We'll start in 1 minute. So yeah, yesterday I got some feedback regarding the Python. ಅಂದ್ರೆ ಸ್ವಲ್ಪ ಫಾಸ್ಟಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ವಾಟ್ ಆಮ್ ಥಿಂಕಿಂಗ್ ಅಂದ್ರೆ ಇನ್ಸ್ಟೆಡ್ ಆಫ್ ಕಂಪ್ಲೀಟಿಂಗ್ ದ ಸಿಲೆಬಸ್ ಇನ್ 5 ಕ್ಲಾಸ್ ಸ್ಲೋ ಆಗಿ ಮಾಡಿದ್ರು ಕೂಡ ಅರ್ಥ ಆಗಬೇಕು. ಅಂದ್ರೆ ನಿನ್ನೆ ಅರ್ಥ ಆಗಿಲ್ಲ ಅಂತಲ್ಲ, ಫಾಸ್ಟ್ ಆಗುತ್ತೆ. ಥಾಟ್ ಆಫ್ ಕಂಪ್ಲೀಟಿಂಗ್ ದ ಸಿಲೆಬಸ್ ಸ್ವಲ್ಪ ಹರಿಯಲ್ಲಿದ್ರಿ ಅಂತ ಹೇಳಿದ್ರು. ಸೊ ಏನು ಅಂದ್ರೆ ಈಗ ನಾನು ಬಿಗಿನಿಂಗ್ ಕ್ಲಾಸಲ್ಲಿ ಹೇಳಿದ್ದೆ, ಕಂಪ್ಲೀಟಿಂಗ್ Python in 5 classes. It's very difficult. I'm trying my best ಅಂತ. ಸೊ ಎಷ್ಟಾಗುತ್ತೋ 5 ಕ್ಲಾಸಲ್ಲಿ ಅಷ್ಟನ್ನು ಕಂಪ್ಲೀಟ್ ಮಾಡೋಣ. ಇಫ್ ಯು ನೀಡ್ ಸಮ್ ಮೋರ್ ಕ್ಲಾಸ್ ವಿ ವಿಲ್ ಟೇಕ್ ದ್ಯಾಟ್. ಸೊ ಫೈನ್, ರೈಟ್? ಓಕೆ. ಹಾಂ, ಗುಡ್ ಈವ್ನಿಂಗ್ ಹೇಳಿ. ತುಂಬಾ ಕರೆಕ್ಟ್ ಇದೆ, ಬಟ್ ಇಂಪ್ಯಾಕ್ಟ್ ವಿತ್ ದಿ ಫರ್ದರ್ ಕಾಂಪ್ಲೆಕ್ಸ್ ಟಾಪಿಕ್ಸ್ ವಿಚ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಆನ್ ಏಜೆಂಟಿಕ್ ಎಐ. ಅಂದ್ರೆ ಈಗ ಪೈಥಾನು, ಓಕೆ, ಅಂದ್ರೆ ಪೈಥಾನು ಮತ್ತೆ ಏಜೆಂಟಿಕ್ ಏನಾದ್ರು ಮಿಕ್ಸ್ ಅಪ್ ಆಗುತ್ತೆ ಅಂತ, ಡಿಫಿಕಲ್ಟ್ ಆಗುತ್ತಾ ಅಲ್ಲಿ ಅಂತ ಕೇಳಿದ್ರೆ? ಇಲ್ಲ, ಈಗ ನಾವು ಈಗ ನೀವು ಜಾಸ್ತಿ ನಾವು ಇದಕ್ಕೆ ಜಾಸ್ತಿ ಟೈಮ್ ಆತರ ಏನಿಲ್ಲ. ಸಿ, ಇಟ್ಸ್ ನಾಟ್ ದಟ್ ವಿ ಈಗ 10 ಕ್ಲಾಸ್ ಎಲ್ಲ ಮುಗಿಸ್ಬೇಕು, 20 ಕ್ಲಾಸ್ ಅಲ್ಲೇ ಏಜೆಂಟಿಕ್ ಕೋರ್ಸ್ ಮುಗಿಸ್ಬೇಕು, ಆತರ ಏನಿಲ್ಲ. ಸೊ ಈ ಪೈಥಾನ್ ಬಂದಿದ್ದು 5 ಕ್ಲಾಸ್ ಕೊಟ್ಟಿದ್ರು, ಬಟ್ 5 ಕ್ಲಾಸ್ ಅಲ್ಲಿ ಕಂಪ್ಲೀಟಿಂಗ್ ದ ಸಿಲೆಬಸ್ ಮಾಡಬೇಕು ಅಂದ್ರೆ 1 ಕ್ಲಾಸ್ ಅಲ್ಲಿ ಮಾಡ್ಕೊಡ್ತೀನಿ ನಾನು. ಬಟ್ ಎಸ್ಟರ್ಡೇ ಬಹಳಷ್ಟು ಜನ ಕೋಡಿಂಗು ಅಂದ್ರೆ ಗೊತ್ತಿಲ್ಲ ಇಂದ ಕಡೆಯಿಂದನೇ ಬಂದಿರೋದು. ಸೊ ದೇ ಫೆಲ್ಟ್ ಸ್ವಲ್ಪ ಫಾಸ್ಟ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ದಟ್ಸ್ ದ ರೀಸನ್. ಪ್ಲಾನ್ ಈಸ್ ಟು ಗೋ ಸ್ಲೋಲಿ ಅಂಡ್ ಅಂಡರ್ಸ್ಟ್ಯಾಂಡ್ ಈಚ್ ಅಂಡ್ ಮೈನ್ಯೂಟ್ ಕಾನ್ಸೆಪ್ಟ್ ಇನ್ ವಾಟ್ ವಿ ಆರ್ ಡಿಸ್ಕಸಿಂಗ್ ಅದರಲ್ಲಿ. ಮತ್ತೆ ಇನ್ನೊಂದು, ಐ ಟೇಕ್ ದ ಕ್ವಶನ್ ಅಟ್ ದ ಲಾಸ್ಟ್. ಇದೊಂದು ಇನ್ ಬಿಟ್ವೀನ್ ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ, ಔಟ್ ಆಫ್ ದ ಬಾಕ್ಸ್ ಕ್ವಶನ್ ಕೇಳಿದ್ರೆ ಐ ವಿಲ್ ಗೋ ಟು ದಟ್ ಪಾಯಿಂಟ್. ಮತ್ತೆ ನಾನು ಇಲ್ಲಿಗೆ ಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಕಿಯಾಸ್. ಸೊ ಐ ಟೇಕ್ ದ ಕ್ವಶನ್ ಅಟ್ ದ ಲಾಸ್ಟ್. ನಿಮ್ದು ಏನೇ ಕ್ವಶನ್ ಇದ್ದು ಮೇಕ್ ಅ ಪಾಯಿಂಟ್, ವಿಲ್ ಡಿಸ್ಕಸ್. ಕರೆಂಟ್ ಟಾಪಿಕ್ ಅಲ್ಲಿ ನಾನು ಏನು ಎಕ್ಸ್ಪ್ಲೇನ್, ಅದರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ. ಅದನ್ನ ಬಿಟ್ಟು ಔಟ್ ಸೈಡ್ ಕೇಳಿದ್ರೆ, ಲಾಸ್ಟ್ ಕೇಳಿದ್ರೆ ಇಟ್ ವಿಲ್ ಬಿ ಗುಡ್ ಅಷ್ಟೇ. One second, I'm closing other tabs to avoid confusion. Okay, see, we were discussing operations ಅಂದ್ರೆ ಗ್ರೇಟರ್ ದ್ಯಾನ್, ಲೆಸರ್ ದ್ಯಾನ್, ಆ್ಯಂಡ್ ಮತ್ತೆ ಆರ್ ನ ಡಿಸ್ಕಷನ್ ಮಾಡ್ತಾ ಇದ್ವಿ. ದ ಟೇಬಲ್ ಹೆಂಗೆ ಹ್ಯಾಂಡ್ ಮತ್ತೆ ಆರ್ ವರ್ಕ್ ಆಗುತ್ತೆ ಅಂತ. ಇಫ್ ಒನ್ ಆಫ್ ದ ಔಟ್ಪುಟ್ ಇಸ್ ಟ್ರೂ, ಆರ್ ಗೇಟ್ ಅಲ್ಲಿ ಔಟ್ಪುಟ್ ಇಸ್ ಟ್ರೂ, AND gate ಅಲ್ಲಿ both output true ಆಗಬೇಕು. You can able to see that here. Line number 234, A is also true ಆಗಬೇಕು, B is also true ಆಗಬೇಕು to get AND true. But OR case ಅಲ್ಲಿ either one, you can consider 232 line number ಅಲ್ಲಿ ಒಂದು ಔಟ್ಪುಟ್ ಅಷ್ಟೇ ಟ್ರೂ ಆಗಿದೆ. ಔಟ್ಪುಟ್ ನೋಡಿ ಇಟ್ ವಿಲ್ ಬಿ 1. 233 ಒನ್ ಔಟ್ಪುಟ್ ಅಷ್ಟೇ ಟ್ರೂ ಆಗಿದೆ, ಔಟ್ಪುಟ್ ವಿಲ್ ಬಿ 1. and 234 ಎರಡೂ ಕೂಡ ಔಟ್ಪುಟ್ 1 ಆಗಿದೆ. ನಮಗೆ 1 ಆಗಿದ್ದರೆ ಔಟ್ಪುಟ್ 1 ಬರ್ತಾ ಇದೆ. ಹಿಯರ್ ಇಟ್ ಇಸ್ ಗುಡ್, ಎರಡೂ ಔಟ್ಪುಟ್ 1 ಇದೆ, ಅದಕ್ಕೋಸ್ಕರ ಔಟ್ಪುಟ್ 1.
ಬಟ್ 0 ಇದ್ದಾಗ ಎರಡು ಕೇಸಲ್ಲೂ ಆ್ಯಂಡ್ ಮತ್ತೆ ಆರ್ ಕೇಸಲ್ಲೂ ಕೂಡ 0ನೇ ಬರುತ್ತೆ. ಸೊ ಅದನ್ನ ಡಿಸ್ಕಷನ್ ಮಾಡ್ತಾ ನಾನು ಕೋಡ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇನ್ ದ ಸೇಮ್ ವರ್ಡ್ ಡಾಕ್ಯುಮೆಂಟ್. ಅದರಲ್ಲಿ ಇನ್ನೊಂದು ಪೇಜ್ ಕ್ರಿಯೇಟ್ ಮಾಡಿ ಪೈಥಾನ್ ಅಂತ, ಅದರಲ್ಲಿ ಪೈಥಾನ್ ಅಂತ ಆಲ್ರೆಡಿ ಇತ್ತು, ಅದು ಅಂದರೆ ನೋಟ್ಸ್ ನಾನು ಸ್ವಲ್ಪ ಡಿಸ್ಕಷನ್ ಮಾಡಿದ್ದು. ಸೊ ಅದರ ಕೆಳಗಡೆ ಈ ಕೋಡ್ನ ಆ್ಯಡ್ ಮಾಡಿದ್ದೀನಿ, ಪೇಸ್ಟ್ ಮಾಡಿದ್ದೀನಿ, ನೀವು ರೆಫರೆನ್ಸ್ ತಗೋಬಹುದು. ಮತ್ತು ಇನ್ನೊಂದು, ನಾನು ಇವತ್ತೊಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಒಂದು ಲಿಂಕ್ ಹಾಕಿದ್ದೆ, ಜಸ್ಟ್ ಮೇ ಬಿ ಅರೌಂಡ್ 8 or 8:30. ಹೌದು, ನಿಮ್ಗೆ ಕಷ್ಟ ಆಗುತ್ತೆ ಸ್ವಲ್ಪ, ಜಸ್ಟ್ ಸ್ಕ್ರೋಲ್ ಇಟ್ ಡೌನ್, ನಿಮಗೆ ಯಾವ್ಯಾವ್ದು ಅರ್ಥ ಆಗುತ್ತೋ ಅದನ್ನ ಜಸ್ಟ್ ಅ ಪೋಸ್ಟ್ ಅಷ್ಟೇ ಅದು. ಅವನಲ್ಲಿ ಎಂಬೆಡಿಂಗ್ಸು, ಟೋಕನೈಸೇಷನ್ ಡಿಸ್ಕಷನ್ ಮಾಡ್ತಾನೆ. ವೆನೆವರ್ ಐ ಥಿಂಕ್ ದ್ಯಾಟ್ ಓಕೆ ಇದನ್ನ ಕಳಿಸ್ಬೋದು ಅನ್ನೋದನ್ನ ಕಳಿಸ್ತೀನಿ. ಸೊ ಇನ್ಸ್ಟೆಡ್ ಆಫ್ ಸ್ಕಿಪ್ಪಿಂಗ್ ಇಟ್, ಜಸ್ಟ್ ಗೋ ಥ್ರೂ ದ್ಯಾಟ್. ಸ್ವಲ್ಪ ಓದಿ, ನಿಮಗೆ ಈಸಿ ಆಗುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಓದೋದು, ಐ ನೋ ದ್ಯಾಟ್, ಬಟ್ ವೆನ್ ಟೈಮ್ ಪಾಸಸ್, ಟೈಮ್ ಸ್ಪೆಂಡ್ ಮಾಡಿದಾಗೆ ಇಟ್ ವಿಲ್ ಬಿ ಗುಡ್ ಅಂಡ್ ಇಟ್ ವಿಲ್ ಬಿ ಈಸಿ ಫಾರ್ ಯು. ಓಕೆ, ಬ್ಯಾಕ್ ಟು ದ ಸಮ್, ಬ್ಯಾಕ್ ಟು ಪ್ರಾಬ್ಲಮ್. ಇಲ್ಲಿ ಒಂದು ಲಿಸ್ಟ್ ಇದೆ, ಪ್ಲಸ್ ಲಿಸ್ಟ್ ಅಂತ ಕರಿತಾ ಇದ್ದೀನಿ. ಯು ಕಾಲ್ ಇಟ್ ಎನಿಥಿಂಗ್. ಆಪಲ್, ಬನಾನಾ ಮತ್ತೆ ಚೆರ್ರಿ ಅಂತ ಇದೆ. ಐ ಆಮ್ ಜಸ್ಟ್ ಪ್ರಿಂಟಿಂಗ್ ಇಂಡೆಕ್ಸ್ ವೈಸ್. ಎಸ್ಟರ್ಡೇ ನಾವು ಇದನ್ನ ಡಿಸ್ಕಷನ್ ಮಾಡಿದ್ವಿ, ಇಂಡೆಕ್ಸ್ ನ ಪ್ರಿಂಟ್ ಮಾಡೋದು. ಔಟ್ಪುಟ್ ಬಂದ್ಬಿಟ್ಟು ಬನಾನಾ. ಏನಕ್ಕೆ ಬನಾನಾ ಅಂದ್ರೆ, ಯಾವಾಗ್ಲೂ ಇಂಡೆಕ್ಸಿಂಗು 0 ಇಂದ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ನಾನು ಇಲ್ಲಿ 1 ಬದಲು 0 ಕೊಟ್ಟಿದ್ದೀನಿ ಅಂದ್ರೆ ಔಟ್ಪುಟ್ ವಿಲ್ ಬಿ ಆಪಲ್ ಬರುತ್ತೆ. ಬಟ್ ನಾನು ಇಲ್ಲಿ ಕೊಟ್ಟಿರೋದು ಬನಾನಾ ಅಂದ್ರೆ ಇಂಡೆಕ್ಸ್ 1 ಅಂತ ಕೊಟ್ಟಿದ್ದೆ. ಸೊ ನನಗೆ ಇದನ್ನ ಡಿಸ್ಕಷನ್ ಮಾಡಿದ್ವಿ, ಅದು ಸ್ಟ್ರಿಂಗ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ದ ಸೇಮ್ ಆಪರೇಷನ್ ವರ್ಕ್ಸ್ ಹಿಯರ್. ಸ್ಟ್ರಿಂಗ್ ಅಲ್ಲಿ ಏನ್ ನಾವು ಡಿಸ್ಕಷನ್ ಮಾಡಿದ್ವಿ ಎಕ್ಸಾಕ್ಟ್ಲಿ ಸೇಮ್, ಅಲಾಂಗ್ ವಿತ್ ದಟ್ ಸಮ್ ಇನ್ಬಿಲ್ಟ್ ಫಂಕ್ಷನ್ ಇದಾವೆ. ಆ ಫಂಕ್ಷನ್ ನ ಯೂಸ್ ಮಾಡಿಕೊಂಡು ವಿ ವಿಲ್ ಅಂಡರ್ಸ್ಟ್ಯಾಂಡ್ ಟುಡೇ. ಐ ಥಿಂಕ್ ದಿಸ್ ಇಸ್ ಫೈನ್. ಸೊ ನೆಕ್ಸ್ಟ್ ಏನಾದ್ರು ಡಿಸ್ಕಷನ್ ಮಾಡೋದಾದ್ರೆ, ಈಗ ನಾನು ಇಫ್ ಐ ವಾಂಟ್ ಟು ಪ್ರಿಂಟ್ ದ ಲಾಸ್ಟ್ ಚೆರ್ರಿ ಅನ್ನೋದನ್ನ ಪ್ರಿಂಟ್ ಮಾಡಿದ್ರೆ, ಲೆಫ್ಟ್ ಟು ರೈಟ್ ಬಂದ್ಬಿಟ್ಟು, ಅಂದ್ರೆ ಫಸ್ಟ್ ಬಂದ್ಬಿಟ್ಟು 0 ಇಂದಾನೆ ಇಂಡೆಕ್ಸ್ ಸ್ಟಾರ್ಟ್ ಆಗುತ್ತೆ. 0, 1, 2, 0, 1, 2 ಅಂತ ಸ್ಟಾರ್ಟ್ ಆಗುತ್ತೆ. ಯಾವ ಕಡೆ ಯಾವತ್ತಾಗ ನೀವು ಲೆಫ್ಟ್ ಇಂದ ರೈಟ್ ಹೋಗ್ಬೇಕಾದ್ರೆ. ಬಟ್ ನಾವು ಉಲ್ಟಾ ಕೌಂಟ್ ಮಾಡ್ತೀವಿ ಅಂದ್ರೆ ನೋಡಿ, ಅವಾಗ -1 ಇಂದ ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ ದ ಕೀ. -1, -2, -3 ಅಂದ್ರೆ ಲಾಸ್ಟ್ ಚೆರಿ ಬಂದ್ಬಿಟ್ಟು -1 ಆಗುತ್ತೆ. ಸೊ ಇಫ್ ಐ ಪ್ರಿಂಟ್ ಇಟ್, ನಾನು ಏನಾದ್ರು ಪ್ರಿಂಟ್ ಮಾಡ್ತೀನಿ ಅಂದ್ರೆ ಔಟ್ಪುಟ್ ಬಂದ್ಬಿಟ್ಟು ಚೆರಿ ಬರುತ್ತೆ. ಬಿಕಾಸ್ ಐ ಆಮ್ ಗಿವಿಂಗ್ -1. -1 ಇಸ್ ದ, ನಾನು ಒಂದನ್ನೇ ರಿಪೀಟೆಡ್ ಆಗಿ ಹೇಳ್ತಾ ಇರ್ತೀನಿ. ಸೊ ದ ಮೇನ್ ಫಂಡ ಇಸ್ ಟು ಮೇಕ್ ದ ಸ್ಮಾಲ್ ಕಾನ್ಸೆಪ್ಟ್ ಸೋ ಕ್ಲಿಯರ್. ನಿನ್ನೆ ತರ ಫಾಸ್ಟ್ ಹೋಗೋದು ಬೇಡ, ಸ್ವಲ್ಪ ಸ್ಲೋನೇ ಹೋಗೋಣ, ಅದಕ್ಕೋಸ್ಕರ. ಓಕೆ, ದಟ್ಸ್ ಫೈನ್. ಈಗ ಬಂದ್ಬಿಟ್ಟು ಐ ವಿಲ್ ಕಮೆಂಟ್ ದಿಸ್ ಔಟ್. ಇದನ್ನೇ ನಿನ್ನೆ ಸ್ಟ್ರಿಂಗ್ ಅಲ್ಲೂ ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ. ಆಪಲ್, ಬನಾನಾ, ಚೆರ್ರಿ, ಆರೆಂಜ್, ಕಿವಿ, ಮೆಲನ್ ಇದೆ. ಜಸ್ಟ್ ನಾನು ರನ್ ಮಾಡಿದ್ರೆ ಚೆರ್ರಿ, ಆರೆಂಜ್, ಕಿವಿ ಬರ್ತಾ ಇದೆ. ಏನಕ್ಕೆ ಚೆರ್ರಿಯಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ, ಆಪಲ್ ಇಂಡೆಕ್ಸ್ ಬಂದ್ಬಿಟ್ಟು 0, ಬನಾನಾ ಇಂಡೆಕ್ಸ್ ಬಂದ್ಬಿಟ್ಟು 1, ಚೆರ್ರಿ ಇಂಡೆಕ್ಸ್ ಬಂದ್ಬಿಟ್ಟು 2. ಇಲ್ಲಿ ನಾನು ಲೈನ್ ನಂಬರ್ 250 ಅಲ್ಲಿ 2 ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಇಂಡೆಕ್ಸ್ 2, ದಟ್ ಈಸ್ ಚೆರ್ರಿ. ದೆನ್ ಓಕೆ, 0, 1, 2 ಆಯ್ತು. 3 ಬಂದ್ಬಿಟ್ಟು ಆರೆಂಜು, 5 ಬಂದ್ಬಿಟ್ಟು ಕಿವಿ, ಮೆಲನ್ 6. 0, 1, 2, 3, 4. 5ಗೆ ಮೆಲನ್ ಬರ್ತಾ ಇದೆ. ಇಲ್ಲಿ ನಾನು 5 ಕೊಟ್ಟಿದ್ದೀನಿ, ಮೆಲನ್ ಬರಬೇಕು. ಬಟ್ ಕಿವಿಗೆ ಯಾಕೆ ಸ್ಟಾಪ್ ಆಗ್ತಾ ಇದೆ ಅಂದ್ರೆ -1 ಅಂತ ಕನ್ಸಿಡರ್ ಮಾಡಿ. ಇಲ್ಲಿ ಏನ್ ಇಂಡೆಕ್ಸ್ ಇರುತ್ತೋ ಲಾಸ್ಟ್ ಅದು ಬರಬೇಕು ಅಂದ್ರೆ +1 ಮಾಡಬೇಕು. ಆದ್ರೆ ಹಿಂದೆಗಡೆದ್ ಬೇಕು ಅಂದ್ರೆ ಜಸ್ಟ್ ಕೀಪ್ ದಟ್ ಆಸ್ ಇಟ್ ಇಸ್. ಅಂದ್ರೆ 5 ಇದ್ರೆ 4 ಬರುತ್ತೆ, 6 ಇದ್ರೆ 5 ಬರುತ್ತೆ, 7 ಇದ್ರೆ 6 ಬರುತ್ತೆ. ಸೊ ಇಟ್ ಸ್ಟಾರ್ಟ್ ಫ್ರಮ್ ಚೆರ್ರಿ. 0, 1, 2 ದಟ್ ಈಸ್ ಚೆರ್ರಿ, ಆರೆಂಜ್, ಕಿವಿ. ಇದು ಲಿಟ್ರಲ್ ಆಗಿ 4 ಬರ್ತಾ ಇದೆ. ಬಟ್ ನಾನು ಇದು ಬರಬೇಕು ಅಂದ್ರೆ 5 ಕೊಡ್ತೀನಿ. ಜಸ್ಟ್ -1 ಮಾಡಿ ಅಷ್ಟೇ. ಸೊ
ಇದು ಬಂದು ಇವೆಲ್ಲ ಸ್ಟ್ರಿಂಗ್ ಸ್ಲೈಸಿಂಗ್ ಅಂತ ನಾವು ಏನೋ ನಾಮಿಕ್ಲೇಚರ್ ಅಂತ ಕೊಟ್ಟಿದ್ವಿ, ಸ್ಟ್ರಿಂಗ್ ಸ್ಲೈಸಿಂಗ್ ಅಂತ. ದ ಸೇಮ್ ವೇ ಇಲ್ಲಿ, ಬಟ್ ಇಲ್ಲಿ ನಾವು ಬೈ ಯೂಸಿಂಗ್ ಲಿಸ್ಟ್ ಅನ್ನ ಮಾಡ್ತಾ ಇದ್ವಿ. ಇದು ನಿಮಗೆ ಒಂಥರ ರಿವಿಷನ್ ಕೂಡ ಆಗ್ಬಹುದು. ಸ್ಟ್ರಿಂಗ್ ಅನ್ನ ಗೊತ್ತಿದ್ರೆ ನಿಮಗೆ ಇಟ್ ವಿಲ್ ಬಿ ಅ ಕಂಪ್ಲೀಟ್ ರಿವಿಷನ್. ಸೊ ಇಲ್ಲೂ ಕೂಡ ಐ ಥಿಂಕ್ ದ ಸೇಮ್ ವೇ, ಏನು ಚೇಂಜ್ ಇಲ್ಲ. ಆಪಲ್, ಬನಾನಾ, ಚೆರ್ರಿ, ಆರೆಂಜ್. ಏನಕ್ಕೆ ಅಂದ್ರೆ ಇಲ್ಲಿ ನಾನು ಏನು ಕೊಟ್ಟಿಲ್ಲ ಅಂದ್ರೆ, ಇಫ್ ನಾನು ಸ್ಟಾರ್ಟಿಂಗ್ ಮೇಲ್ಗಡೆ ಬಂದ್ಬಿಟ್ಟು 2 ಇತ್ತು, ಇಲ್ಲಿ ನಾನು ಏನು ಕೊಟ್ಟಿಲ್ಲ. ಸೊ ದಟ್ ಇಟ್ ವಿಲ್ ಕನ್ಸಿಡರ್ ಫ್ರಮ್ ದ ಫಸ್ಟ್ ಎಲಿಮೆಂಟ್. ಆಪಲ್ ಇಂದ ಆಪಲ್, ಬನಾನಾ, ಚೆರ್ರಿ, ಆರೆಂಜ್ ವರೆಗೂ ಬರುತ್ತೆ. ಏನಕ್ಕೆ ಕಿವಿ ಬರ್ತಾ ಇಲ್ಲ ಅಂದ್ರೆ, ಆಸ್ ಎ ಸೆಡ್ ಇನ್ ದ ಬಿಗಿನಿಂಗ್, ಇಟ್ ವಿಲ್ ಎಕ್ಸ್ಕ್ಲೂಡ್ ದ ಲಾಸ್ಟ್ 0, 1, 2, 3. ಇಲ್ಲಿ 4 ಬಂದ್ರೆ 3ಗೆ ಸ್ಟಾಪ್ ಆಗೋದು. ಸೊ ದಟ್ ಈಸ್ ದ ರೀಸನ್ ವಿ ಆರ್ ಗೆಟಿಂಗ್ ಅಪ್ ಟು ದ ಆರೆಂಜ್ ವರೆಗೂ ನಮಗೆ ಬರ್ತಾ ಇದೆ. ಸಿ ಓಕೆ, ನಿನ್ನೆ ಸಿಮಿಲರ್ ಎಕ್ಸಾಂಪಲ್ ನೋಡಿದ್ವಿ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಂಬರ್ ಇರಲಿಲ್ಲ ಮೇಲೆಗಡೆದ್ರಲ್ಲಿ, ಲಾಸ್ಟ್ ನಂಬರ್ ಇತ್ತು ಇಷ್ಟು. ಇಲ್ಲಿ ನೆಕ್ಸ್ಟ್ ಅಲ್ಲಿ ಸ್ಟಾರ್ಟಿಂಗ್ ನಂಬರ್ ಇದೆ, ಲಾಸ್ಟಿಂಗ್ ನಂಬರ್ ಇಲ್ಲ. ಸ್ಟಾರ್ಟಿಂಗ್ ನಂಬರ್ ಇದೆ, ಲಾಸ್ಟಿಂಗ್ ನಂಬರ್ ಇಲ್ಲ. ವುಡ್ ಚೆರ್ರಿಯಿಂದ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ ಚೆರ್ರಿಯಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಕೌಂಟ್ ಮಾಡಿ ಇಂಡೆಕ್ಸ್. ಆಪಲ್ ಇಸ್ 0, ಬನಾನಾ ಇಸ್ 1, ಚೆರ್ರಿ ಬಂದ್ಬಿಟ್ಟು 2. ಅಲ್ಲಿಂದ ಲಾಸ್ಟ್ ವರ್ಗು, ಯಾಕೆಂದ್ರೆ ನಾನು ಲಾಸ್ಟ್ ನಂಬರ್ ಇಲ್ಲಿ ಏನು ಮೆನ್ಷನ್ ಮಾಡಿಲ್ಲ. ಇಫ್ ಐ ಡಿಂಟ್ ಮೆನ್ಷನ್ ಎನಿಥಿಂಗ್, ಇಟ್ ವಿಲ್ ಗೋ ಟು ದ ಎಂಡ್. ಎಂಡ್ ಯಾವ್ದಿದೆ? ಎಂಡ್ ಬಂದ್ಬಿಟ್ಟು ಮ್ಯಾಂಗೋ ಇದೆ. ಇಟ್ ವಿಲ್ ಗೋ ಹಿಟ್ ದಟ್. ಮೇಲ್ಗಡೆ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಇಂದ ಇಲ್ಲಿ ಯಾವ್ದು ನಂಬರ್ ಮೆನ್ಷನ್ ಮಾಡಿಲ್ಲ. ಸೊ ಇಟ್ ವಿಲ್ ಪಿಕ್ ಫ್ರಮ್ ದ ಬಿಗಿನಿಂಗ್ ಇಂದ ಸ್ಟಾರ್ಟ್ ಮಾಡುತ್ತೆ ಟಿಲ್ 4 ಅಂದ್ರೆ ನಾನು 3 ವರ್ಗು, 0, 1, 2, 3. ಇಲ್ಲಿ ಸ್ಟಾರ್ಟಿಂಗ್ ಬಂದ್ಬಿಟ್ಟು 2 ಇಂದ 2 ಬಂದ್ಬಿಟ್ಟು ಚೆರ್ರಿ, ಎಂಡ್ ಮೆನ್ಷನ್ ಮಾಡಿಲ್ಲ. ಸೊ ದಟ್ ಇಟ್ ವಿಲ್ ಬಿ ಫುಲ್ ಎಂಡ್ ವರ್ಗು ವರ್ಕ್ ಆಗುತ್ತೆ. ಸೊ ಓಕೆ, ಒಂದು ನೆಗೆಟಿವ್ ಒಂದು ತೋರಿಸ್ತೀನಿ, ನೆಗೆಟಿವ್ ಇಂಡೆಕ್ಸ್. ಸೊ ಇಲ್ಲಿ ಬಂದ್ಬಿಟ್ಟು ನಾನು ಹೇಳಿದೆ ಉಲ್ಟಾ ಇಂದ ನೀವು ಕೌಂಟ್ ಮಾಡ್ತೀವಿ ಅಂದ್ರೆ, -1 ಬಂದ್ಬಿಟ್ಟು ಮ್ಯಾಂಗೋ, -2 ಮೆಲನ್, -3 ಕಿವಿ, -4 ಆರೆಂಜ್. ಈಗ ನಾನು ಎಕ್ಸಿಕ್ಯೂಟ್ ಮಾಡಿದ್ರೆ ಇದನ್ನ ಆರೆಂಜ್ ಬರ್ತಾ ಇದೆ ನೋಡಿ. -4 ಬಂದ್ಬಿಟ್ಟು ಆರೆಂಜ್. ಎಲ್ಲಿವರೆಗೂ? -1 ವರ್ಗೂ. ಇಲ್ಲಿ ಕೂಡ ಲಾಸ್ಟ್ -1 ತಗೊಳಂಗಿಲ್ಲ, ಎಕ್ಸ್ಕ್ಲೂಡ್ ಮಾಡ್ತೀವಿ. ಅಲ್ಲಿ ನಾವು ಹೆಂಗೆ ಎಕ್ಸ್ಕ್ಲೂಡ್ ಮಾಡಿದ್ದು ಅದೇ ತರ ಎಕ್ಸ್ಕ್ಲೂಡ್ ಮಾಡ್ತೀವಿ. ಸೊ ಸೇಮ್, ಇದು ಬಹಳ ಇಂಪಾರ್ಟೆಂಟ್. ಸ್ಟ್ರಿಂಗ್ ಸ್ಲೈಸಿಂಗ್ ಅಥವಾ ಲಿಸ್ಟ್ ಅಲ್ಲಿ ನಾವು ಪಿಕ್ ಮಾಡ್ತೀವಿ ಅಂದ್ರೆ, ಒಂಥರ ಇಂಟರ್ವ್ಯೂ ಅಲ್ಲಿ ಕಾಮನ್ ಕ್ವಶನ್ ಅಂದ್ರೆ ಫ್ರೆಶರ್ ಕೇಳ್ತಾರೆ. ಐ ಡೋಂಟ್ ಥಿಂಕ್ ಎಕ್ಸ್ಪೀರಿಯನ್ಸ್ ಇರೋರಿಗೆಲ್ಲ ಈ ತರ ಕ್ವಶನ್ ಕೇಳೋದಿಲ್ಲ. ಇಫ್ ದೇ ಆರ್ ಗೆಟಿಂಗ್ ಟು ಫ್ರೆಶ್ ಜಾಬ್ ಹೋಗ್ತಾ ಇದಾರೆ ಅಂದ್ರೆ, ಸೊ ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಟು ಆಸ್ಕ್. ಓಕೆ, ಈಗ ನೆಕ್ಸ್ಟ್ ಬಂದ್ಬಿಟ್ಟು, ಇಫ್ ಐ ವಾಂಟ್ ಟು ಇನ್ಸರ್ಟ್ ಎನಿಥಿಂಗ್ ಟು ದ ಲಿಸ್ಟ್. ನಮಗೆ ಲಿಸ್ಟ್ ಅಂದ್ರೆ ಗೊತ್ತಿದೆ, ವಿ ಕ್ಯಾನ್ ಆಲ್ಟರ್ ದ ಥಿಂಗ್ಸ್. ಟಪ್ಪಲ್ ಅಲ್ಲಿ ನಾವು ಆಲ್ಟರ್ ಮಾಡಕ್ಕಾಗಲ್ಲ ಅಂತ. ಸೊ ಈಗ ನಾನು ಬಂದ್ಬಿಟ್ಟು ಲೈನ್ ನಂಬರ್ 261 ಅಲ್ಲಿ ಆಪಲ್, ಬನಾನಾ, ಚೆರ್ರಿ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ದ ಸೇಮ್ ವೇರಿಯೇಬಲ್ ಇದೆಯಾ, ಆ ಸೇಮ್ ವೇರಿಯೇಬಲ್ಗೆ ಇಂಡೆಕ್ಸ್ 1 ಅಂತ ಕೊಟ್ಟು ಬ್ಲಾಕ್ ಕರೆಂಟ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ನೋಡೋಣ ಏನ್ ಬರುತ್ತೆ ಬ್ಲಾಕ್ ಕರೆಂಟ್ ಅಂತ ಕೊಟ್ರೆ. ಕ್ಲಿಯರ್ ಮಾಡಿಬಿಡ್ತೀನಿ ಟು ಸಿ ದ ಪೇಜ್ ಇನ್ ದ ಟಾಪ್. ನೋಡಿ, ಮೊದಲು ಬಂದ್ಬಿಟ್ಟು ಆಪಲ್, ಬನಾನಾ, ಚೆರ್ರಿ ಅಂತ ಇತ್ತು. ಈಗ ನಾನು ಇಂಡೆಕ್ಸ್ 1 ಅಲ್ಲಿ ಬನಾನಾ ಇತ್ತು. ಐ ಆಮ್ ರೀಪ್ಲೇಸಿಂಗ್ ದಟ್ ಬನಾನಾ ವಿತ್ ಅ ಬ್ಲಾಕ್ ಕರೆಂಟ್. ಸೊ ದಟ್ ಫುಲ್ ಅಪ್ಡೇಟ್ ಏನಾಗುತ್ತೆ, ಆಪಲ್ ಹೆಂಗಿದೆಯೋ ಹಂಗೆ ಇರುತ್ತೆ, ಚೆರ್ರಿ ಹೆಂಗಿದೆಯೋ ಹಂಗೆ ಇರುತ್ತೆ, ಬನಾನಾ ಜಾಗದಲ್ಲಿ ಬ್ಲಾಕ್ ಕರೆಂಟ್ ಬರುತ್ತೆ. ವೈ? ಬಿಕಾಸ್ ನಾನು ಲೈನ್ ನಂಬರ್ 262 ಅಲ್ಲಿ 1 ಅಂತ ಕೊಟ್ಟಿದ್ದೀನಿ. ನೀವು ಯಾವ ಇಂಡೆಕ್ಸ್ ನ ಬೇರೆ ಹಾಕ್ತೀರಾ ಅಥವಾ ಯಾವ್ದಾದ್ರು ಒಂದು ಬೇರೆ ಆಬ್ಜೆಕ್ಟ್ ಅಥವಾ ವ್ಯಾಲ್ಯೂನ ಆಡ್ ಮಾಡಬೇಕು ಅಂದ್ರೆ ದಿಸ್ ಇಸ್ ಆಲ್. ಇದರಲ್ಲಿ ಬಹಳಷ್ಟು ಬರ್ತವೆ. ಆಡ್ ಮಾಡೋದಾಗಿರ್ಬೋದು, ಡಿಲೀಟ್ ಮಾಡೋದಾಗಿರ್ಬೋದು, ಇನ್ಸರ್ಟ್ ಅಂತ ಆಗಿರ್ಬೋದು. ಸೊ ಈ ತರ ಎಲ್ಲ ಬಹಳ ಬರ್ತವೆ. ಓಕೆ, ಈಗ ನನಗೆ ಏನೇನು ತೋರಿಸ್ತಾ ಇದ್ದೀನಿ, ಟ್ರೈ ವಿತ್ ಅದರ್ ಆಲ್ಟರ್ನೇಟಿವ್. ನೀವು ಏನಾದ್ರು ಕಂಪ್ಯೂಟರ್ಗೆ ಆನ್ ಮಾಡ್ಕೊಂಡು ಕೇಳ್ತಾ ಇದ್ರೆ
2 ಹಾಕಿ ನೋಡಿ, 0 ಹಾಕಿ ನೋಡಿ, ಹೆಂಗ್ ವರ್ಕ್ ಆಗುತ್ತೆ ಜಸ್ಟ್ ಚೆಕ್ ಮಾಡಿ. ಅದು ಹೌ ಡಸ್ ದಟ್ ವರ್ಕ್ಔಟ್, ಹೆಂಗ್ ವರ್ಕ್ ಆಗುತ್ತೆ, ಏನಾರು ಬೇರೆ ತರ ಏನಾರು ಬರ್ತಾ ಇದೆಯಾ ಇಲ್ಲ ಅಂತ. ಸೊ ಇವಾಗ ನಾವು ಸ್ವಲ್ಪ ಇನ್ಬಿಲ್ಟ್ ಫಂಕ್ಷನ್ ಹೋಗೋಣ. ಇಂದ ಲಿಸ್ಟ್ ಅಲ್ಲಿ ನಾವು ಯೂಸ್ ಮಾಡೋದು. ಇಲ್ಲಿ ಒಂದು ಇನ್ಬಿಲ್ಟ್ ಫಂಕ್ಷನ್ ಬಂದ್ಬಿಟ್ಟು ಅಪೆಂಡ್ ಅಂತ ಇದೆ. ಸೊ ಇಲ್ಲಿ ಅಪೆಂಡ್ ನ ಯೂಸ್ ಮಾಡ್ತೀವಿ. ಏನಂದ್ರೆ ಅಪೆಂಡ್ ಏನ್ ಮಾಡುತ್ತೆ ಅಂದ್ರೆ, ಜಸ್ಟ್ ಚೆಕ್ ಇಟ್ ಔಟ್. ಆಪಲ್ ಇತ್ತು ಇನ್ಪುಟ್ ಅಲ್ಲಿ, ಬನಾನಾ ಇತ್ತು, ಚೆರ್ರಿ ಇತ್ತು. ನಾನೀಗ ಆರೆಂಜ್ ನ ಅಪೆಂಡ್ ಮಾಡಿದೆ. ಅಪೆಂಡ್ ಅಂದ್ರೆ ಆಡ್ ಮಾಡಿದೆ. ಆಡ್ ಮಾಡಿದಾಗ ಅದು ಬಂದ್ಬಿಟ್ಟು ಲಾಸ್ಟಿಗೆ ಹೋಗಿ ಕೂರುತ್ತೆ. ಮೇಲೆಗಡೆ ನಾವು ರೀಪ್ಲೇಸ್ ಮಾಡಿದ್ವಿ, ಲಿಟ್ರಲಿ ರೀಪ್ಲೇಸ್. ಅದು ಒಂದನ್ನ ತಗೊಂಡು ಇಲ್ಲಿ ಬಂದ್ಬಿಟ್ಟು ಆಡ್ ಮಾಡ್ತಾ ಇದೀವಿ. ಅಂದ್ರೆ ಸೆಂಟ್ರಲ್ ಆಡ್ ಮಾಡಬಹುದಾ? ಡೆಫಿನೆಟ್ಲಿ ಮಾಡೋದು. ವಿಲ್ ಸಿ. 265 ಆಪಲ್, ಬನಾನಾ, ಚೆರ್ರಿ ಇತ್ತು. ಐ ಜಸ್ಟ್ ಅಪೆಂಡೆಡ್ ಆರೆಂಜ್. ದ ಕೀವರ್ಡ್ ಈಸ್ ಮೇಲೆಗಡೆ ಏನಿರುತ್ತೋ ಅದೇ ವೇರಿಯೇಬಲ್ ಡಾಟ್. ಅಲ್ಲಿ ನೋಡಿ ಡಾಟ್ ಅಂತ ಇದೆ. ದಿಸ್ ಇಸ್ ಇಂಪಾರ್ಟೆಂಟ್. ಡಾಟ್ ಅಂತ ಕೊಟ್ಟಾಗ ಕೀವರ್ಡ್ ಬಂದ್ಬಿಟ್ಟು ಅಪೆಂಡ್. ಎ ಅಂತ ಕೊಟ್ಟು ಟ್ಯಾಬ್ ಹೊಡೆದ್ರೆ ಬರುತ್ತೆ ನಿಮಗೆ. ಸೊ ಆಮೇಲೆ ಯಾವ್ದನ್ನ ಆಡ್ ಮಾಡ್ತಾ ಇದೆಯಾ? ಆರೆಂಜ್. ಏನು ಡಬಲ್ ಕೋಡಲ್ ಕೊಟ್ಟಿದೀವಿ ಇಲ್ಲಿ ನಾವು, ಅಂದ್ರೆ ಇಟ್ ಈಸ್ ಅ ಸ್ಟ್ರಿಂಗ್. ಸ್ಟ್ರಿಂಗ್ ಅದಕ್ಕೋಸ್ಕರ ಡಬಲ್ ಕೋಡಲ್ ಕೊಟ್ಟಿದ್ವಿ. ಆಮೇಲೆ ಪ್ರಿಂಟ್ ಮಾಡ್ತಾ ಅಪೆಂಡ್ ಆದ್ಮೇಲೆ ಐ ಆಮ್ ಜಸ್ಟ್ ಪ್ರಿಂಟಿಂಗ್ ಔಟ್ ದಟ್ ಏನು ಔಟ್ಪುಟ್ ಬರುತ್ತೆ ಅಂತ. ಸೊ ದಟ್ಸ್ ದ ಥಿಂಗ್. ಅದು ಬಂದ್ಬಿಟ್ಟು ಅಪೆಂಡ್. ಅಪೆಂಡ್ ಅಂದ್ರೆ ಇಟ್ ವಿಲ್ ಎಂಡ್ ಅಟ್ ದ ಲಾಸ್ಟ್. ಲಾಸ್ಟ್ ಅಲ್ಲಿ ಎಂಡ್ ಆಗುತ್ತೆ. ಯಾವ್ದನ್ನ ಆಡ್ ಮಾಡಿದ್ರು ಕೂಡ ಲಾಸ್ಟ್ ಅಲ್ಲಿ ಎಂಡ್ ಬರುತ್ತೆ. ಕೀವರ್ಡ್ಗಳು ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ಇಂಪಾರ್ಟೆಂಟ್. ಈಗ ಒಂದು ನಾನು ಅವಾಗಲೇ ಹೇಳಿದೆ, ಈ ಜಾಗದಲ್ಲಿ ಹಾಕಬೇಕು, ಈ ಜಾಗದಲ್ಲಿ ಹಾಕಿದ್ರೆ ಏನು ಬರುತ್ತೆ. ನಾನ್ ಬಂದ್ಬಿಟ್ಟು ಇಲ್ಲಿಗ ಸೇಮ್ ಇನ್ಪುಟ್ ತಗೊಂತಾ ಇದೀನಿ. ಅಲ್ಲಿ ಅಪೆಂಡ್ ಜಾಗದಲ್ಲಿ ಇನ್ಸರ್ಟ್ ಅಂತ ಆಗ್ತಾ ಇದೆ. ನೋಡಿ ಡಾಟೋ ಕೂಡ ಸೇಮ್ ಇದೆ. ಐ ಆಮ್ ನಾಟ್ ಚೇಂಜಿಂಗ್ ಎನಿಥಿಂಗ್. ಮತ್ತೆ ಆರೆಂಜ್ ನ ಆಡ್ ಮಾಡ್ತಾ ಇದೀನಿ. ಅದಕ್ಕಿಂತ ಮುಂಚೆ ಯಾವ ಜಾಗದಲ್ಲಿ ಮಾಡ್ತಾ ಇದೀಯಾ? ಇಂಡೆಕ್ಸ್ 1 ಅಲ್ಲಿ ಮಾಡ್ತಾ ಇದ್ದೀನಿ ನಾನು ಅಪೆಂಡ್. ಇವಾಗ ನೋಡ್ಬೋದು ನಮಗೆ ಸ್ಟಾರ್ಟಿಂಗ್ ಇನ್ಪುಟ್ ಇದ್ದಿದ್ದು ಆಪಲ್, ಬನಾನಾ, ಚೆರ್ರಿ ಇತ್ತು. ಈಗ ಮೊದಲು ಇಂಡೆಕ್ಸ್ ಏನಿತ್ತು ಅಂದ್ರೆ, ಸ್ಟಾರ್ಟಿಂಗ್ ಇಂಡೆಕ್ಸ್ ಏನಿತ್ತು ಅಂದ್ರೆ ಆಪಲ್ಗೆ 0, ಬನಾನಾಗೆ 1, ಚೆರ್ರಿಗೆ 2 ಇತ್ತು. ಈಗ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ನಾನು 0 ನಾಟ್ ಟಚಿಂಗ್ 0 ಹೆಂಗಿದೆ ಹಂಗಿದೆ. ಬಟ್ 1 ಜಾಗದಲ್ಲಿ ಆರೆಂಜ್ ಆಗ್ತಾ ಇದೀನಿ. ಇನ್ ಉಳಿದಿದ್ದೆಲ್ಲ ಇಟ್ ವಿಲ್ ಶಿಫ್ಟ್ ಟು ದ ರೈಟ್ ಸೈಡ್. ಈ ಕಡೆ ರೈಟ್ ಶಿಫ್ಟ್ ಆಗ್ಬಿಡುತ್ತೆ. ಒಂದು ಸೆಂಟ್ರಲ್ ಇನ್ಸರ್ಟ್ ಮಾಡ್ತೇನೆ. ಇನ್ಸರ್ಟ್ ಅಂದ್ರೆ ಅದೇ ತಾನೆ ಮೀನಿಂಗ್. ಸೊ ಐ ಆಮ್ ಇನ್ಸರ್ಟಿಂಗ್ ಇಟ್ ಅಟ್ ಮೈ ಕನ್ವೀನಿಯನ್ಸ್. ಇಲ್ಲಿ ನಾನು ಬೇಕಾಗಿರೋದು ಇಂಡೆಕ್ಸ್ 1 ಅಲ್ಲಿ ನಾನು ಇದನ್ನ ಮಾಡ್ತಾ ಇದ್ದೀನಿ ಅಂತ. 0 ಅಲ್ಲಿ ಮಾಡಬಹುದು, ಎಲ್ಲ ಬೇಕಾದ್ರೂ ಮಾಡಬಹುದು. ಜಸ್ಟ್ ಇಂಡೆಕ್ಸಿಂಗ್ ಈಸ್ ಇಂಪಾರ್ಟೆಂಟ್. ಇಂಡೆಕ್ಸ್ ಮೇನ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ. there is one more keyword called extend. ಇವೆಲ್ಲ ನಾವು ಯೂಸ್ ಮಾಡ್ತೀವ? ಎಸ್, ಇವೆಲ್ಲ ಯೂಸ್ ಮಾಡ್ತೀವಿ. ಇವೆಲ್ಲ ಇಂಪಾರ್ಟೆಂಟ್ ಕೂಡ. ಲಿಸ್ಟ್ ಬಹಳ ಇಂಪಾರ್ಟೆಂಟ್, ಸ್ಟ್ರಿಂಗ್ ಬಹಳ ಇಂಪಾರ್ಟೆಂಟ್. ಟಪಲ್ ಲೆಸ್ ಕಡಿಮೆ ಯೂಸ್ ಮಾಡೋದು. 273 ಲೈನ್ ಅಲ್ಲಿ ಒಂದು ಸ್ಟ್ರಿಂಗ್ ಇದೆ, ಆಪಲ್, ಬನಾನಾ, ಚೆರ್ರಿ. 274 ಲೈನ್ ಅಲ್ಲಿ ಇನ್ನೊಂದು ಲಿಸ್ಟ್ ಇದೆ, ದಟ್ ಈಸ್ ಮ್ಯಾಂಗೋ, ಪೈನಾಪಲ್, ಪಪಾಯ. ಈಗ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ಇನ್ ಸಿಂಪಲ್ ಟರ್ಮ್ ಅಲ್ಲಿ. ಸಿಂಪಲ್ ಟರ್ಮ್ ಅಲ್ಲಿ ಎಕ್ಸ್ಟೆಂಡ್ ಏನು ಅಂದ್ರೆ, ಔಟ್ಪುಟ್ ನೋಡಿ, ಆಪಲ್ ಬರ್ತಾ ಇದೆ, ಬನಾನಾ ಬರ್ತಾ ಇದೆ, ಚೆರ್ರಿ ಬರ್ತಾ ಇದೆ. ಇದು ಬಂದ್ಬಿಟ್ಟು ಫಸ್ಟ್ ಲಿಸ್ಟ್ ಹೇಗಿದೆಯೋ ಅದೇ ತರನೇ ನಾನಿಲ್ಲಿ ಔಟ್ಪುಟ್ ಬರ್ತಾ ಇದೆ. ಅಲಾಂಗ್ ವಿತ್ ದಟ್, ವೆನ್ ಐ ಯೂಸ್ ದ ವರ್ಡ್ ಎಕ್ಸ್ಟೆಂಡ್, ನಾವು ನೆಕ್ಸ್ಟ್ ಏನಿರುತ್ತೋ ನೋಡಿ, ಫಸ್ಟ್ ಬಂದ್ಬಿಟ್ಟು ಈ ವೇರಿಯೇಬಲ್ ದಟ್ ಈಸ್ ಲಿಸ್ಟ್ ಅಂತ, ಡಾಟ್ ಸೇಮ್ ವೇ ಎಕ್ಸ್ಟೆಂಡ್ ಅನ್ನೋ ಕೀವರ್ಡ್ ಯೂಸ್ ಮಾಡ್ತೀವಿ. ಎಕ್ಸ್ಟೆಂಡ್ ಯಾವುದು? ಟ್ರಾಪಿಕಲ್. ಟ್ರಾಪಿಕಲ್ ಅಲ್ಲಿ 3 ಸ್ಟ್ರಿಂಗ್ ಇದೆ. ಟ್ರಾಪಿಕಲ್ ನ ಎಕ್ಸ್ಟೆಂಡ್ ಮಾಡು. ಸೊ ಐ ಆಮ್ ಜಸ್ಟ್ ಪ್ರಿಂಟಿಂಗ್. ಇಲ್ಲಿ ನಾವು ಅಸೈನ್ ಆದ್ರೂ ಮಾಡ್ಬೋದು. ಇಲ್ಲಿ ಏನಂದ್ರೆ, ಇಲ್ಲಿ ಏನಿರುತ್ತೋ ಇದಕ್ಕೆ ಆಟೋಮೆಟಿಕಲಿ ಅಸೈನ್ ಆಗುತ್ತೆ ದಿಸ್ ಲಿಸ್ಟ್ ಗೆ. ಸೊ ದಟ್ ದಿಸ್ ಲಿಸ್ಟ್ ಪ್ರಿಂಟ್ ಮಾಡಿದ್ರೆ ಆಪಲ್, ಬನಾನಾ, ಚೆರ್ರಿ, ಮ್ಯಾಂಗೋ, ಪೈನಾಪಲ್, ಪಪಾಯ. ನಾವು ನಿನ್ನೆ ಒಂದು ನೋಡಿದ್ವಿ ಕನ್ಕ್ಯಾಟಿನೇಷನ್. ಪ್ಲಸ್ ಕೂಡ ಇದ್ರೂ ಬರುತ್ತೆ. ಎಕ್ಸ್ಟೆಂಡ್ ಯೂಸ್ ಮಾಡ್ಬೇಕಾ ಪ್ಲಸ್ ಮಾಡ್ಬೇಕಾ?
You can use anything. We will see that example. ಸೊ ಇದು ಬಂದ್ಬಿಟ್ಟು ಎಕ್ಸ್ಟೆಂಡ್. ಇವಾಗ ನಾವು 3 ಕೀವರ್ಡ್ ನ ನೋಡ್ಕೊಂಡ್ ಬಂದ್ವಿ. ಒಂದ್ ಬಂದ್ಬಿಟ್ಟು ಅಪೆಂಡ್ ಲಾಸ್ಟ್ ಅಲ್ಲಿ ಆಡ್ ಆಗುತ್ತೆ. ಇನ್ಸರ್ಟ್ ಬಂದ್ಬಿಟ್ಟು wherever we want we will go into insert it. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಟೆಂಡ್ ಬಂದ್ಬಿಟ್ಟು 2 ಲಿಸ್ಟ್ ನ ಕ್ಲಬ್ ಮಾಡಿ ಒಂದನ್ನ ಮಾಡ್ತೀನಿ ಅಂತ ಅರ್ಥ. ಓಕೆ, ಈಗ ನಾವು ಆಡ್ ಮಾಡೋದು ನೋಡಿದ್ವಿ, ಇನ್ಸರ್ಟ್ ಮಾಡೋದು ನೋಡಿದ್ವಿ, ಎಕ್ಸ್ಟೆಂಡ್ ಕೂಡ ಮಾಡೋದು ನೋಡಿದ್ವಿ. ಈಗ ನಾನು ಆಡ್ ಮಾಡ್ತೀವಿ ಅಂದ್ರೆ ರಿಮೂವ್ ಮಾಡೋದು ಗೊತ್ತಿರ್ಬೇಕಲ್ಲ. ರಿಮೂವ್ ಮಾಡೋದು ನೋಡೋಣ. ಸೇಮ್ ಆಪಲ್ ಬನಾನಾ ಚೆರ್ರಿ. ನೋಡಿ, ಐ ಆಮ್ ಯೂಸಿಂಗ್ ದ ಸೇಮ್ ವೇರಿಯಬಲ್ ವಿಚ್ ಈಸ್ ದೇರ್ ಇನ್ 278. ಅಸೈನ್ ಆಗಿರೋದು 278 ದಿಸ್ ಲಿಸ್ಟ್, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಡಾಟ್ ಇಸ್ ಕಂಪಲ್ಸರಿ ಟು ಗೆಟ್ ಇನ್ ಟು ಆರ್ ಆಕ್ಷನ್, ಆ ಫಂಕ್ಷನ್ ನ ಆಕ್ಸೆಸ್ ಮಾಡೋದಕ್ಕೆ. ನಿಮ್ಗೆ ಇನ್ನೊಂದು ತೋರಿಸೋದಾದ್ರೆ ದಿಸ್ ಲಿಸ್ಟ್ ಅಂತ ಕೊಟ್ಟು ನೋಡಿ, ಅದು ಸಜೆಷನ್ ಕೊಡ್ತಾ ಇದೆ. ಪಾಪ್, ರಿಮೂವ್, ಡಾಟ್. ಈಗ ಐ ಕೊಡ್ತೀನಿ ನೋಡಿ ಎಷ್ಟು ಬರ್ತಾ ಇದೆ. ಐ ಕೊಟ್ರೆ ಇನ್ಸರ್ಟ್ ಅಂತ ಕೇಳ್ತಾ ಇದೆ. ನಾನೇನು ಫುಲ್ ಟೈಪಿಂಗ್ ಮಾಡ್ತಿಲ್ಲ, ಅದೇ ಸಜೆಷನ್ ಕೊಡ್ತಾ ಇದೆ. ಪಿ ಅಂತ ಪಾಪ್ ಅಂತ ಕೊಡ್ತಾ ಇದೆ. ಆರ್ ಅಂತ ಕೊಡ್ತೀನಿ, ರಿಮೂವ್ ಅಂತ ಕೊಡ್ತಾ ಇದೆ. ಇ ಅಂತ ಕೊಡ್ತೀನಿ, ಎಕ್ಸ್ಟೆಂಡ್ ಅಂತ ಕೊಡ್ತಾ ಇದೆ. ಸೊ ನೀವು ಡಾಟ್ ಕೊಟ್ಟ ತಕ್ಷಣನೇ ಇಟ್ ವಿಲ್ ಪಾಪ್ ಆಗುತ್ತೆ ನಿಮಗೆ ಯಾವ್ದನ್ನ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀರಾ. ಸೊ ದಾಟ್ ಈಗ ನಾನೇನ್ ಮಾಡಿದೆ, ರಿಮೂವ್ ಬನಾನಾ ನಾನು ರಿಮೂವ್ ಮಾಡಬೇಕು. ಸೊ ಬನಾನಾ ನಾನು ರಿಮೂವ್ ಮಾಡಬೇಕು. ನೋಡಿ, ಅಲ್ಲಿ ಇನ್ಪುಟ್ ಬಂದ್ಬಿಟ್ಟು ಆಪಲ್ ಬನಾನಾ ಚೆರ್ರಿ ಇತ್ತು. ಐ ಯೂಸ್ ದ ಕೀವರ್ಡ್ ದಟ್ ಈಸ್ ರಿಮೂವ್. ಯಾವುದನ್ನ? ಬನಾನಾ. I just removed it. ಸೊ ಈಗ ನಾನು ಬನಾನಾನ ರಿಮೂವ್ ಮಾಡಿದೆ. ಈಗ ಇನ್ಸ್ಟೆಡ್ ಆಫ್ ಮೆನ್ಷನಿಂಗ್ ದ ಸ್ಟ್ರಿಂಗ್, ಈಗ ಸ್ಟ್ರಿಂಗ್ ಬಂದ್ಬಿಟ್ಟು ಒಂದು 10 ಇತ್ತು ಅಂತ ಅನ್ಕೊಳ್ಳಿ. ನಾನು ಇದನ್ನ ಟೈಪ್ ಮಾಡೋ ಬದಲು ಐ ಕ್ಯಾನ್ ಯೂಸ್ ಒನ್ ಮೋರ್ ಥಿಂಗ್. ಯಾವುದು ಅಂದ್ರೆ ಪಾಪ್, POP, ಪಾಪ್. ನೋಡಿ, ಸೇಮ್ POP. ಅಲ್ಲಿ ನಾವು ಇನ್ಸರ್ಟ್ ಇದ್ದಾಗ ವಿ ಆರ್ ಗಿವಿಂಗ್ ದ ಇಂಡೆಕ್ಸ್ ನಂಬರ್. ಇದೇ ತರ ಇಲ್ಲಿ ಪಾಪ್. ಇದನ್ನ ಕಮೆಂಟ್ ಮಾಡ್ತೀನಿ, ಸೇವ್ ಇಟ್. ನೋಡಿ, ಆಪಲ್ ಮತ್ತೆ ಚೆರಿ ಬರ್ತಾ ಇದೆ. ಏನಕ್ಕೆ ಬನಾನಾ ಬರ್ತಾ ಇಲ್ಲ ಅಂದ್ರೆ ಪಾಪ್ ಅಂದ್ರೆ ಆ ಲಿಸ್ಟ್ ಅಲ್ಲಿ ತೆಗೆದು ಹಾಕಿಬಿಟ್ಟಿದ್ದೀನಿ. ಪಾಪ್ ಔಟ್ ಅಂತ ವರ್ಡ್ ಕೇಳಿರ್ತೀರ ನೀವು, ಪಾಪ್ ಔಟ್ ಮಾಡ್ತಾ ಇದ್ದೀನಿ. ಸೊ ಆಪಲ್ ಬನಾನಾ ಚೆರ್ರಿ ಇದ್ದಿದ್ದು ಆಪಲ್ ಮತ್ತೆ ಚೆರ್ರಿ ಉಳಿದೋಯ್ತು. ಬೈ ಲೀವಿಂಗ್ ಬಿಹೈಂಡ್ ದ ಆಪಲ್ ಅಂಡ್ ಚೆರ್ರಿ, ಬನಾನಾ ಆಚೆ ಕಡೆ ಎತ್ತಾಕ್ತು ಅಂತ. ಓಕೆ, ಈಗ ನಾನೇನಾದ್ರೂ ಇಂಡೆಕ್ಸ್ ನ ಕೊಟ್ಟಿಲ್ಲ ಅಂದ್ರೆ, ಕನ್ಸಿಡರ್ ಐ ಆಮ್ ಮೆನ್ಷನಿಂಗ್ ದ ಇಂಡೆಕ್ಸ್ ಆಸ್ 1, ದಟ್ ಇಸ್ ಪಾಪಿಗೆ. ನನಗೆ ಐ ಡೋಂಟ್ ವಾಂಟ್ ಟು ಗಿವ್ ಇಂಡೆಕ್ಸ್, ನಾನು ಇಂಡೆಕ್ಸ್ ಕೊಡಕ್ಕೆ ಇಷ್ಟ ಇಲ್ಲ. ಜಸ್ಟ್ ಈ ತರ ಖಾಲಿ ಬಿಡ್ತೀನಿ, ನಾನು ಜಸ್ಟ್ ಪಾಪ್ ಅಂತಾನೆ ಬಿಡ್ತೀನಿ. ಅಂದ್ರೆ ವರ್ಕ್ ಆಗುತ್ತಾ? ಎರರ್ ಬರುತ್ತಾ? ವರ್ಕ್ ಆಗುತ್ತೆ. ಈ ಎರರ್ ಬರಬೇಕು ನಮ್ಮ ಲೆಕ್ಕದಲ್ಲಿ, ಬಟ್ ಎರರ್ ಬರೋದಿಲ್ಲ. ಏನಕ್ಕೆ ಬರೋದಿಲ್ಲ ಅಂದ್ರೆ ಪಾಪ್ ಬೈ ಡಿಫಾಲ್ಟ್ ಇಟ್ ವಿಲ್ ಪಿಕ್ ಔಟ್ ದ ಲಾಸ್ಟ್ ಸ್ಟ್ರಿಂಗ್. ಲಾಸ್ಟ್ ಲಿಸ್ಟ್ ಅಲ್ಲಿ ಲಾಸ್ಟ್ ಯಾವ್ದಿರುತ್ತೋ ಸ್ಟ್ರಿಂಗ್ ಅಥವಾ ಇಂಟಿಜರ್ ಎನಿಥಿಂಗ್, ಲಾಸ್ಟ್ ನ ಆಚೆ ಕಡೆ ಕಳಿಸುತ್ತೆ, ಪಾಪ್ ಔಟ್ ಮಾಡುತ್ತೆ. ನಾವೇನನ್ನು ಕೂಡ ಮೆನ್ಷನ್ ಮಾಡಿಲ್ಲ ಅಂದ್ರೆ ಬೈ ಡಿಫಾಲ್ಟ್ ಲಾಸ್ಟ್. ಆಪಲ್ ಬನಾನಾ ಚೆರ್ರಿ ಇತ್ತು, POP ಆಫ್. ವಿ ಆರ್ ನಾಟ್ ಗಿವಿಂಗ್ ಎನಿಥಿಂಗ್ ಆರ್ ಎನಿ ಇಂಡೆಕ್ಸ್ ಪಾಪ್ ಒಳಗಡೆ. ಸೊ ಲಾಸ್ಟ್ ಅಲ್ಲಿ ಇರೋದನ್ನ ಜಂಪ್ ತೆಗೆದಾಕ್ತು. ಸೊ ದಟ್ಸ್ ದ ಒನ್. ಇನ್ನೊಂದು ವೇರ್, ಈಗ ನಾವು ಆಡ್ ಮಾಡೋದು ನೋಡಿದ್ವಿ, ಇನ್ಸರ್ಟ್ ಮಾಡೋದು ನೋಡಿದ್ವಿ. ಈಗ ಇಫ್ ಐ ವಾಂಟ್ ಟು, ಈಗ ನಾನು ಫುಲ್ ಡಿಲೀಟ್ ಮಾಡಬೇಕಪ್ಪ ಅಂದ್ರೆ ಈಗ ಲಿಸ್ಟೇ ನನಗೆ ಬೇಡ ಅಂತ, ಕ್ಲಿಯರ್ ದಿಸ್ ಲಿಸ್ಟ್ ಡಾಟ್ ಕ್ಲಿಯರ್. ಇಫ್ ಐ ಯೂಸ್ ದ ವರ್ಡ್ ಕ್ಲಿಯರ್ ಅಂತ ಕೀವರ್ಡ್ ಯೂಸ್ ಮಾಡಿದ್ರೆ, ಸಾರಿ ಕ್ಲಿಯರ್ ಅಂತ ಯೂಸ್ ಮಾಡಿದ್ರೆ ನೋಡಿ, ಸ್ಟ್ರಿಂಗ್ ಲಿಸ್ಟ್ ಎಂಟಿ ಬರ್ತಾ ಇದೆ. ಈವನ್ ನಾನು ಲಿಸ್ಟ್ ಅಲ್ಲಿ 3 ಸ್ಟ್ರಿಂಗ್ ಇದಾವೆ, ಆಪಲ್ ಬನಾನಾ ಚೆರ್ರಿ. ವೆನೆವರ್ ಐ ಯೂಸ್ ದ ಕೀವರ್ಡ್ ಕ್ಲಿಯರ್ ಅನ್ನೋ ಕೀವರ್ಡ್ ನಾನು ಯೂಸ್ ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಇಟ್ ವಿಲ್ ಜಸ್ಟ್ ಕ್ಲಿಯರ್ ಇಟ್ ಔಟ್, ಏನನ್ನು ಕೂಡ ಉಳಿಸೋದಿಲ್ಲ.
ಅಂದ್ರೆ ಇದು ಇಷ್ಟೆಲ್ಲ ಫಂಕ್ಷನ್ಗಳು ಇರೋದು. ನಾನು ಅವಾಗ್ಲೇ ಹೇಳಿದೆ, ನಾನು ಎಲ್ಲಾ ಫಂಕ್ಷನ್ ತೋರಿಸ್ಕೊಡ್ತೀನಿ ಅಂದ್ರೆ ಇಟ್ ವಿಲ್ ಟೇಕ್ ಸಿಕ್ಕಾಪಟ್ಟೆ ಟೈಮ್. ಒಂದೊಂದನ್ನ ಎಕ್ಸ್ಪ್ಲೈನ್ ಮಾಡ್ಕೊಂತೀನಿ ಅಂತ. ಮೇಜರ್ ಆಗಿ ಇಂಪಾರ್ಟೆಂಟ್ ಇರೋ ತೋರಿಸಿದೀನಿ. ಇಟ್ ಡಸ್ ಮೀನ್ ದಟ್ ನೀವು ಕೂಡ ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ. ಯಾವ್ದಾದ್ರು ಎಕ್ಸ್ಟ್ರಾ ಫಂಕ್ಷನ್ ಇದ್ರೆ ಎಕ್ಸ್ಟ್ರಾ ಫಂಕ್ಷನ್ ನಮಗೆ ಹೆಂಗೆ ಇದಾಗುತ್ತೆ, ನೀವು ಹೇಳ್ಬೋದು ನಮಗೆ ಹೆಂಗ್ ಗೊತ್ತಾಗುತ್ತೆ ಇದು ಎಕ್ಸ್ಟ್ರಾ ಫಂಕ್ಷನ್ ಯೂಸ್ ಇದೆಯೋ ಇಲ್ಲ ಅಂತ. ಜಸ್ಟ್ ಎಕ್ಸ್ಪ್ಲೋರ್ ಮಾಡಿದ್ರೆ ಗೊತ್ತಾಗುತ್ತೆ ಅಲ್ಲ. ಎಕ್ಸ್ಪ್ಲೋರ್ ಮಾಡಿ ಯು ವಿಲ್ ಅಂಡರ್ಸ್ಟ್ಯಾಂಡ್. ಸಾರಿ. ಓಕೆ. Based on the remove and pop, it does the same thing, right? ಏನೇಳಿ? Usually, concept, remove ಮತ್ತೆ pop concept. ಹಾ. ಹ್ಮ್. So ನೋಡಿ, basically does the yes, same thing. does the same thing. Yes, does the same thing. But ಅಲ್ಲಿ ಇಂಡೆಕ್ಸ್ ಕೊಡ್ತಾ ಇದೀವಿ. Where we had to remove or where we had to pop and why you have to different area on the use case area. Like this use case you have to pop, this use case you have to remove. ಈಗ ಕನ್ಸಿಡರ್, ಈಗ ನೀವು ಪಾಪ್ ಅಲ್ಲಿ 1 ಅಂತ ನಾನು ಬರ್ದಿದ್ದೀನಿ. ಈಗ ನಾವು ಯಾವ್ದೋ ಒಂದು ಲೂಪ್ ಅಲ್ಲಿ ಇರ್ತೀವಿ, ಕನ್ಸಿಡರ್ ಫಾರ್ ಲೂಪ್ ಅಲ್ಲಿ ಇರ್ತೀವಿ. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಅಲ್ಲಿ ರೈಟ್ ಇಟ್ ಹಿಯರ್. ಒಂದು ಲಿಸ್ಟ್ ಇದೆ ಅಂತ ಅನ್ಕೊಳ್ಳಿ. 1, 2, 3, 4, 5 ಈ ತರ ಏನೋ ಒಂದು ಲಿಸ್ಟ್ ಇದೆ. ಜಸ್ಟ್ ಕನ್ಸಿಡರ್ ಇದೊಂದು ಲಿಸ್ಟ್ ಅಂತ ಅನ್ಕೊಳ್ಳಿ, ಅಥವಾ ಇನ್ನೊಂದು ಯಾವ್ದಾರ ಒಂದು ಲಿಸ್ಟ್ ಇರ್ಬೋದು. ಇದನ್ನ ಕೊಡೋದಿಲ್ಲ ಬಿಕಾಸ್ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ನೇಮಿಂಗ್ ಕೊಟ್ಬಿಡ್ತೀನಿ. ಮತ್ತೆ ಇಂಡೆಕ್ಸ್ hello_1, hello_2, hello_3. ಓಕೆ, ಈ ತರ ಒಂದು ಲಿಸ್ಟ್ ಇದೆ ಅಂತ ಅನ್ಕೊಳ್ಳಿ ನೀವು. ಕನ್ಸಿಡರ್ ಅಟ್ ಎನಿ ಕಾಸ್ಟ್ ನೀವು ಇದರಲ್ಲಿ ಲಾಸ್ಟ್ ಎಲಿಮೆಂಟ್ ನಮಗೆ ಔಟ್ಪುಟ್ ಬಂದ್ಬಿಟ್ಟು ಈ ತರ ಬೇಕು ಅಂತ ಅನ್ಕೊಳ್ಳಿ. ನನಗೆ ಈ ತರ ಔಟ್ಪುಟ್ ಬೇಕು ಅಂತ ಅನ್ಕೊಳ್ಳಿ. ಇನ್ಸ್ಟೆಡ್ ಆಫ್ ನಾನು ಯಾವ್ದನ್ನ, ಇದು ಬಂದ್ಬಿಟ್ಟು ವೇರಿ ಆಗ್ತಾ ಇರುತ್ತೆ. ಇಲ್ಲಿ 3ನೇ ಇರಲ್ಲ, ನನಗೆ ಇನ್ನೊಂದು ಲಿಸ್ಟ್ ಅಲ್ಲಿ ಒಂದು ರ್ಯಾಂಡಮ್ ನಂಬರ್ ಇರ್ಬೋದು, 7, 8, 9 ಅಂತ ಇರ್ಬೋದು. ನಾನು ಆ ಸ್ಟ್ರಿಂಗ್ ಅನ್ನ ಕೊಡೋದಕ್ಕಿಂತ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಪಾಪ್ ಅಂತ ಕೊಡ್ತೀನಿ. ಬೈ ಡಿಫಾಲ್ಟ್ ಇಟ್ ವಿಲ್ ಜಸ್ಟ್ ರಿಮೂವ್ ದ ಲಾಸ್ಟ್ ಸ್ಟ್ರಿಂಗ್. ನಾವೇನಾದ್ರೂ ರಿಮೂವ್ ಯೂಸ್ ಮಾಡ್ತೀವಿ ಅಂದ್ರೆ ನಾವಿಲ್ಲಿ ಮೆನ್ಷನ್ ಮಾಡಬೇಕಿತ್ತು. ನೋಡಿ, ಇಲ್ಲಿ ನಾನು ಬನಾನಾ ಅಂತ ಮೆನ್ಷನ್ ಮಾಡಿದ್ದೀನಿ. ಬಟ್ ಇದರಲ್ಲಿ ನಾನಿದೊಂದು ಎಕ್ಸಾಂಪಲ್ ಅಷ್ಟೇ ಕೊಡ್ತಾ ಇರೋದು. ಇಲ್ಲಿ ಹಲೋ 1, 2, 3 ಅಂತ, ಇನ್ನೊಂದರಲ್ಲಿ ಹಲೋ 3, 4, 7 ಅಂತ ಇರ್ಬೋದು, ಅಥವಾ ಯಾವ್ದೋ ಒಂದು ನಂಬರ್ ಇರ್ಬೋದು. ನನಗೆ ಔಟ್ಪುಟ್ ಬಂದ್ಬಿಟ್ಟು ಲಾಸ್ಟ್ ಯಾವಾಗ್ಲೂ ಕೂಡ ಡಿಲೀಟ್ ಆಗ್ಬೇಕು. ನನಗೆ ಇದು ಬೇಕು, ಜಸ್ಟ್ ಹಲೋ 1, 2 ಅಂತ ಬರಬೇಕು. ಇದು ಬೇರೆ ಆಗ್ತಾ ಇದೆ ಅಂದ್ರೆ ನಾನು ಕೊಡೋದಕ್ಕಾಗೋದಿಲ್ಲ ಇದರಲ್ಲಿ ರಿಮೂವ್ ಅಲ್ಲಿ. ಇಲ್ಲಿ ಪಾಪ್ ಅಂತ ಕೊಡ್ತೀನಿ ಅಂದ್ರೆ ಇಟ್ ವಿಲ್ ಜಸ್ಟ್ ಟೇಕ್ ಔಟ್ ದಟ್ ಲಾಸ್ಟ್ ವ್ಯಾಲ್ಯೂ ಅಂಡ್ ಗಿವಿಂಗ್ ಅಸ್ ದ ನ್ಯೂ ರಿಸಲ್ಟ್. Okay. But the other functions we can do on the first function, first value. ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ. Sorry, the pop is only to remove the last value, right? Irrespective of the value we have. So either first value remove ಮಾಡಿದ್ರೆ ಫಸ್ಟ್ ವ್ಯಾಲ್ಯೂ ನಾವು ಕಾಮನ್ ಆಗಿ ಇಲ್ಲಿ ಇಂಡೆಕ್ಸ್ ಕೊಡ್ತೀವಿ. ಫಸ್ಟ್ ವ್ಯಾಲ್ಯೂ ಅಂದ್ರೆ ಈಗ 0 ವಿಲ್ ಬಿ ದ ಫಸ್ಟ್, ರೈಟ್? 0 is the first always. Okay, we are giving that. Okay, fine. Let's back. Nice what ಹೇಳಿ. Hello. ಹೇಳಿ. Yes. List Yes. So for example, hello 1, 2 ಇನ್ನೂ ಒಂದು hello 2 ಅಂತ ಕೊಡ್ತೀರಾ. For example, A.remove ಅಂತ ಕೊಟ್ರೆ, A.remove hello 2 ಅಂತ ಕೊಟ್ರೆ, ಎರಡು ರಿಮೂವ್ ಆಗುತ್ತೆ, ಒಂದು ಮಾತ್ರ ರಿಮೂವ್ ಆಗುತ್ತೆ. ಇನ್ನೊಂದ್ಸರಿ ಹೇಳಿ.
ಹಲೋ ಓಕೆ, ಇಲ್ಲಿ ನೀವು ಹೇಳ್ತಾ ಇದ್ದೀರಾ ಈಗ ಅಲೋ ಟು ಅಂತ ಇನ್ನೊಂದು ಕೊಡ್ತೀನಿ ಇಲ್ಲಿ. ಈಗ ಇದಕ್ಕೆ ನಾವು ರಿಮೂವ್ ಫಂಕ್ಷನ್ ಯೂಸ್ ಮಾಡ್ಬಿಟ್ಟು ಎ ಡಾಟ್ ರಿಮೂವ್ ಅಲೋ ಟು ಅಂತ ಕೊಡ್ತೀರಾ ಇಲ್ಲಿ. ಯು ಆರ್ ಎಕ್ಸ್ಪೆಕ್ಟಿಂಗ್ ಔಟ್ಪುಟ್ ಏನ್ ಬರುತ್ತೆ, ಔಟ್ಪುಟ್ ಏನ್ ಬರುತ್ತೆ ಅಂತ. ವಾಟ್ ಯು ಥಿಂಕ್ ಕುಡ್ ಬಿ ದ ಔಟ್ಪುಟ್? ಏನ್ ಬರಬಹುದು? ಹಲೋ ಹಲೋ ಮತ್ತೆ ಹಲೋ ಟು ಬರ್ತಾ ಇದೆ. ಅಂದ್ರೆ ವೆನೆವರ್ ಇಟ್ ಈಸ್ come across the first one, it doesn't traverse in the list. So that is the reason ನಾವೀಗ ಈ ತರ ಡೂಪ್ಲಿಕೇಟ್ ಇದ್ರೆ ನಾವೇನ್ ಮಾಡ್ತೀವಿ, ಸೆಟ್ ಮಾಡ್ತೀವಿ. there is a function called set ಅಂತ ಇದೆ. ಸೆಟ್ ಬಂದ್ಬಿಟ್ಟು it will remove the duplicate. we will understand, ನಾವಿಂದ ಕ್ಲಾಸ್ ಅಲ್ಲಿ ಅರ್ಥ ಮಾಡ್ಕೊಂತೀವಿ. ಸೆಟ್ ಮಾಡೋದ್ ಕಟ್ಲೆ ಅದನ್ನೆಲ್ಲ ಡೂಪ್ಲಿಕೇಟ್ ಎಲ್ಲ ರಿಮೂವ್ ಮಾಡಿ ಅಲೋ 1 ಅಲೋ 2 ಅಷ್ಟೇ ಬರುತ್ತೆ. ಸೊ ಅವಾಗ ನಾವು ಬೇಕಾದ್ರೆ ರಿಮೂವ್ ಮಾಡಬಹುದು. ಓಕೆ ಫೈನ್. ಸಿ ಇನ್ನೊಂದು, ಸರಿ ಟು ಸೇ ದಟ್ ನಿಮ್ಮ ಕ್ವಶನ್ಸ್ ಲಾಸ್ಟ್ ಇಟ್ಕೊಂಡ್ರೆ ಇಟ್ ವಿಲ್ ಬಿ ಈಸಿ. ನಾನು ಕೇಳ್ಬಿಡಿ ಅಂತ ಹೇಳ್ತಾ ಇಲ್ಲ, ಬಿಕಾಸ್ ಸಿ ಇಟ್ಸ್ ಓಕೆ ಟು ಆಸ್ಕ್ ಅ ಕ್ವಶನ್, ಬಟ್ ಸಿಲೆಬಸ್ ಬಹಳ ಇದೆ ಅದಕ್ಕೋಸ್ಕರ ಅಷ್ಟೇ, ಇನ್ನೇನು ಅಲ್ಲ. ಯು ಕ್ಯಾನ್ ಆಸ್ಕ್ ಅ ಕ್ವಶನ್, ಅಲ್ಲಿ ಒಂದು 10 to 15 minutes ಲಾಸ್ಟಿಗೆ ಅದನ್ನೇ ಕ್ವಶನ್ ಅಂಡ್ ಆನ್ಸರ್ ಇದನ್ನ ಡಿಸ್ಕಷನ್ ಮಾಡೋಣ. ಅದಕ್ಕೋಸ್ಕರ ಬರೆದಿಟ್ಕೊಂಡ್ಬಿಡಿ. ಇಫ್ ಎಲ್ಲ ಮರ್ತೋಗುತ್ತೆ ನಿಮಗೆ, ಯು ಕ್ಯಾನ್ ರೈಟ್ ಇಟ್ ಡೌನ್. ಓಕೆ, ವೇರ್ ವಾಸ್ ಐ? ಓಕೆ, ನಾವೀಗ ಟಪಲ್ ಮುಗಿಸ್ಬಿಡೋಣ. ಓಕೆ, ಟಪಲ್ ಮುಗಿಸ್ಬಿಡೋಣ. ಲಿಸ್ಟ್ ಎನಿವೆ ಆಯ್ತು, ಟಪಲ್ ಮುಗಿಸ್ಬಿಡೋಣ. ದೆನ್ ನಾವು ಲೂಪಿಗೆ ಹೋಗೋಣ. ನಮಗೆ ಟಪಲ್ ಗೊತ್ತಿದೆ ಡೆಫಿನೇಷನ್, ಇದು ಅನ್ಚೇಂಜಬಲ್, ಚೇಂಜ್ ಇನ್ನ ಮಾಡಕ್ಕಾಗಲ್ಲ ಅಂತ ಕರ್ವ್ ಬ್ರಾಕೆಟ್ ಅಲ್ಲಿ ಯೂಸ್ ಮಾಡ್ತೀವಿ. ಲಿಸ್ಟ್ ಬಂದ್ಬಿಟ್ಟು ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ಇತ್ತು, ಅದ್ರಲ್ಲಿ ಯೂಸ್ ಮಾಡಿದ್ವಿ. ಇದು ಬಂದ್ಬಿಟ್ಟು ಕರ್ವ್ ಬ್ರಾಕೆಟ್ ಅಲ್ಲಿ ಯೂಸ್ ಮಾಡ್ತೀವಿ. ಹಿಂಗಪ್ಪ ಒಂದು ಎಕ್ಸಾಂಪಲ್ ಕೊಡಪ್ಪ. ದಿಸ್ ಇಸ್ ದ ಎಕ್ಸಾಂಪಲ್ ಲುಕ್ಸ್ ಲೈಕ್. ಅಂದ್ರೆ ಔಟ್ಪುಟ್ ಏನಾದ್ರು ಡಿಫ್ರೆಂಟ್ ಬರುತ್ತಾ ನೋಡಿ. ಔಟ್ಪುಟ್ ಏನು ಡಿಫ್ರೆಂಟ್ ಬರ್ತಾ ಇಲ್ಲ. ನಾನು ಮೇಲಗಡೆ ಏನು ಯೂಸ್ ಮಾಡ್ತಿದ್ದೆ ಆದ್ರೆ ದರ್ ಇಸ್ ಅ ಲಿಸ್ಟ್. ಏನಕ್ಕೆ ನಾವು ಲಿಸ್ಟ್ ಟಪಲ್ ನ ಯೂಸ್ ಮಾಡ್ತೀವಿ ಅಂತ ನಾನು ಹೇಳಿದ್ದೆ. ಈಗ ಮುಂದೆ ಕನ್ಸಿಡರ್, ಈಗ ಇಫ್ ಸಮ್ ಒನ್ ಕಮ್ಸ್, ಈಗ ಪ್ರೋಗ್ರಾಮ್ ಕೋಡ್ ಹೋಗ್ತಾ ಇರುತ್ತೆ, ಯಾರಾದ್ರೂ ಒಬ್ರು ಅದರಲ್ಲಿ ವ್ಯಾಲ್ಯೂನ ಆಡ್ ಮಾಡ್ತೀನಿ, ಇದು ಡೆಡ್ ಎಂಡ್ ವ್ಯಾಲ್ಯೂ ಆಗಿರುತ್ತೆ. ಅಂದ್ರೆ ಇದನ್ನೇನಾರ ಚೇಂಜ್ ಆಗ್ಬಿಟ್ರೆ ಫುಲ್ ಕೋಡ್ ಎಗರೋಗುತ್ತೆ ಅಂತ ಅನ್ಕೊಳ್ಳಿ. ಸೊ ಆ ತರ ಟೈಮಲ್ಲಿ ನಾವು ಟಪಲ್ ಯೂಸ್ ಮಾಡ್ತೀವಿ. ಅಂದ್ರೆ ರೆಸ್ಟ್ರಿಕ್ಟೆಡ್ ಥಿಂಗ್ಸ್ ಗೆ ಟಪಲ್ ಯೂಸ್ ಮಾಡ್ತೀವಿ. ಲಿಸ್ಟಿಗೆ ಬಂದ್ಬಿಟ್ಟು ಇಲ್ಲಿ ನಾವು ಮೇಲ್ಗಡೆ ಇಷ್ಟೊಂದು ಆಪರೇಷನ್ ನೋಡಿದ್ವಿ, ಡಿಲೀಟ್, ಪಾಪ್, ಇನ್ಸರ್ಟ್, ಎಕ್ಸ್ಟೆಂಡ್. ಯಾಕೆಂದ್ರೆ ಅದು ಬಂದ್ಬಿಟ್ಟು ನಾವು ಟ್ಯೂನ್ ಮಾಡೋದಿಕ್ಕೆ. ಏನಕ್ಕೆ ಇದು ಟಪಲ್ ಮಾಡಿದ್ದಾರೆ? ಇಫ್ ಯು ಆಸ್ಕ್ ಮೀ, ನನ್ನನ್ನೇನಾದ್ರು ಕೇಳಿದ್ರೆ ಅಂದ್ರೆ ಏನಕ್ಕೆ ಮಾಡಿದ್ದಾರೆ ಅಂದ್ರೆ ಟು ರೆಸ್ಟ್ರಿಕ್ಟ್ ಸಮ್ ಆಫ್ ದ ಮೆನಿ ಆಫ್ ದ ಫಂಕ್ಷನ್. ಮೆನಿ ಆಫ್ ದ ಫಂಕ್ಷನ್ ನ ರೆಸ್ಟ್ರಿಕ್ಟ್ ಮಾಡೋದಕ್ಕೆ ಟಪಲ್ ಮಾಡಿದ್ದಾರೆ. ಲಿಸ್ಟ್ ಬಂದ್ಬಿಟ್ಟು ಸಿ ಇಟ್ ಡಸ್ ದ ಸೇಮ್ ಥಿಂಗ್. ಇಲ್ಲೂ ನೋಡಿ, ಅಲ್ಲೂ ಕೂಡ ಸ್ಟ್ರಿಂಗ್ ನೇ ಸೇವ್ ಮಾಡಿದ್ದಾರೆ, ಅಲ್ಲೂ ಕೂಡ ಮೇಲ್ಗಡೆನೂ ಕೂಡ ಸ್ಟ್ರಿಂಗ್ ನೇ ಸೇವ್ ಮಾಡಿದ್ದಾರೆ. ಸೊ ನಮಗೆ ಇಲ್ಲಿ ಬಂದ್ಬಿಟ್ಟು ಹಾರ್ಡ್ ರೂಲ್ ಸೆಟ್ ಮಾಡ್ತೀವಲ್ಲ, ಚೇಂಜ್ ಆಗಬಾರದು. ಸೊ ದಟ್ಸ್ ವೈ ಟಪಲ್ಸ್ ಆರ್ ಹಿಯರ್. ಅಂದ್ರೆ ಟಪಲ್ಸ್ ಅಲ್ಲಿ ನಾವು ಮೇಲ್ಗಡೆ ಮಾಡಿದ ಆಪರೇಷನ್ ಮಾಡಕ್ ಬರುತ್ತಾ? ಬರೋದಿಲ್ಲ. ಎರಡನ್ನೂ ಮಾಡೋದಾಗಿದ್ರೆ ಏನು ಮಾಡ್ತಾ ಇದ್ರು ಟಪಲ್ ಅನ್ನೋದನ್ನ. ಸೊ ಟಪಲ್ ವಿಲ್ ಬಿ ಡಿಫ್ರೆಂಟ್ ಆಗಿರ್ಬೇಕು. ಒಂದು ಡಿಫ್ರೆಂಟ್, ಲಿಸ್ಟ್ ಡಿಫ್ರೆಂಟ್, ಟಪಲ್ ಡಿಫ್ರೆಂಟ್. ಸೊ ಅದಕ್ಕೋಸ್ಕರ ಈಗ ಕೇಳ್ಬೋದು, ನಾವು 0% ಚಾನ್ಸ್ ನಾವು ಮಾಡೋದಕ್ಕಾಗದೇ ಅಲ್ವಾ? ಮಾಡಬಹುದು. ನಾವು ಅದನ್ನ ಮಾಡಿದ್ವಿ ಅಂದ್ರೆ ಯೂಸ್ ಇಲ್ಲ ಅದು ಲೆಕ್ಕದಲ್ಲಿ. ಆ ಟಪಲ್ ನ ಲಿಸ್ಟ್ ಕನ್ವರ್ಟ್ ಮಾಡಿ, ಲಿಸ್ಟ್ ಅಲ್ಲಿ ಏನೋ ಆಪರೇಷನ್ ಮಾಡಿ ಮತ್ತೆ ಕನ್ವರ್ಟ್ ಬ್ಯಾಕ್ ಟು ದ ಟಪಲ್, ಅದು ಏನ್ ಯೂಸ್ ಅದು? ಸೊ ಐ ಡೋಂಟ್ ಥಿಂಕ್ ಸೊ. ನಾವು ಇಲ್ಲಿ ಏನನ್ನೂ ಮಾಡಕ್ಕಾಗಲ್ಲ. ಅಂದ್ರೆ ಆಕ್ಸೆಸಿಂಗ್ ಸೇಮ್ ಬರುತ್ತಾ? ಯು ಕ್ಯಾನ್ ಆಕ್ಸೆಸ್, ನೀವು ಆಕ್ಸೆಸಿಂಗ್ ಎಲ್ಲ ಇರುತ್ತೆ. ಲೆಟ್ಸ್ ಸಿ ಟಪಲ್ ನ ಹೆಂಗೆ ಆಕ್ಸೆಸ್ ಮಾಡಬಹುದು ಅಂತ. ಸೇಮ್ ಏನೂ ಚೇಂಜಸ್ ಇಲ್ಲ. ಆಸ್ ನೀವು ಲಿಸ್ಟ್ ಅಲ್ಲಿ ಏನನ್ನು ನೋಡಿದ್ರೆ ಆಕ್ಸೆಸ್ ಮಾಡೋದಕ್ಕೆ, ಅಂದ್ರೆ ಇಂಡೆಕ್ಸ್ ನಂಬರ್ ಕೊಟ್ಟು ಆಕ್ಸೆಸ್ ಮಾಡೋದ್ರಲ್ಲ, ದ ಸೇಮ್ ವೇ ಯು ಕ್ಯಾನ್ ಏಬಲ್ ಟು ಆಕ್ಸೆಸ್. ನೋಡಿ, ಬನಾನೇ ಬರ್ತಾ ಇದೆ. ವೈ? ಬಿಕಾಸ್ ಆಪಲ್ ಬಂದ್ಬಿಟ್ಟು ಇಂಡೆಕ್ಸ್ 0, ಬನಾನಾ ಬಂದ್ಬಿಟ್ಟು ಇಂಡೆಕ್ಸ್ 1.
ಸೊ ಆಕ್ಸೆಸಿಂಗ್ ವಿಲ್ ಬಿ ಸೇಮ್, ಏನನ್ನೂ ಕೂಡ ಡಿಫ್ರೆಂಟ್ ಇಲ್ಲ, ಡಿಫರೆನ್ಸ್ ಅಂತೂ ಇಲ್ವೇ ಇಲ್ಲ. ನಾನು ಜಾಸ್ತಿ ತೋರಿಸಲ್ಲ ಇದರಲ್ಲಿ, ಯಾಕೆಂದ್ರೆ ಸೇಮ್. ನಾನು ಇದನ್ನ ನಿನ್ನೆನೂ ಕೂಡ ಆಕ್ಸೆಸಿಂಗ್ ನಾವು ಡಿಸ್ಕಷನ್ ಮಾಡಿದೀವಿ ಸ್ಟ್ರಿಂಗ್ ಅಲ್ಲಿ, ಇವತ್ತು ಕೂಡ ಲಿಸ್ಟ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ನಾನು ಒಂದು ಅಥವಾ ಎರಡು ತೋರಿಸ್ತೀನಿ. ದಟ್ ಈಸ್ ದ ನೋಡಿ, ಲಾಸ್ಟ್ಗೆ -1 ಕೊಟ್ರೆ ಸರಿ ಅಂತಾನೆ ಬರಬೇಕು, ಏನು ಬೇರೆದ್ ಬರೋದಿಲ್ಲ ಇಲ್ಲಿ. ಸೊ ಫೈನಲ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ಬೇಕಾದ್ರೆ ಲಿಸ್ಟ್ ಅಲ್ಲಿ ಏನೇನು ಆಪರೇಷನ್ ಮಾಡಿದೆ ಆಕ್ಸೆಸಿಂಗು, ಯು ಕ್ಯಾನ್ ಪ್ರಾಕ್ಟೀಸ್ ಹಿಯರ್. ಆಪಲ್, ಬನಾನಾ, ಚೆರಿ, ಆರೆಂಜ್, ಕಿವಿ, ಮೆಲನ್. ಆಪಲ್ ಬಂದ್ಬಿಟ್ಟು 0, ಬನಾನಾ ಬಂದ್ಬಿಟ್ಟು 1, ಚೆರ್ರಿ ಬಂದ್ಬಿಟ್ಟು 2, 3, 4. ಮೆಲನ್ ಔಟ್ಪುಟ್ ಬರೋದಿಲ್ಲ. ನೋಡಿ, ಮೆಲನ್ ಬರುತ್ತಲ್ಲ, ಏನಕ್ಕೆ ಅಂತ ಗೊತ್ತಿದೆ. ಅಲ್ಲಿ 5 ಕೊಟ್ಟಿದ್ರೆ -1 ಗಂಟೆ ಅಷ್ಟೇ ಅದು ಟ್ರಾವೆಲ್ಸ್ ಮಾಡೋದು. ಕ್ಲಿಯರ್ ದಿಸ್. ಟ್ರಾವೆಲ್ಸ್ ಮಾಡೋದು. ಓಕೆ. ಇಲ್ಲಪ್ಪ, ನನಗೆ ಒಂದು ಚೇಂಜ್ ಮಾಡಲೇಬೇಕು. ನನಗೆ ಈಗ ಒಂದು ಲಿಸ್ಟ್ ಇದೆ, ಒಂದು ಟಪಲ್ ಇದೆ. ನಾನು ಟಪ್ಪಲ್ ಅಲ್ಲಿ ಅಟ್ ಎನಿ ಕಾಸ್ಟ್ ನಾನು ಮಾಡಲೇಬೇಕು ಚೇಂಜ್. ಹೆಂಗೆ ಮಾಡೋದು? ದಿಸ್ ಇಸ್ ದ ಟಪಲ್. ಈಗ ನಾನು ಬಂದ್ಬಿಟ್ಟು ಇದಕ್ಕೆ ಕಿವಿನ ಆಡ್ ಮಾಡಬೇಕು, ಕಿವಿ ಫ್ರೂಟ್ ನ ಆಡ್ ಮಾಡಬೇಕು. ಹೆಂಗ್ ಮಾಡ್ತೇನೆ ನಾನು? ಐ ಸೆಡ್ ಇನ್ ದ ಸ್ಟಾರ್ಟಿಂಗ್ ದಟ್ ನಾನು ಮಾಡೋಕ್ಕಾಗಲ್ಲ ಅಂತ ಹೇಳಿದೆ, ಬಟ್ ಈಗ ಮಾಡಬೇಕು. ಹೌ ಡು ಯು ಡೂ ದಟ್? ಇನ್ಸ್ಟೆಡ್ ಆಫ್ ಈಗ ಬನಾನಾ ತೆಗೆದು ಕಿವಿ ಹಾಕ್ಬೇಕು ಅಂತ ಅನ್ಕೊಳ್ಳಿ, ಹೆಂಗ್ ಹಾಕೋದು? ಫಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ, ಅಲ್ಲೇ ಸಜೆಷನ್ ಕೊಡ್ತಾ ಇದೆ ನೋಡಿ. ಫಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ y is equals to ಲಿಸ್ಟ್ ಕನ್ವರ್ಟ್ ಮಾಡ್ತಾ ಇದೀವಿ. ಲಿಸ್ಟ್ ಆಫ್ x ನಾವು 310 ಲೈನ್ ಅಲ್ಲಿ x ವೇರಿಯೇಬಲ್ಗೆ ಟಪಲ್ ನ ಅಸೈನ್ ಮಾಡಿದ್ವಿ. ಇಲ್ಲಿ ಒಂದೊಂದು ವೇರಿಯೇಬಲ್ y is equal to ಅದ್ x ಇರುತ್ತಲ್ಲ ಟಪಲ್ಲು, ಅದನ್ನ ಲಿಸ್ಟ್ ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಈಗ ನಾನು ಒಂದು ಇಂಡೆಕ್ಸ್ ಗೆ ಆಡ್ ಮಾಡ್ತೀನಿ. ಯಾವ ಇಂಡೆಕ್ಸ್? 1 ಇಂಡೆಕ್ಸ್ ಗೆ ಕಿವಿನ ಆಡ್ ಮಾಡ್ತಾ ಇದ್ದೀನಿ. ಓಕೆ, ಕಿವಿನ ಆಡ್ ಮಾಡಿದೆ. ನೆಕ್ಸ್ಟ್ ಏನು? ಈಗ ಲಿಸ್ಟ್ ಅಲ್ಲಿ ಆಡ್ ಮಾಡಿದೆ, ಫೈನ್. ಈಗ ಮತ್ತೆ ನನಗೆ ಟಪಲ್ ಅಲ್ಲೇ ಬೇಕಲ್ಲ ನೋಡಿ, ಟಪಲ್ಗೆ ಕನ್ವರ್ಟಿಂಗ್ ಬ್ಯಾಕ್ ಟು ದ ಟಪಲ್. ಸೊ ಇದು ನೋ ಯೂಸ್. ನನ್ ಕೇಳಿದ್ರೆ ಮಾಡ್ತಾರೆ ಅಂದ್ರೆ ಏನ್ ನೋ ಯೂಸು? ಅಲ್ಲಿ ಟೆಲ್ ಯು. ನೋಡಿ, ಬನಾನಾ ಬದಲು ಕಿವಿ ಆಯ್ತು. ಬಟ್ ಟಪಲ್ ಅಲ್ಲಿ ನಾವು ಚೇಂಜ್ ಮಾಡಲ್ಲ ಅಂತ ಹೇಳಿದ್ವಿ, ಇಲ್ಲೂ ಕೂಡ ಚೇಂಜ್ ಮಾಡಿದ್ವಿ. ಹೆಂಗೆ ಅಂದ್ರೆ ಬೈ ಕನ್ವರ್ಟಿಂಗ್ ಟಪಲ್ ಟು ದ ಲಿಸ್ಟ್ ಅಂಡ್ ಆಡ್. ಇದು ನಾರ್ಮಲ್ ಆಪರೇಷನ್, ನಿಮಗೆ ಗೊತ್ತಿದೆ. ಇದು ನಾರ್ಮಲ್ ಆಪರೇಷನ್ ವಿಚ್ ವಿ ಸಾ ಇನ್ ದ ಲಿಸ್ಟ್. ಮತ್ತೆ ವಿ ಆರ್ ಕನ್ವರ್ಟಿಂಗ್ ಬ್ಯಾಕ್ ಟು ದ ಟಪಲ್ ಅಂಡ್ ಪ್ರಿಂಟಿಂಗ್ ಇಟ್. ಟಪಲ್ ಮಾಡಿರೋದೇ ಚೇಂಜ್ ಮಾಡಬಾರ್ದು ಅಂತ, ಮತ್ತೆ ನಾವು ಚೇಂಜ್ ಮಾಡ್ತೀವಿ, ಇದನ್ನ ಮಾಡ್ತೀವಿ ಅಂದ್ರೆ ಇದನ್ನ ಡೈರೆಕ್ಟ್ ಆಗಿ ಲಿಸ್ಟ್ ಗೆ ಮಾಡ್ಬೋದಿತ್ತಲ್ಲ. ಇನ್ಸ್ಟೆಡ್ ಆಫ್ ಸ್ಟೋರಿಂಗ್ ದೀಸ್ ವ್ಯಾಲ್ಯೂಸ್ ಆನ್ ದ ಟಪಲ್. ಇದು ಬಂದ್ಬಿಟ್ಟು ಎಕ್ಸೆಪ್ಷನಲ್ ಕೇಸ್, ವೆರಿ ಮಚ್ ಎಕ್ಸೆಪ್ಷನಲ್ ಕೇಸ್. ಒನ್ಸ್ ಇನ್ ಅ ಮಿಲಿಯನ್ ಅಂತ ಅನ್ಕೊಳ್ಳಿ. ಮಾಡ್ತಾರೆ, ಇಲ್ಲ ಇದನ್ನ ಚೇಂಜ್ ಮಾಡಲೇಬೇಕು ಅಂದ್ರೆ ಕನ್ವರ್ಟ್ ಬ್ಯಾಕ್ ಅಂಡ್ ಟು ಡೂ ದಟ್. ಇಲ್ಲ ನಾನು ಡೈಲಿ ನಾರ್ಮಲ್ ಆಪರೇಷನ್ ಟಪಲ್ ಇಂದ ಲಿಸ್ಟಿಂಗ್ ಮಾಡಿ, ಲಿಸ್ಟ್ ಇಂದ ಆಡ್ ಅಥವಾ ಡಿಲೀಟ್ ಮಾಡಿ ಮತ್ತೆ ಟಪಲ್ ಕನ್ವರ್ಟ್ ಮಾಡ್ತೀನಿ ಅಂದ್ರೆ ಕಾಂಪಿಟೇಷನ್ ಕಾಸ್ಟ್ ಎಕ್ಸ್ಟ್ರಾ ಆಗುತ್ತೆ. ನಾವು ಒಂದು ಲೈನ್ ಅಲ್ಲಿ ಲಿಸ್ಟ್ ಅಲ್ಲೇ ಮಾಡ್ಬೋದಲ್ಲ ಇದನ್ನ. ಸೊ ಅದಕ್ಕೋಸ್ಕರ ಮಾಡೋದಕ್ಕೆ ಇದ್ರೂ ಕೂಡ ಮಾಡೋದಿಲ್ಲ. ಓಕೆ, ಇದು ಬಂದ್ಬಿಟ್ಟು ಟಪಲ್ದು. ಟಪಲ್ ಜಾಸ್ತಿ ಏನಿಲ್ಲ. ಈಗ ನಾವು ಸ್ವಲ್ಪ ಇಫ್ ಎಲ್ಸ್ ಸಿಗೋಣ. ವೆರಿ ಇಂಟ್ರೆಸ್ಟಿಂಗ್, ವೈಡ್ಲಿ ಯೂಸ್ಡ್. ನೀವು ಯಾವ್ದಾದ್ರು ಒಂದು ಇಂಟರ್ನೆಟ್ ಅಲ್ಲಿ ಕೋಡ್ ಪಾಪ್ಯುಲರ್ ಯಾವ್ದಾದ್ರು ಕೋಡ್ ತೆಗೆದು ನೋಡ್ರಿ, 90 ಅಥವಾ 70 to 80% ಇಫ್ ಎಲ್ಸ್ ಅಂತೂ ಇದ್ದೇ ಇರುತ್ತೆ. ಕಂಡೀಷನ್ ಮೇಲೆ ವರ್ಕ್ ಆಗುತ್ತೆ. ಏನದು ಇಫ್ ಎಲ್ಸ್? ನಾವು ನಿನ್ನೆ ಸ್ವಲ್ಪ ನೋಡಿದ್ವಿ, ಒಂದು ಕಂಡೀಷನ್ ಹಾಕಿ ಅದು ಆಂಡ್ ಅಥವಾ ಆರ್ ಕಲಿಬೇಕಾದ್ರೆ ನೋಡಿದ್ವಿ. ಬಟ್ ಇವಾಗ ನಾವು ಸ್ವಲ್ಪ ಡೆಪ್ತ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಅಂದ್ರೆ ಯಾವಾಗ ಯೂಸ್ ಮಾಡ್ತೀವಿ, ಇಫ್ ಎಲ್ಸ್ ಯಾವಾಗ ಯೂಸ್ ಮಾಡ್ತೀವಿ, ಎಲ್ಇಫ್ ಯಾವಾಗ ಯೂಸ್ ಮಾಡ್ತೀವಿ. ಸೊ ಆತರ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, 1 ಸೆಕೆಂಡ್.
ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಇಲ್ಲಿ ಬಂದ್ಬಿಟ್ಟು a is equals to 33, b is equals to 200. If b is greater than a, ಕಂಡೀಷನ್ ಇತ್ತು, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಲೈನ್ ಟು ಕಂಡೀಷನ್ ಇತ್ತು ಅಂದ್ರೆ b is greater than a ಅಂತ ಪ್ರಿಂಟ್ ಮಾಡಪ್ಪ. ಓಕೆ, ಹೌ ಡು ವಿ ರೈಟ್? ಸಿ ದೀಸ್ ಆರ್ ದ ವೇರಿಯೇಬಲ್ಸ್. ನಾನು a ಮತ್ತೆ b ಬಂದ್ಬಿಟ್ಟು ವೇರಿಯೇಬಲ್. a ಗೆ 33 ಅಂತ ಅಸೈನ್ ಮಾಡ್ತಾ ಇದ್ದೀನಿ, b ಗೆ 200 ಅಂತ ಅಸೈನ್ ಮಾಡ್ತಾ ಇದ್ದೀನಿ. ಈಗ ನಾವು ಕಂಪೇರ್ ಮಾಡಬೇಕು ಚಿಕ್ಕದ ದೊಡ್ಡದ ಅಂತ. ಸೊ ಅದಕ್ಕೋಸ್ಕರ ಇಫ್ ಅನ್ನೋ ಇದೊಂದು ಕಂಡೀಷನಲ್ ಸ್ಟೇಟ್ಮೆಂಟ್. ಇಫ್ ಅನ್ನೋದು ಸ್ಟಾರ್ಟಿಂಗ್ ಕೀವರ್ಡ್ ಬರಿತಾ ಇದ್ದೀನಿ. ಬಿ ಈಸ್ ಗ್ರೇಟರ್ ದ್ಯಾನ್ ಎ. ಇಟ್ ಈಸ್ ಜಸ್ಟ್ ಚೆಕಿಂಗ್ ದಿಸ್ ಅ ಮ್ಯಾಥಮೆಟಿಕಲ್ ಸಿಂಪಲ್ ಮ್ಯಾಥಮೆಟಿಕ್. ನಿಮ್ಗೆ ಅದು ಹೆಂಗೆ ಬಿ ಗ್ರೇಟರ್ ಅಂದ್ರೆ ನೋಡಿ ಇಲ್ಲಿ ನಾಚ್ ಇದೆಯಲ್ಲ, ಸರಿ, ಶಾರ್ಪ್ ನಾಚ್ ಇದೆಯಲ್ಲ, ಶಾರ್ಪ್ ನಾಚ್ ಸೈಡ್ ಯಾವ್ದಿರುತ್ತೋ, ಐ ಮೀನ್ ಶಾರ್ಪ್ ನಾಚ್ ಸೈಡ್, ನಾಚ್ ಬಂದ್ಬಿಟ್ಟು ಶಾರ್ಪ್ ಇದ್ರೆ ಅದು ಚಿಕ್ಕದು. ಮೌತ್ ಇರುತ್ತಲ್ಲ, ಇಟ್ಸ್ ಆಲ್ವೇಸ್ ಬಿಗ್. ಉಲ್ಟಾ ಬರೆದ್ರೆ ಈ ಕಂಡೀಷನ್ ಅಲ್ಲಿ ಎ ದೊಡ್ಡದು, ಬಿ ಚಿಕ್ಕದು. ಸೊ ವಿ ಕ್ಯಾನ್ ಪ್ಲೇ. ಈಗ ಒಬ್ಬೊಬ್ರು ಹೇಳ್ತಾರೆ ಕಾಮನ್ ಆಗಿ ದಿಸ್ ಇಸ್ ಆಲ್ವೇಸ್ ಗ್ರೇಟರ್, ದಿಸ್ ಇಸ್ ಆಲ್ವೇಸ್ ಲೆಸರ್ ಅಂತ ಹೇಳ್ತಾರೆ. ಇಲ್ಲ, ಆ ತರ ವರ್ಕ್ ಆಗೋದಿಲ್ಲ. ಈ ನಂಬರ್ ಡಿಪೆಂಡ್ ಮೇಲ್, ನಂಬರ್ ಯಾವ್ದು ಆ ಕಡೆ ಆಗ್ತಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಇದು ಆಲ್ವೇಸ್ ಗ್ರೇಟರ್ ಇತ್ತು ಅಂದ್ರೆ ಕನ್ಸಿಡರ್ ನಾನು ಹಿಂಗ್ ಬರೀತೀನಿ, ಕಂಡೀಷನ್ ಫಾಲ್ಸ್ ಆಗುತ್ತಲ್ಲ. ಹಂಗಾದ್ರೆ ಇಟ್ ಡಸಂಟ್ ವರ್ಕ್. ಇಟ್ ಡಿಪೆಂಡ್ಸ್ ಆನ್ ದ ನಂಬರ್ ಮೇಲೆ ವರ್ಕ್ ಆಗುತ್ತೆ, ಗ್ರೇಟರ್ ದ್ಯಾನು ಲೆಸ್ಸರ್ ದ್ಯಾನು. ಓಕೆ, ವಿವರಿಯ. ಸೊ this is a condition b, whether if b is greater than a ಇದೆಯಾ. ಅದಾದ್ಮೇಲೆ we will add a colon. ನಾನು ಬರುತ್ತೆ ತೋರಿಸ್ತೀನಿ ನಿಮ್ಗೆ ಇನ್ನೊಂದ್ಸರಿ. if b ಸ್ಪೇಸ್ ಕೊಡ್ಬೇಕಾ, ಕೊಟ್ಟಿಲ್ಲ ಅಂದ್ರೆ ನಡೆಯುತ್ತೆ, ನಾನು ಕೊಡ್ತೀನಿ ಸ್ಪೇಸ್ a. ನೋಡಿ ಎಂಟರ್ ಮಾಡ್ತೀನಿ. ನೋಡಿ ಎಂಟರ್ ಮಾಡಿದ್ಮೇಲೆ ಬಂದ್ಬಿಟ್ಟು ಐ ಕೆಳಗಡೆ ಬ್ಲಿಂಕ್ ಆಗ್ತಾ ಇದೆ, ಕರ್ಸರ್ ಬಂದ್ಬಿಟ್ಟು ಐ ಕೆಳಗಡೆ ಬಂದಿದೆ. ಸೊ ಪ್ರಿಂಟ್ ಓಕೆ, ಬಿ ಇಸ್ ಗ್ರೇಟರ್ ಅಂತಾನೆ ಕೊಡ್ತೀನಿ. ಫಸ್ಟ್ ಇದನ್ನ ಎಕ್ಸಿಕ್ಯೂಟ್ ಮಾಡೋಣ, ಆಮೇಲೆ ಇದನ್ನ ಎಕ್ಸಿಕ್ಯೂಟ್ ಮಾಡೋಣ. ಸೊ ಸೇವ್ ಮಾಡಿದೆ, ನಂಬರ್ನ ಅನ್ಕಮೆಂಟ್ ಮಾಡ್ತೀನಿ ಬಿಕಾಸ್ ಐ ಆಮ್ ಯೂಸಿಂಗ್ ದಟ್ ನಂಬರ್. We are getting an error at line number 322 saying that expected syntax error, expected colon. ಇಲ್ಲಿ ನೋಡಿ ರೆಡ್ ಲೈನ್ ಅಲ್ಲಿ ಅಂಡರ್ಲೈನ್ ಇದೆ. ಸೊ ಐ ಆಮ್ ರೈಟಿಂಗ್ colon. ಓಕೆ, ಇವಾಗ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ಅಗೇನ್ ಎರರ್. ಏನಕ್ಕೆ ಎರರ್? ಎಕ್ಸ್ಪೆಕ್ಟೆಡ್ ಇಂಡೆಂಟೆಡ್ ಬ್ಲಾಕ್ ಆಫ್ಟರ್ ಇಫ್. ಏನಿದು ಇಂಡೆಂಟೆಡ್ ಬ್ಲಾಕ್ ಅಂದ್ರೆ whenever we are giving colon, ನೀವು ಇಲ್ಲಿ colon ಹಾಕದ್ಮೇಲೆ ಜಸ್ಟ್ ಎಂಟರ್ ಕೊಡಿ, ಕರ್ಸರ್ ನೋಡಿ ಎಲ್ಲಿಗೆ ಹೋಗ್ತಾ ಇದೆ, ನಮ್ಮ ಪ್ರಿಂಟ್ ಎಲ್ಲಿದೆ ನೋಡಿ. ಪ್ರಿಂಟ್ ಬಂದ್ಬಿಟ್ಟು ಇಟ್ ಈಸ್ ಅಟ್ ದ ರಾಂಗ್ ಪೊಸಿಷನ್. ಸೊ ನಾನೀಗ ಏನ್ ಮಾಡ್ತೀನಿ ಅಂದ್ರೆ ರೈಟ್ ಪೊಸಿಷನ್ ತರ್ತೀನಿ. ನೋಡಿ ಅಲ್ಲಿಗೆ ಹೋಗಿ ಎಂಟರ್ ಕೊಡಿ, ಸೇವ್ ಮಾಡಿ, ರನ್ ಮಾಡಿ. ಬಿ ಈಸ್ ಗ್ರೇಟರ್ ದ್ಯಾನ್ ಎ. ಸಿಂಪಲ್. ಇದು ಬಂದ್ಬಿಟ್ಟು ಕಂಡೀಷನ್. ಈಗ ನಾನು ಕಂಡೀಷನ್ ನ ಉಲ್ಟಾ ಮಾಡ್ತೀನಿ, ಏನಾಗುತ್ತೆ ಅಂತ ನೋಡೋಣ. ಔಟ್ಪುಟ್ ಬರ್ತಾ ಇಲ್ಲ. ಏನಕ್ಕೆ ಔಟ್ಪುಟ್ ಬರ್ತಾ ಇಲ್ಲ ಅಂದ್ರೆ ಆ ಕಂಡೀಷನ್ ಟ್ರೂ ಅಲ್ಲ. ಟ್ರೂ ಆಗಿದ್ರೆ ಮಾತ್ರ ಒಳಗೆ ಬರೋದಕ್ಕೆ ನಂಗೆ ಕಂಡೀಷನ್ ಬರ್ತಿತ್ತು. ಏನು ಟ್ರೂ ಆಗಿದ್ರೆ ಮಾತ್ರ ಒಳಗಿದಕ್ಕೆ ಅಂದ್ರೆ ನೋಡಿ ಇದು ಟ್ರೂ ಇತ್ತು. ಸೊ ಇಫ್ ಐ ರನ್ ದಟ್, ರನ್ ಆಗಿದ ತಕ್ಷಣ ಒಳಗಡೆ ಪ್ರಿಂಟ್ ಒಳಗಡೆ ಏನಿದೆ ಬರುತ್ತೆ. ಇನ್ ಕೇಸ್ ಇದು ಟ್ರೂ ಅಲ್ಲ ಅಂದ್ರೆ ನಾನೇನ್ ಮಾಡ್ತೀನಿ, ಎಲ್ಸ್ ಕೋಲನ್ ಎಂಟರ್ ಬಿ ಈಸ್ ನಾಟ್ ಗ್ರೇಟರ್ ದ್ಯಾನ್ ಎ ಅಂತ ಕೊಡ್ತೀನಿ.
ಇಲ್ಲಿ ಎಲ್ಸ್ ಬರದ ಮೇಲೂ ಕೂಡ ಕೋಲನ್ ಕೊಡಬೇಕು. ಕೋಲನ್ ಕೊಟ್ಟ ಮೇಲೆ ಅದು ಬಂದ್ಬಿಟ್ಟು ಅದೇ ಇಂಡೆಂಟೇಶನ್ ತಗೊಳುತ್ತೆ. ಸಮ್ ಆಫ್ ದ ಐಡಿಯಲ್ಲಿ 2 ಸ್ಪೇಸ್, ಸಮ್ ಆಫ್ ದ ಐಡಿಯಲ್ಲಿ 4 ಸ್ಪೇಸ್. ನಾವು ಇದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ನೋಡಿ ಕೌಂಟ್ ಮಾಡ್ತೀನಿ, 1 2 3 4. ಈಗ ನಾನು ಇಲ್ಲಿ ಕೊಡ್ತೀನಿ. ಈಗ ಕರೆಕ್ಟ್ ಆಗಿ ನನಗೆ ಡೈರೆಕ್ಟ್ ಅದಕ್ಕೆ ಬೇಕಪ್ಪ ಅಂದ್ರೆ ಟ್ಯಾಬ್ ಅಂತ ಪ್ರೆಸ್ ಮಾಡಿ. ನೋಡಿ ಜಸ್ಟ್ ಪ್ರೆಸ್, ಇನ್ಸ್ಟೆಡ್ ಆಫ್ 4 ಸಾರಿ ಸ್ಪೇಸ್ ಕೊಡೋದಕ್ಕಿಂತ ಜಸ್ಟ್ ಪ್ರೆಸ್ ಟ್ಯಾಬ್, ನಿಮಗೆ ಬರುತ್ತೆ. ನೋಡಿ ಬರ್ತಾ ಇದೆ ಟ್ಯಾಬ್. ಸೊ ಈಗ ಓಕೆ. ಈಗ ನಾನು ಉಲ್ಟಾ ಮಾಡ್ತೀನಿ ಈ ಕಂಡೀಷನ್ ನ. ಅಂದ್ರೆ ಈಗ ಬಿ ಗ್ರೇಟರ್ ಐತಲ್ಲ, ಇದು 333 ಕೊಡ್ತೀನಿ. ಆಬ್ವಿಯಸ್ಲಿ ಕಂಡೀಷನ್ ಫಾಲ್ಸ್ ಆಗುತ್ತೆ. ಅಂದ್ರೆ ಇಲ್ಲಿ ಒಳಗಡೆ ಏನಿದೆ ದಿಸ್ ಕಂಡೀಷನ್ ಫೇಲ್ ಆಗುತ್ತೆ, ಎಲ್ಸ್ ಕಂಡೀಷನ್ ಸಕ್ಸೀಡ್ ಆಗುತ್ತೆ. ನೋಡಿ ಬಿ ಈಸ್ ನಾಟ್ ಗ್ರೇಟರ್ ದ್ಯಾನ್ ಎ, ಸೊ ದಟ್ ಎಲ್ಲಿ ಮೇಲೆಗಡೆ ಎ ಬಂದ್ಬಿಟ್ಟು ಜಾಸ್ತಿ ಇದೆ, ಬಿ ಬಂದ್ಬಿಟ್ಟು ಕಡಿಮೆ ಇದೆ. ಸೊ ಬಿ ಇಸ್ ನಾಟ್ ಗ್ರೇಟರ್ ದನ್ ಎ ಅಂತ ಬರ್ತದೆ. ಇದು ಬಂದ್ಬಿಟ್ಟು ಇಫ್ ಎಲ್ಸ್ ಸ್ಟೇಟ್ಮೆಂಟ್. ಮೇಕ್ ಶ್ಯೂರ್ ಟು ರೈಟ್ ಕೋಲನ್ ಇಫ್ ಬರದ್ಮೇಲೆ, ಎಲ್ಸ್ ಬರದ್ಮೇಲೂ ಕೂಡ. ಇದನ್ನೆಲ್ಲ ಮುಂದಗಡೆ ಒಂದೊಂದು ಲೈನಲ್ಲೇ ಬರೀಬಹುದು. ವಿ ವಿಲ್ ಅಂಡರ್ಸ್ಟ್ಯಾಂಡ್ ಒಂದು ಅದೆಂಗೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಇದು ಬಂದ್ಬಿಟ್ಟು ಸಿಂಪಲ್ ಇಫ್ ಎಲ್ಸ್. ಕಾಮನ್ ಆಗಿ ನಾವು ಈ ತರ ಎಲ್ಲ ರಿಯಲ್ ವರ್ಲ್ಡ್ ಅಲ್ಲಿ ಈ ತರ ಎಕ್ಸಾಂಪಲ್ಸ್ ಇರಲ್ಲ, ಕಂಡೀಷನಲ್ ಎಕ್ಸಾಂಪಲ್ ಇರ್ತವೆ. ಸೊ ಅದು ಡಿಪೆಂಡ್ಸ್, ಅದು ನಾವು ಯಾವ ತರ ವರ್ಕ್ ಮಾಡ್ತಾ ಇದೀವಿ ಅದರ ಮೇಲೆ ಡಿಪೆಂಡ್. ಇನ್ನೊಂದು ಇಫ್ ಗೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ನಿಮಗೆ ಒಂದು ನಂಬರ್ ಅಂತ ಡಿಕ್ಲೇರ್ ಮಾಡಿದ್ವಿ, ದಟ್ ಈಸ್ ನಂಬರ್ ಇಸ್ 15. ಇಫ್ ನಂಬರ್ ಇಸ್ ಗ್ರೇಟರ್ ದ್ಯಾನ್ 0 ಇತ್ತು ಅಂದ್ರೆ ಪಾಸಿಟಿವ್ ಅಂತ ಹಾಕು. ಓಕೆ, ಏನಂತ ಬರುತ್ತೆ ನೋಡಿ, ದಿಸ್ ನಂಬರ್ ಇಸ್ ಪಾಸಿಟಿವ್. ಈಗ ನಾನೇನಾದ್ರೂ -1 ಅಂತ ಹಾಕಿದೆ, -10 ಹೋಗ್ಲಿ, -10 ಅಂತ. ಇಲ್ಲಿ ಒಳಗಡೆ ಪ್ರಿಂಟ್ ಅಲ್ಲಿ ಏನು ಕೊಟ್ಟಿಲ್ಲ, ಅದಕ್ಕೋಸ್ಕರ ಏನು ಪ್ರಿಂಟ್ ಆಗಲ್ಲ. ಈಗ ನಾನೇನ್ ಕೊಡ್ತೀನಿ ಅಂದ್ರೆ ಎಲ್ಸ್ ನಂಬರ್ ಇಸ್ ನೆಗೆಟಿವ್ ಅಂತ ಕೊಡ್ತೀನಿ. ಇವಾಗ ಏನ್ ಬರುತ್ತೆ ನೋಡೋಣ, ನಂಬರ್ ಇಸ್ ನೆಗೆಟಿವ್ ಅಂತ ಬಂತು. ಸೊ ಈ ತರದಕ್ಕೆ ನಾವು ಇಫ್ ಎಲ್ಸ್ ಯೂಸ್ ಮಾಡ್ತೀವಿ. ಅಂದ್ರೆ ಟ್ರೂ ಆರ್ ಫಾಲ್ಸ್ ಅಂತಾನೆ ವರ್ಕ್ ಆಗುತ್ತೆ. ಕನ್ಸಿಡರ್ ದಟ್ ಎಸ್ ಆರ್ ನೋ, ಟ್ರೂ ಆರ್ ಫಾಲ್ಸ್. ಇಂಡೆಂಟೇಶನ್ ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ 2 ಸ್ಪೇಸ್, ಇನ್ ಸಮ್ ಟೈಮ್ಸ್ 4 ಸ್ಪೇಸ್, ಡಿಪೆಂಡ್ಸ್. ನಾವು ಸೆಟ್ ಮಾಡ್ಕೋಬಹುದು. ಹೆಂಗ್ ಸೆಟ್ ಮಾಡೋದು? ಗೋ ಟು ದ ಯೂಟ್ಯೂಬ್ ಅಂಡ್ ಚೆಕ್ ಇಟ್ ಔಟ್. ನಾನಂತೂ ಚೇಂಜ್ ಮಾಡಿಲ್ಲ 2 ಇಂದ 4ಗೆ, 4 ಇಂದ 2ಗೆ, ಬಟ್ ವಿ ಕ್ಯಾನ್ ಡೂ ದಟ್, ಮಾಡಬಹುದು. ಓಕೆ, ಈಗ ಇಫ್ ಆಯ್ತು, ಎಲ್ಸ್ ಆಯ್ತು. ಈಗ ನಾನು ಇನ್ನೊಂದು ಕಂಡೀಷನ್ ಬರೀಬೇಕಪ್ಪ. ಇಫ್ ಎಲ್ಸ್ ಮಧ್ಯ, ಇಫ್ ಮತ್ತೆ ಎಲ್ಸ್ ಮಧ್ಯ ಐ ನೀಡ್ ಟು ರೈಟ್ ಒನ್ ಮೋರ್ ಕಂಡೀಷನ್. ಏನೋ ಒಂದು ಕಂಡೀಷನ್ ಬರೋ. ಹೌ ಡು ಐ ಡು? ಇಸ್ ದರ್ ಎನಿ ಪಾಸಿಬಿಲಿಟಿ ಟು ರೈಟ್ ಇಟ್? ಎಸ್, there is a possibility. This is the possibility. Elif, E-L-I-F, elif. A is equals to 33, B is equals to 33 as well. Writing a condition whether B is greater than A. If it is so, print it as B is greater than A. Elif, else ಅಂತ ಹಾಕಿದ್ರು ಬರೋದು, ಬಟ್ ಎಕ್ಸಾಕ್ಟ್ ಕಂಡೀಷನ್ ಬರಿತಾ ಇದೀನಿ ನಾನು. A is equals to B ಇದೆಯಾ? ಇನ್ ಕೇಸ್ ಇದ್ರೆ ಮಾತ್ರ ಗೆಟ್ ಇನ್ ಟು ದಸ್, ಇದ್ರೆ ಮಾತ್ರ. ಅಕಾರ್ಡಿಂಗ್ ಟು ದ ಲೈನ್ ನಂಬರ್ 333 ಮಾಡಿದ್ರೆ 334 ಲೈನ್ ಅಲ್ಲಿ ಎಸ್ ಇಟ್ ಈಸ್ ಸೇಯಿಂಗ್ ದೇ ಆರ್ ಈಕ್ವಲ್. ಸಬ್ಸ್ಟಿಟ್ಯೂಟ್ ಮಾಡಿ, ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಇಲ್ಲ ಅಂದ್ರೆ ನೋಡಿ, ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಒಂದ್ಸರಿ ಈ ತರ ಮಾಡ್ಕೊಳ್ಳಿ. 33 ಗ್ರೇಟರ್ ದ್ಯಾನ್ 33 ಇದೆಯಾ? ನೋ, ಇಟ್ ಈಸ್ ನಾಟ್ ಟ್ರೂ. ಅಂದ್ರೆ ಲೈನ್ ನಂಬರ್ ಇದ್ರೊಳಗಡೆ ಹೋಗೋದಿಲ್ಲ ಅಂತ ಗೊತ್ತಾಯ್ತು ನಮಗೆ. ಓಕೆ, ಇಲ್ಲೊಂದ್ಸರಿ ಚೆಕ್ ಮಾಡೋಣ. 33 is equals to ಸಿಂಗಲ್ ಈಕ್ವಲ್ಸ್ ಬಂದ್ಬಿಟ್ಟು ಅಸೈನು, ಡಬಲ್ ಈಕ್ವಲ್ಸ್ ಬಂದ್ಬಿಟ್ಟು ಕಂಪೇರ್. ಅಲ್ಲಿ ಮೇಲ್ಗಡೆ ಲೈನ್ ನಂಬರ್ 333 ಅಲ್ಲಿ A is equals to 33 ಅಂದ್ರೆ
33 ಇರೋ ನಂಬರು ಎಗೆ ಅಸೈನ್ ಆಗ್ತಾ ಇದೆ. ಬಟ್ ಇಲ್ಲಿ ಡಬಲ್ ಈಕ್ವಲ್ಸ್ ಕೊಟ್ಟಿದ್ದಾರೆ. ಡಬಲ್ ಈಕ್ವಲ್ಸ್ ಅಂದ್ರೆ ಚೆಕ್ ಮಾಡುತ್ತೆ ಕಂಪೇರ್ ವೆದರ್ ಈಕ್ವಲ್ ಇದೆಯೋ ಇಲ್ವೋ ಅಂತ. ಓಕೆ, ಸೊ ಸೇವ್ ಇಟ್. A and B are equal ಅಂತ ಬರ್ತಾ ಇದೆ ಬಿಕಾಸ್ ಬೋತ್ ಇನ್ಪುಟ್ ಆರ್ ಟ್ರೂ. ಐ ಮೀನ್ A 33 ಇದೆ, B ಕೂಡ 33 ಇದೆ. ಸೊ ಎಲಿಫ್ ಕಂಡೀಷನ್ ಟ್ರೂ ಆಯ್ತು. ಅಂದ್ರೆ ನಾವು ಇಫ್ ಕಲ್ತೀವಿ, ಎಲ್ಸ್ ಕಲ್ತೀವಿ, ಬಟ್ ಇಲ್ಲಿ ನಾನು ಎಲ್ಸ್ ಬರೋದಿಲ್ಲ. ಬರಿಬೋದಾ? ಎಲ್ಸ್ ಬರಿಬಹುದು. ಅದೇ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೋಣ. ಇಫ್ ಎಲಿಫ್ ಯಾವಾಗ, ಎಲ್ಸ್ ಯಾವಾಗ. ಈಗ ಇಫ್ ಎಲ್ಸ್ ಗೊತ್ತಾಯ್ತು. ಯು ಕ್ಯಾನ್ ಟೇಕ್ ಎನಿಥಿಂಗ್. ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ ಎಲಿಫ್ಗೆ ಹಿಂಗಾದ್ರೆ ಯಾವಾಗ್ಲೂ ನಾವು ಒಂದೇ ಸರಿ ಎಲಿಫ್ ಹಾಕ್ಬೇಕಾ? ಆ ತರ ಇಲ್ಲ. ಯು ಕ್ಯಾನ್ ರೈಟ್ ಹೌ ಮೆನಿ ಎಲಿಫ್ ಯು ವಾಂಟ್. ಓಕೆ, ಏಜ್ ಬಂದ್ಬಿಟ್ಟು 25 ಇದೆ. ಇಲ್ಲಿ ಏಜ್ ಬಂದ್ಬಿಟ್ಟು 25 ಇದೆ. ಇಫ್ ಏಜ್ ಈಸ್ ಲೆಸ್ ದ್ಯಾನ್ 13, 13 ಗಿಂತ ಕಡಿಮೆ ಇದ್ರೆ ಚೈಲ್ಡ್ ಅಂತ ಪ್ರಿಂಟ್ ಮಾಡು. ಓಕೆ, ಇಫ್ ಆಯ್ತು. ಎಲಿಫ್ ಏಜ್ ಈಸ್ ಲೆಸ್ ದ್ಯಾನ್ 20 ಇತ್ತು ಅಂದ್ರೆ ಟೀನೇಜರ್. ಒನ್ ಮೋರ್ ಎಲಿಫ್ ಏಜ್ ಈಸ್ ಲೆಸ್ ದ್ಯಾನ್ 65 ಇತ್ತು ಅಂದ್ರೆ ಅಡಲ್ಟ್ ಅಂತ ಪ್ರಿಂಟ್ ಮಾಡು. ಒನ್ ಮೋರ್ ಎಲಿಫ್ ಏಜ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 65 ಇತ್ತು ಅಂದ್ರೆ ಸೀನಿಯರ್. ಫರ್ಗೆಟ್ ಅಬೌಟ್ ದ ಲಾಜಿಕ್. ಲಾಜಿಕ್ ಬಿಡಿ, ಇಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಇಫ್ ಇಂದ ಸ್ಟಾರ್ಟ್ ಮಾಡಿದೀನಿ. ಇನ್ನೊಂದು ಕಂಡೀಷನ್ ಬರೀತೀನಿ ಅಂದ್ರೆ ಇಫ್ ಅದರ ಕೆಳಗಡೆಯಿಂದನೇ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ಈ ತರ ಸ್ಟಾರ್ಟ್ ಆಗ್ತಾ ಇಲ್ಲ. ಈ ತರ ಸ್ಟಾರ್ಟ್ ಆಗೋದು ಬೇರೆ ಇರುತ್ತೆ. ಐ ವಿಲ್ ಡಿಸ್ಕಸ್ ದಟ್ ಆಸ್ ವೆಲ್. ನೆಸ್ಟೆಡ್ ಇಫ್ ಅಲ್ಸ್ ಅಂತೀವಿ, ನೆಸ್ಟೆಡ್ ಇಫ್ ಅಂತೀವಿ. ಈಗ ನಾನು ನೆಸ್ಟೆಡ್ ಏನ್ ಕಲಿತಾ ಇಲ್ಲ. ನೆಸ್ಟೆಡ್ ಅಂದ್ರೆ ಇಫ್ ಒಳಗಡೆ ಇನ್ನೊಂದು ಇಫ್ ಅಂತ. ವಿ ವಿಲ್ ಅಂಡರ್ಸ್ಟ್ಯಾಂಡ್ ದಟ್. ಇದು ನಾರ್ಮಲ್ ಇಫ್ ಎಲ್ ಸ್ಟೇಟ್ಮೆಂಟ್. ಇಫ್ ಒಂದು ಕಂಡೀಷನ್ ಬರದೆ, ಪ್ರಿಂಟ್ ಬರದೆ, ದೆನ್ ಇಟ್ ಹ್ಯಾಸ್ ಟು ಕಮ್ ಅಂಡರ್ ದ ಇಫ್. ಇಫ್ ಕೆಳಗಡೆನೆ ಬರಬೇಕು. ಮತ್ತೆ ಇಲ್ಲಿ ಟ್ಯಾಬ್ ಕೊಟ್ರೆ ರಾಂಗ್ ಆಗುತ್ತೆ. ಇಫ್ ಕೆಳಗಡೆ ಬಂತು ಇನ್ನೊಂದು ಕಂಡೀಷನ್. ನೋಡಿ, ನಾವು ಪ್ರತಿ ಸರಿ ವಿ ಆರ್ ಎಂಡಿಂಗ್ ವಿತ್ ಅ ಕೂಲನ್. ಕೂಲನ್ ಇಂದಾನೆ ನಾವು ಎಂಡ್ ಮಾಡ್ತಾ ಇದೀವಿ. ಅಂಡ್ ಎಲಿಫ್ ದೆನ್ ಕಂಡೀಷನ್. ನಾನು ಪ್ರಿಂಟ್ ಅಲ್ಲಿ ಏನಾದ್ರು ಬರೀಬಹುದು. ಪ್ರಿಂಟ್ ಜಸ್ಟ್ ನಿಮ್ ರೆಫರೆನ್ಸ್ ABCD ಬರೀಬಹುದು ನೀವು ಪ್ರಿಂಟ್ ಅಲ್ಲಿ, ನಿಮ್ ರೆಫರೆನ್ಸ್ಗೆ ಅಷ್ಟೇ. ಸೇವ್ ಮಾಡ್ತಾ ಇದ್ದೀನಿ. ಈಗ ಏಜ್ ಬಂದ್ಬಿಟ್ಟು 25 ಇದೆ. ಏನ್ ಔಟ್ಪುಟ್ ಬರಬಹುದು? ಯು ಆರ್ ಎನ್ ಅಡಲ್ಟ್. ಏನಕ್ಕೆ ಅಡಲ್ಟ್ ಅಂದ್ರೆ ಈ ಕಂಡೀಷನ್ ಟ್ರೂ ಆಗ್ತಾ ಇದೆ. ಯಾಕೆ ಈ ಕಂಡೀಷನ್ ಟ್ರೂ ಆಗ್ತಾ ಇದೆ? ಟೈಪ್ ಮಾಡಿ ನೋಡಿ. 25 is less than 65. Yes, it is true. ಈ ಕಂಡೀಷನ್ ಟ್ರೂ ಆಗ್ತಾ ಇಲ್ಲ. 25 ಗ್ರೇಟರ್ ದನ್ 20. ಎಲ್ಲಿ 25 ಎಲ್ಲಿ ಗ್ರೇಟರ್ ಇದೆ? ಅವ್ನ ಕಂಡೀಷನ್ ಉಲ್ಟಾ ಕೊಟ್ಟಿದ್ದಾನೆ. ಅಂದ್ರೆ 20 ಜಾಸ್ತಿ ಅಂತ ಹೇಳ್ತಾ ಇದೆ. ನೋ, ಕಂಡೀಷನ್ ಅಲ್ಲಿ ಏಜ್ ಇನ್ಪುಟ್ ಬಂದ್ರು 25. ಸೊ ಈ ಕಂಡೀಷನ್ ಟ್ರೂ ಆಗಲ್ಲ. ಇಲ್ಲಿ ಟ್ರೂ ಆಯ್ತು ಅಂದ್ರೆ ಇಲ್ಲಿ ಕೆಳಗಡೆ ಎಕ್ಸಿಕ್ಯೂಟೇ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ. ಇನ್ ಕೇಸ್ ಇಲ್ಲಿ ಟ್ರೂ ಆಯ್ತು ಅಂದ್ರೆ ಇಲ್ಲಿ ಜಸ್ಟ್ ಕಮ್ ಔಟ್ ಆಫ್ ದ ಲೂಪ್. ಇದು ಲಾಸ್ಟ್ ಕಂಡೀಷನ್. ಈಗ ನಾನೇನಾದ್ರೂ ಏಜ್ ಅಲ್ಲಿ ಅಲ್ಕಮೆಂತಿಸ್ ಏಜ್ ಬಂದ್ಬಿಟ್ಟು ಇಲ್ಲಿ ನಾನು 100 ಅಂತ ಕೊಡ್ತೀನಿ ಅಂತ ಅನ್ಕೊಳ್ಳಿ. ಓಕೆ, 105 ಇರಲಿ. ನೋಡಿ, ಅಲ್ಲಿ ಔಟ್ಪುಟ್ ಯು ಆರ್ ಅ ಸೀನಿಯರ್ ಅಂತ ಬರ್ತಾ ಇದೆ. ವೈ ಇಟ್ ಈಸ್ ಅ ಸೀನಿಯರ್? I am giving the input as 105 is greater than or equal to 65. Equals atto ಆಗ್ತಾ ಇಲ್ಲ, greater ಇದೆ. Condition true ಆಯ್ತು. So that condition true ಆಯ್ತು. It is execute ಆಗ್ತಾ ಇದೆ. So this is about elif. If elif ಎಷ್ಟು ಕಂಡೀಷನ್ ಆದ್ರೂ ಕೂಡ ಬರಿಬಹುದು. ಎಷ್ಟಾದ್ರೂ ಕಂಡೀಷನ್ ಬರೀಬಹುದು ಹೇಳದ್ನಲ್ಲ ಎಲಿಫ್ ಅಲ್ಲಿ. ಬಟ್ ಇಫ್ ಅಲ್ಲಿ ಒಳಗಡೆ ಬರಿತೀವಿ ಅಂದ್ರೆ ರೆಸ್ಟೆಡ್ ತಗೋಬಹುದು. ಓಕೆ, ನಾನೀಗ ಇಫ್ ಯೂಸ್ ಮಾಡಬೇಕು.
ಎಲಿಫ್ನು ಯೂಸ್ ಮಾಡಬೇಕು ಮತ್ತೆ ಎಲ್ಸ್ನು ಕೂಡ ಯೂಸ್ ಮಾಡಬೇಕು. ಹೌ ಡು ಐ ಡೂ ದಟ್? ಇಸ್ ದರ್ ಎನಿ ಪಾಸಿಬಿಲಿಟಿ? ಎಸ್, ದರ್ ಇಸ್ ಅ ಪಾಸಿಬಿಲಿಟಿ. ನೋಡಿ, here a is equals to 200, b is equals to 33. If b is greater than a, it is just checking b ಅಂದ್ರೆ ಜಾಸ್ತಿ ಇದೆಯಾ a ಗಿಂತ, ಜಾಸ್ತಿ ಇದೆಯಾ ಇದ್ರೆ b is greater than a ಅಂತ ಪ್ರಿಂಟ್ ಮಾಡು. ಇಲ್ಲ ಅಂದ್ರೆ I'm writing one condition, one more condition here, whether a is equals to b ಇದೆಯಾ, ಇದ್ರೆ ದೇ ಆರ್ ಈಕ್ವಲ್ ಅಂತ ಪ್ರಿಂಟ್ ಮಾಡು. ಇವೆರಡು ಕಂಡೀಷನ್ ಇಲ್ಲ ಅಂದ್ರೆ ನೋಡಿ, ನಾನು ಎಲ್ಸ್ ಅಲ್ಲಿ ಕಂಡೀಷನ್ ಬರೀತಾ ಇಲ್ಲ. ಎಲ್ಸ್ ಅಂದ್ರೆ ರೆಸ್ಟ್ ಏನರ್ಥ, ಯಾವ ಎಲ್ಲಾ ಕಂಡೀಷನ್ ಟ್ರೂ ಆಗ್ಲೇಬೇಕಾದ್ರೆ ಅವೆರಡು ಕಂಡೀಷನ್ ಬಿಟ್ಟು ಅಂತ. ಸೊ ಆಬ್ವಿಯಸ್ಲಿ ಈಗ ಬಿ ಜಾಸ್ತಿ ಇದೆ ಅಂದ್ರೆ ಇದಕ್ಕೆ ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ, ಈಕ್ವಲ್ಸು ಆಗ್ತಾ ಇಲ್ಲ. ಆಬ್ವಿಯಸ್ಲಿ ಇಲ್ಲಿ ಎಲ್ಸ್ ಅಲ್ಲಿ ನಾನು ಎಲಿಫ್ ಕೊಟ್ಟರು ವರ್ಕ್ ಆಗುತ್ತೆ. ಬಟ್ ವಾಟ್ಸ್ ದ ಯೂಸ್ ಆಫ್ ಗಿವಿಂಗ್ ಎಲಿಫ್ ಹಿಯರ್? ಎಲ್ಸ್ ಅಲ್ಲೇ ನನಗೆ ಬರುತ್ತೆ, ಉಳಿದಿದ್ದು ಅಂತ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನೋಡಿ, ಎ ಈಸ್ ಗ್ರೇಟರ್ ದನ್ ಬಿ. ಈಗ ನಾನೇನ್ ಮಾಡ್ತೀನಿ ಅಂದ್ರೆ, ನನಗೆ ಈ ಕಂಡೀಷನ್ ಟ್ರೂ ಆಯ್ತು ಅಂದ್ರೆ ಇದು ಪ್ರಿಂಟ್ ಆಯ್ತು. ಈಗ ನಾನು ಇದನ್ನ 330 ಕೊಡ್ತೀನಿ ಅಂದ್ರೆ ಈ ಕಂಡೀಷನ್ ಬರಬೇಕು, ಬಿ ಇಸ್ ಗ್ರೇಟರ್ ದನ್ ಎ ಅಂತ ಬರಬೇಕು. ನೋಡೋಣ ಬಿ ಇಸ್ ಗ್ರೇಟರ್ ದನ್ ಎ ಬರುತ್ತಾ ಅಂತ. ಬರ್ತಾ ಇದೆ ಅಲ್ಲ, ಬಿ ಇಸ್ ಗ್ರೇಟರ್ ದನ್ ಎ. ಈಗ ನಾನೇನ್ ಮಾಡ್ತೀನಿ, ಇಲ್ಲಿ 200 ಕೊಡ್ತೀನಿ, ಈಕ್ವಲ್ಸ್ ಅಂತ ಬರ್ಬೇಕು. ಫಸ್ಟ್ ಈ ಕಂಡೀಷನ್ ನೋಡ್ತು ಟ್ರೂ ಆಯ್ತಾ ಅಂತ. ಇಲ್ಲ, ಈ ಕಂಡೀಷನ್ ವರ್ಕ್ ಆಗ್ತಾ ಇಲ್ಲ. ಸೊ ದಟ್ ಐ ಆಮ್ ಜಂಪಿಂಗ್ ಆನ್ ಟು ದ ನೆಕ್ಸ್ಟ್ ಕಂಡೀಷನ್, ದಟ್ ಈಸ್ ಎಲಿಫ್ ವೆದರ್ ಎ ಈಸ್ ಈಕ್ವಲ್ಸ್ ಟು ಬಿ ಇದೆಯಾ? ಎಸ್, ಈಕ್ವಲ್ಸ್ ಅಂತ. ಇಟ್ ಡಸಂಟ್ ಕೇರ್ ಅಬೌಟ್ ದ ನೆಕ್ಸ್ಟ್ ಸ್ಟೇಟ್ಮೆಂಟ್. ಇಲ್ಲಿ ನನಗೆ ಔಟ್ಪುಟ್ ಬರ್ತಾ ಇದೆ ಅಂದ್ರೆ ಇದು ಈಕ್ವಲ್ ಆಗ್ತಾ ಇದೆ ಅಂದ್ರೆ ಏನಕ್ಕೆ ಮತ್ತೆ ಮುಂದೋಗಿ ಚೆಕ್ ಮಾಡಬೇಕು ಇದೇ ಟ್ರೂ ಆಗ್ತಾ ಇದೆ ಅಂದ್ರೆ, ರೈಟ್? ಸೊ ದಟ್ಸ್ ವಾಟ್ ಇಫ್, ಎಲಿಫ್ ಮತ್ತೆ ಎಲ್ಸ್ ಕಂಡೀಷನ್ ಒಂದರಲ್ಲೇ ಬರಿಬಹುದು. ಎಲಿಫ್ ಮಾತ್ರ ಸಿಕ್ಕಾಬಟ್ಟೆ ನೀವು ಎಷ್ಟು ಬೇಕಾದ್ರೂ ಹಾಕ್ಬಹುದು. ಇಫ್ ಅಲ್ಲಿ ಒಂದು ಕಂಡೀಷನ್, ಎಲ್ಸ್ ಅಲ್ಲಿ ನನ್. ಅಂದ್ರೆ ಏನ್ ಎಲ್ಸ್ ಅಲ್ಲಿ ನಾವು ಕಂಡೀಷನ್ ಬರೆಯಲ್ಲ, ಉಳಿದಿದ್ದು ಅಂತ ಹೇಳ್ತೀವಲ್ಲ, ಸೊ ಅದಾಗುತ್ತೆ. ಓಕೆ, ಹಂಗಾದ್ರೆ ಈಗ ನಾವು ಎಲಿಫ್ ಎಲ್ಲಾ ಕಡೆ ಯೂಸ್ ಮಾಡ್ಲೇಬೇಕಾ? ಆತರ ಏನಿಲ್ಲ. ಜಸ್ಟ್ ಇಫ್ ಎಲ್ಸ್ ಅಲ್ಲಿ ವರ್ಕ್ ಆಗ್ತಾ ಇದೆ ಅಂದ್ರೆ ಇಫ್ ಎಲ್ಸ್ ಅಲ್ಲೇ ಬಿಟ್ಬಿಡಿ. ಅಂದ್ರೆ ಒಂದೇ ಒಂದು ಕಂಡೀಷನ್ ಇದೆ, ದಟ್ ವರ್ಕ್ಸ್ ಗುಡ್. ಎಲಿಫ್ ಎಷ್ಟಾದ್ರೂ ಆಗ್ಬೋದು ಅಂತ ಹೇಳಿದೆ, ವಿ ಕ್ಯಾನ್ ಚೆಕ್ ದಟ್. ಓಕೆ, ಈಗ ನಾನು ಅವಾಗಲೇ ಹೇಳಿದೆ ಇದನ್ನ ಒಂದೇ ಲೈನ್ ಅಲ್ಲೇ ಬರಿಬಹುದು ಅಂತ. ತೋರಿಸ್ತೀನಿ ಅದು ಹೆಂಗ್ ಬರೆಯೋದು ಅಂತ. ಅದನ್ನ ಶಾರ್ಟ್ ಅಂಡ್ ಇಫ್ ಅಂತ ಕರಿತೀವಿ. ಸೇಮೇ ನೆಕ್ಸ್ಟ್ ಲೈನ್ ಬರೆಯೋ ಬದಲು ಅದೇ ಲೈನ್ ನಲ್ಲಿ ಹಾಕಿದ್ದೀನಿ. ಇದು ಲೈನ್ ನಂಬರ್ 363. ಇಫ್ ಐ ಸೇವ್ ಇಟ್, ನೋಡಿ, ಎ ಇಸ್ ಗ್ರೇಟರ್ ದನ್ ಬಿ. ಒಂದೇ ಲೈನ್ ನಲ್ಲೇ ಬರೀತೆ. ಮೊದ್ಲೇನ್ ಮಾಡ್ತಾ ಇದ್ದೆ, ಎಂಟರ್ ಕೊಡ್ತಾ ಇದ್ದೆ. ಈಗ ನಾನು ಅದನ್ನ ಕೊಡ್ತಾ ಇಲ್ಲ ಅಷ್ಟೇ. ಇದನ್ನ ಶಾರ್ಟ್ ಅಂಡ್ ಕಾಮನ್ ಆಗಿ ಈ ತರ ಯಾರು ಬರೆಯೋದಿಲ್ಲ. ಸೊ ಸಿ ಇಟ್ ಸ್ವಲ್ಪ ಕನ್ಫ್ಯೂಷನ್ ಇವೆಲ್ಲ. ದಿಸ್ ಇಸ್ ದ ಬೆಟರ್, ರೈಟ್? ನೋಡಿ, ನಿಮ್ಗೆ ಇದು ನಿಮ್ ಇಷ್ಟ ಅದು. ಇಫ್ ಯು ರಿಯಲಿ ವಾಂಟ್ ಟು ಡೂ ದಟ್, ಯು ಕ್ಯಾನ್ ರೈಟ್ ಇಟ್. ದಿಸ್ ಇಸ್ ದ ಬೆಟರ್ ಚಾಯ್ಸ್. ನನ್ನ ಕೇಳೋದಾದ್ರೆ ತೋರಿಸ್ಕೊಟ್ಟಿದ್ದಷ್ಟೇ ನಿಮ್ಗೆ ಇದನ್ನ ಈ ತರನು ಬರೀತಾರೆ ಅಂತ. ಕಾಮನ್ ಆಗಿ ನಾನಂತೂ ನೋಡಿಲ್ಲ. ನಾನು ಕಂಪ್ನಿಯಲ್ಲಿ 5 ವರ್ಷದಿಂದ ಮಾಡ್ತಾ ಇದ್ದೀನಿ. ಈ ತರ ಯಾರು ಇಫ್ ಅಲ್ಲಿ ಒಂದು ಕಂಡೀಷನ್ ಆಗಿ ಬರೆದ್ರೆ ನಾನಂತೂ ನೋಡಿಲ್ಲ. ಮೇ ಬಿ ನೀವು ನೋಡಿರ್ಬೋದು, ನಾಟ್ ಶೋರ್, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಓಕೆ, ಇದರಲ್ಲೇ ಈಗ ನಾನು ಹೆಂಗ್ ಬರದೆ, ಒಂದರಲ್ಲಿ ಇಫ್ ಇಂದು ತೋರಿಸ್ತೆ, ಎಲ್ಸು ಬರೀತಾರೆ, ಇಫ್ ಎಲ್ಸು ಬರೀತಾರೆ ಒಂದೇ ಲೈನ್ ಅಲ್ಲಿ. ಇಟ್ ಮೇಕ್ಸ್ ಸೋ ಮಚ್ ಕಾಂಪ್ಲಿಕೇಟೆಡ್. ಅಥವಾ ಒಂದು ಕೋಡು ನಾವು ಬರೆದಿರೋದಾಗಿರ್ಬೋದು, ಅದನ್ನ ನಾವೇ ಒಂದು ತಿಂಗಳಾದ್ಮೇಲೆ ನಾವು ಕೋಡ್ ನಾವೇ ನೋಡ್ತೀವಿ ಅಂದ್ರೆ ಅರ್ಥ ಆಗೋದಿಲ್ಲ. ಸೊ ಕನ್ಸಿಡರಿಂಗ್ ಸಂಬಡಿ ಇಸ್ ರೀಡಿಂಗ್ ಅವರ್ ಕೋಡ್ ಅಂದ್ರೆ ಹಿಂಗಾಗ್ಬೇಡ ಅವ್ರಿಗೆ. ಸೊ ಕಾಮನ್ ಆಗಿ ಸಿಂಪಲ್ ಆಗಿ ಕೋಡಿಂಗ್ ಪ್ರಾಕ್ಟೀಸ್ ಅಲ್ಲಿ ಸಿಂಪಲ್ ಆಗಿ ಬರೀತಾ ಇರ್ತಾರೆ. ನಾನು ಅವಾಗಲೇ ಹೇಳಿದೆ, ಇಫ್ ಎರಡೆರಡು ಇಫ್ ಯೂಸ್ ಮಾಡಬಹುದಾ? ಎರಡೆರಡು ಇಫ್ ಯೂಸ್ ಮಾಡಬಹುದು. ಇಫ್ ಒಳಗಡೆ ಇಫ್ ವಿ ಆರ್ ಕಾಲಿಂಗ್ ದಟ್ ಆಸ್ ನೆಸ್ಟೆಡ್, NESTED, ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್.
ಏನಿದು ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ದಿಸ್ ಇಸ್ ದ ನೆಸ್ಟೆಡ್ ಇಫ್. ಫಸ್ಟ್ ಬಂದ್ಬಿಟ್ಟು ಎಕ್ಸ್ ಇಸ್ ಈಕ್ವಲ್ಸ್ ಟು 41 ಅಂತ ಇದೆ. ದೆನ್ ಬಂದ್ಬಿಟ್ಟು ಎಕ್ಸ್ ಜೊತೆ ಕಂಪೇರ್ ಮಾಡ್ತಾ ಇದ್ದೀನಿ. 41 ಈಸ್ ಗ್ರೇಟರ್ ದನ್ 10. ಪ್ರಿಂಟ್ ಮಾಡಪ್ಪ ಅಬೌಟ್ 10 ಅಂತ. ಓಕೆ, ಮತ್ತೆ ಇನ್ನೊಂದು ಕಂಡೀಷನ್ ಹಾಕಿದ್ದೀನಿ ಇಲ್ಲಿ ನೋಡಿ. ಇಲ್ಲ ನಾನೇನು ಕೋಲನ್ ಕೊಟ್ಟಿಲ್ಲ ಪ್ರಿಂಟ್ ಆದ್ಮೇಲೆ, ಸೊ ಅದಕ್ಕೋಸ್ಕರ ಪಿ ಕೆಳಗಡೆನೆ ಬರ್ತಾ ಇದೆ. ಮತ್ತೆ ಇದೇನಕ್ಕೆ ಇದು ಆತರ ಬರ್ತಾ ಇದೆ ಅಂತ ಕೇಳ್ಬಿಡಿ. ನಾನೇನಾರ ಕೋಲನ್ ಹಾಕಿಲ್ಲ, ಕೋಲನ್ ಯಾರು ಪ್ರಿಂಟಿಗೆ ಹಾಕೋದಿಲ್ಲ, ಅಲ್ಲಿ ಇಫಿಗೆ ಹಾಕಿದ್ದಾರೆ. ಇಫಿಗೆ ಆದ ತಕ್ಷಣ ನೋಡಿ ಇಂಡೆಂಟೇಶನ್ ಇದೆ, ಸ್ಪೇಸ್ ಇರುತ್ತಲ್ಲ ಅದೇ ಇಂಡೆಂಟೇಶನ್ ಅಂತಾರೆ. 4 ಸ್ಪೇಸ್ 2 ಸ್ಪೇಸ್ ವರ್ಕ್ಸ್ ಹೋಲ್ಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 20 ಇದೆಯಾ, ಇದ್ರೆ ಅಬೌಟ್ 20 ಅಂತ ಪ್ರಿಂಟ್ ಮಾಡು. ಓಕೆ, ಸೇವ್ ಮಾಡೋಣ, ರನ್ ಮಾಡೋಣ. ನೋಡಿ ಎರಡೂ ಕಂಡೀಷನ್ ಟ್ರೂ ಆಗಿ. ಇದನ್ನ ನೆಸ್ಟೆಡ್ ಇಫ್ ಅಂತೀವಿ. ಇಫ್ ಒಳಗಡೆ ಇಫ್ ನೀಡ್ ಇದೆಯಾ, ಬಹಳಷ್ಟು ಕೋಡ್ ನಾವು ನೆಸ್ಟೆಡ್ ಇಫ್ ಅಲ್ಲೇ ಯೂಸ್ ಮಾಡ್ತೀವಿ. ಕಾಮನ್ ಸಿಂಪಲ್ ಇಫ್ ಎಲ್ಸ್ ಅಥವಾ ಇಫ್ ಅಲ್ಲಿ ಇಫ್ ಮಾಡಲ್ಲ ಅಂತಲ್ಲ. ಬಹಳ ಕಂಡೀಷನ್ ಟ್ರೂ ಆಗ್ಬೇಕಾಗುತ್ತೆ. ನಾವು ಒಂದು ವ್ಯಾಲ್ಯೂನ ತಗೋಬೇಕಾದ್ರೆ ಅಥವಾ ವ್ಯಾಲ್ಯೂ ಆಡ್ ಮಾಡಬೇಕಾದ್ರೆ ಡಿಪೆಂಡೆನ್ಸಿ ಇರುತ್ತೆ. ಸೊ ಇದು ಬಂದ್ಬಿಟ್ಟು ನೆಸ್ಟೆಡ್ ಇಫ್ ಒಳಗಡೆ ಇಫ್. ಓಕೆ ಓಕೆ, ಈಗ ಇಫ್ ಒಳಗಡೆ ಇಫ್ ಹಾಕಿದ್ದೀನಿ ಅಂದ್ರೆ ನಮಗೆ ಗೊತ್ತಿದೆ. ಮತ್ತೆ ಇನ್ನೊಂದು ಇಫ್ ಬಂದ್ರೆ ಎಲ್ಸ್ ಬರ್ಲೇಬೇಕಾ ಅಥವಾ ಇಫ್ ಬಂದ್ರೆ ಎಲ್ ಇಫ್ ಬರ್ಲೇಬೇಕಾ, ಆ ತರ ಕಂಡೀಷನ್ ಯಾವುದು ಇಲ್ಲ. ನೋಡಿ ನಾನಿಲ್ಲಿ 2 ಸರಿ ಇಫ್ ಬರ್ದಿದ್ದೀನಿ, ಒಂದೇ ಸರಿ ಎಲ್ಸ್ ಬರ್ದಿದ್ದೀನಿ. ದಟ್ಸ್ ವಾಟ್. ಆ ತರ ಕಂಡೀಷನ್, ದರ್ ಇಸ್ ನೋ ಕಂಡೀಷನ್ ದಟ್ ಆ ತರನೇ ಬರಬೇಕು ಅಂತ ಯಾವುದು ಇಲ್ಲ. ಈಗ ಇನ್ನೊಂದು ತೋರಿಸ್ತೀನಿ ನಾನು ನಿಮ್ಗೆ. ಓಕೆ, 3 ಇಫ್ ಆಗಿ ತೋರಿಸ್ತೀನಿ. ಫಸ್ಟ್ ಇನ್ಪುಟ್ ಬಂದ್ಬಿಟ್ಟು ಸ್ಕೋರ್ ಇಸ್ ಈಕ್ವಲ್ಸ್ ಟು 85 ಅಂತ ಇದೆ. ದೆನ್ ಅಟೆಂಡೆನ್ಸ್ ಇಸ್ ಈಕ್ವಲ್. ನಿಮಗೆ ಕನ್ಫ್ಯೂಷನ್ ಸ್ವಲ್ಪ ಆಗ್ಬಹುದು ನೆಸ್ಟೆಡ್ ಇಫ್ ಅಲ್ಲಿ, ತಲೆ ಕೆಡಿಸ್ಕೊಬಿಡಿ. ಬಹಳ ಸಿಂಪಲ್ ಇದೆ. ಈಗ ಒಂದ್ ಸೆಕೆಂಡ್. ಒಂದು ಬಂದ್ಬಿಟ್ಟು ಇಫ್ ಅಲ್ಲಿ ನೀವು ನಾರ್ಮಲ್ ನೋಡಿದ್ರೆ ಒಂದು ಕಂಡೀಷನ್ ಬರೀತೀರಾ, ಅದು ಎಕ್ಸಿಕ್ಯೂಟ್ ಆಗುತ್ತೆ, ಮಾಡ್ತೀರಾ. ಸೆಕೆಂಡ್ ಇಫ್ ಅಲ್ಲೂ ನೋಡೋದು, 2 ಇಫ್ ಅಲ್ಲೂ ಕೂಡ 2 ಕಂಡೀಷನ್ ಬರ್ತೀವಿ. ನಾನು ಅವಾಗ್ಲೇನೆ ಹೇಳಿದೆ, ನೀವು ಕಾಮನ್ ಆಗಿ ಕಂಪ್ನಿ ಲೆವೆಲ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಒಂದ್ ಇಫ್ ಯಾರು ಬರ್ಕಂತ ಕೂರಲ್ಲ ಅಂದ್ರೆ ಕಂಡೀಷನ್ ಬೇಕು ಅಂದ್ರೆ ಬರೀತಾರೆ. ಬಟ್ ನೀವು ಬರೆಯೋ ಕೋಡಲ್ಲೆಲ್ಲ ಕಂಡೀಷನ್ ಬಹಳ ಡಿಪೆಂಡೆನ್ಸಿ ಇರುತ್ತೆ. ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ 2 to 3 ಫ್ಯಾಕ್ಟರ್ ಅಥವಾ 3 to 4 ಫ್ಯಾಕ್ಟರ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಅವಾಗ ನೀವು ಇಲ್ಲಿ ಆ್ಯಂಡ್ ಆಗಿ ಬರೀತೀರಾ, 2 ಕಂಡೀಷನ್ ಹಾಕಿ ಆ್ಯಂಡ್ ಆಗಿ ಬರೀತೀರಾ, ಅದಾದ್ರೂ ಓಕೆ. ಇಲ್ಲ ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಅಂತ ಹೇಳಿದ್ರೆ ಇಲ್ಲಿ ರೈಟಿಂಗ್ ನೆಸ್ಟೆಡ್ ಬರೀತಾ ಕೂರ್ತೀರಾ. ಲೈನ್ ನಂಬರ್ 375 ಸ್ಕೋರ್ ಬಂದ್ಬಿಟ್ಟು ಒಂದು ಇನ್ಪುಟ್ ಇದೆ 85 ಅಂತ. ಅಟೆಂಡೆನ್ಸ್ ಬಂದ್ಬಿಟ್ಟು 90. ಸಬ್ಮಿಟೆಡ್, ವೆದರ್ ಸಬ್ಮಿಟ್ ಆಗಿದೆ ಅಲ್ಲ ಏನು ಗೊತ್ತಿಲ್ಲ, ಅಲ್ಲಿ ಏನು ಮೆನ್ಷನ್ ಮಾಡಿಲ್ಲ, ಟ್ರೂ ಅಂತ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಇನ್ಪುಟ್ ಕೊಟ್ಟಿರೋದು. ಫಸ್ಟ್ ಕಂಡೀಷನ್ ಸ್ಕೋರ್ 60ಗಿಂತ ಜಾಸ್ತಿ ಇದ್ರೆ ಮಾತ್ರ ಎಕ್ಸಿಕ್ಯೂಟ್ ಮಾಡು, ಕನ್ಸಿಡರ್. ಈಗ ಸ್ಕೋರ್ ಬಂದ್ಬಿಟ್ಟು ನಾನು 60 ಬೇಡ, ಇಲ್ಲಿ 59 ಅಂತ ಕೊಡ್ತೀನಿ. ನೋಡಿ 59 ಅಂತ ಕೊಡ್ತೀನಿ, ಎಕ್ಸಿಕ್ಯೂಟ್ ಮಾಡ್ತೀನಿ. ಡೈರೆಕ್ಟ್ ಫೇಲ್ ಬರ್ತಾ ಇದೆ. ಏನಕ್ಕೆ ಫೇಲು? ಈ ಇಫ್ ಕಂಡೀಷನ್ಗೆ ಈ ಲಾಸ್ಟ್ ನೋಡಿ ಲೈನ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಫ್ ಐ ಇಂದ ಸ್ಟಾರ್ಟ್ ಆಗಿದೆ ಇಲ್ಲಿ, ಅಂದ್ರೆ ಇದಕ್ಕೂ ಮ್ಯಾಚ್ ಅಂತ. ಫಸ್ಟ್ ಕಂಡೀಷನ್ ಏನಾದ್ರೂ ಸರ್ವೈವ್ ಆಗಿಲ್ಲ ಅಂದ್ರೆ ಜಸ್ಟ್ ಕಮ್ ಬ್ಯಾಕ್ ಟು ದ ಲಾಸ್ಟ್. ಓಕೆ, 85 ಇದೆ ಸ್ಕೋರ್. ಇಲ್ಲಿ ಫಸ್ಟ್ ಸ್ಕೋರ್ 85 ಇದೆಯಾ? 85 ಇಸ್ ದ ಇನ್ಪುಟ್. ಸ್ಕೋರ್ ಬಂದಿರೋದು ಗ್ರೇಟರ್ ದ್ಯಾನ್ ಈಕ್ವಲ್ಸ್ ಟು 60. ಸಾರಿ 60. ಎಸ್, ಇಟ್ ಈಸ್ ಟ್ರೂ. ಈಕ್ವಲ್ಸ್ ಇದೆಯಾ ಎಲ್ಲ ಬೇಕಾಗಿಲ್ಲ, ಗ್ರೇಟರ್ ಅಂತೂ ಇದೆ. ಗ್ರೇಟರ್ ಇದ್ದಿದ್ದಕ್ಕೆ ಇಲ್ಲಿ ನೆಕ್ಸ್ಟ್ ಕಂಡೀಷನ್ ಬರ್ತೀವಿ. ಈಗ ಅಟೆಂಡೆನ್ಸ್ ಯಾವುದು? ಅಟೆಂಡೆನ್ಸ್ 90 ಇದೆ ಅಲ್ಲ ನೋಡಿ, ಇಲ್ಲಿ ಕೀವರ್ಡ್ ಬಂದ್ಬಿಟ್ಟು ಅಟೆಂಡೆನ್ಸ್. ಸೊ ಅಟೆಂಡೆನ್ಸ್ ಬಂದ ತಕ್ಷಣ ಇಲ್ಲಿ 90 ಅಂತ ಇದೆ ಇಲ್ಲಿ ಇನ್ಪುಟ್. ಲೈನ್ ನಂಬರ್ 376 ಅಲ್ಲಿ ಐ ಆಮ್ ರೈಟಿಂಗ್ ದಟ್ ದ ಕಂಡೀಷನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 80 ಇದೆಯಾ ಕಂಡೀಷನ್.
ಎಸ್ ಇದೆ. ಇಲ್ಲ ಅಂದಿದ್ರೆ ನೋಡಿ, ಇದ್ರ ಲೈನ್ ಬಂದ್ಬಿಟ್ಟು ಇದ್ರ ಸ್ಟ್ರೈಟ್ ಇದೆ, ಎಲ್ಸ್. ಪಾಸ್ ಬಟ್ ಲೋ ಅಟೆಂಡೆನ್ಸ್ ಅಂತ ಎಕ್ಸಿಟ್. ಮತ್ತು ಕಂಡೀಷನ್ 2, 3ಕ್ಕೂ ನಿಮಗೆ ಮ್ಯಾಚ್ ಮಾಡಿ ತೋರಿಸ್ತೀನಿ, ಫ್ಲೋ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಸಬ್ಮಿಟ್ ಮಾಡಿದನ, ಟ್ರೂ ಅಂದ್ರೆ 1 ಆಗುತ್ತೆ, ಅಂದ್ರೆ ಒಳಗಡೆ ಹೋಗುತ್ತೆ. ಸೊ ಟ್ರೂ ಆಗ್ತಿದ್ದಂಗೆ ಇಲ್ಲಿ ಪಾಸ್ ವಿತ್ ಗುಡ್ ಸ್ಟ್ಯಾಂಡಿಂಗ್ ಅಂತ ಬರ್ಬೇಕಿಲ್ಲ ಔಟ್ಪುಟ್. ಅಲ್ಲಿ ಇದನ್ನ ನಾನು ಕಮೆಂಟ್ ಮಾಡಿದ್ದೀನಿ, ಇಟ್ ಈಸ್ ಟೇಕಿಂಗ್ ಸಮ್. ನೋಡಿ ಎಕ್ಸಿಕ್ಯೂಟ್ ಮಾಡ್ತೀನಿ. ನಮ್ಮ ಎಕ್ಸ್ಪೆಕ್ಟೇಷನ್ ಬರುತ್ತೆ ಅಂದ್ರೆ ಈ 3 ಕಂಡೀಷನ್ ಟ್ರೂ ಆಯ್ತು. ಇವನು ಕೊಟ್ಟಿರೋ ಇನ್ಪುಟ್ಗೆ ಔಟ್ಪುಟ್ ಏನ್ ಬರಬೇಕು ಅಂದ್ರೆ ಪಾಸ್ ವಿತ್ ಗುಡ್ ಸ್ಟ್ಯಾಂಡಿಂಗ್ ಅಂತ ಔಟ್ಪುಟ್ ಬರ್ತಾ ಇದೆ. ಓಕೆ, ಈ 3 ಕಂಡೀಷನ್ ಟ್ರೂ ಆಯ್ತು. ಇಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ ಅಲ್ಲಿ ಸಬ್ಮಿಟೆಡ್ ಫಾಲ್ಸ್ ಅಂತ ಕೊಡ್ತೀನಿ. ಫಾಲ್ಸ್ ಅಂತ ಕೊಟ್ರೆ ಫಸ್ಟ್ ಕಂಡೀಷನ್ ಟ್ರೂ ಆಯ್ತು, ಸೆಕೆಂಡ್ ಕಂಡೀಷನ್ ಟ್ರೂ ಆಯ್ತು, ಥರ್ಡ್ ಕಂಡೀಷನ್ ಈ ಸಬ್ಮಿಟೆಡ್ ಟ್ರೂ ನಾ ಅಂತ ಬರ್ತಾ ಇದೆ. ಇಲ್ಲ ಫಾಲ್ಸ್ ಇದೆ ನೋಡಿ, ಈ ಸಬ್ಮಿಟೆಡ್ ಎಲ್ಸ್ ಬಂದ್ಬಿಟ್ಟು ಇಲ್ಲಿದೆ, ಪಾಸ್ ಬಟ್ ಮಿಸ್ಸಿಂಗ್ ಅಸೈನ್ಮೆಂಟ್ ಅಂತ ಇದೆ. ನೋಡೋಣ ಏನು ಔಟ್ಪುಟ್ ಕೊಡುತ್ತೆ ಅಂತ. ನೋಡಿ, ಪಾಸ್ ಬಟ್ ಮಿಸ್ಸಿಂಗ್ ಅಸೈನ್ಮೆಂಟ್. 2 ಕಂಡೀಷನ್ ಟಾಪ್ ಕ್ಲಿಯರ್ ಆಯ್ತು, 3ನೇ ಕಂಡೀಷನ್ ಫೇಲ್ ಆಗಿದೆ. ಈಗ ಅಟೆಂಡೆನ್ಸ್ ಬಂದ್ಬಿಟ್ಟು ಅವನು 80% ಮಿನಿಮಮ್ ಬೇಕು ಅಂತ ಹೇಳಿದ್ದಾನೆ. ನಾನಂತೂ 60% ಇನ್ಪುಟ್ ಕೊಡ್ತೇನೆ. ಫಸ್ಟ್ ಕಂಡೀಷನ್ ಟ್ರೂ ಆಗುತ್ತೆ, ಸೆಕೆಂಡ್ ಕಂಡೀಷನ್ ಫೇಲ್ ಆಗುತ್ತೆ. ಫೇಲ್ ಆಗುತ್ತೆ ಅಂದ್ರೆ ಇಟ್ ಡಸಂಟ್ ಮತ್ತೆ ಒಳಗಡೆ ಹೋಗೋದೇ ಇಲ್ಲ ಇಲ್ಲಿ. ಕ್ಲಿಯರ್, ಪಾಸ್ ನೋಡಿ, ಇದರದೆಲ್ಲಿದೆ, ಈ ಇಫ್ ಇಲ್ಲಿದೆ. ಲೈನ್ ನೋಡ್ಕೊಂಬಿಡಿ ನೀವು, ಅಲ್ಲಿ ಆಕ್ಚುಲಿ ಲೈನ್ ಮೆನ್ಷನ್ ಮಾಡಿದಾನೆ, ನೀವು ನೋಡ್ಕೋಬಹುದು. ಇಲ್ಲೊಂದು ಲೈನ್ ಮೆನ್ಷನ್ ಮಾಡಿದಾನೆ, ಪಾಸ್ ಬಟ್ ಲೋ ಅಟೆಂಡೆನ್ಸ್ ಇದು ಕ್ರಿಯೇಟ್ ಆಗ್ತಾ ಇದೆ. ಈಗ 3 ಕಂಡೀಷನ್ ಆಗಿಲ್ಲ ಅಂತ ಅನ್ಕೊಳ್ಳಿ, 35 ಅಂತ ತಗೊಳ್ಳಿ. ಫಸ್ಟ್ ಕಂಡೀಷನ್ನೇ ಪಾಸ್ ಆಗ್ತಾ ಇಲ್ಲ, ಅದರ ಒಳಗಡೆ ಕಂಡೀಷನ್ ಇಟ್ಕೊಂಡು ಅದೇನು ಮಾಡುತ್ತೆ. ಸೊ ಫಸ್ಟ್ ಕಂಡೀಷನ್ ಫೇಲ್ ಆಯ್ತು, ಇದ್ರ ಲೈನ್ ನೋಡಿ, ಇಲ್ಲೇ ಲೈನ್ ಇದೆ, ಅಲ್ಲಿ ಬನ್ನಿ, ಎಲ್ಸ್ ಫೇಲ್ ಅಂತ. ಸೊ ಕಾಮನ್ ಆಗಿ ನಾವು ಇಲ್ಲಿ 3 ಇಫ್ ಅಲ್ಲಿ ಒಂದು ಎಕ್ಸಾಂಪಲ್ ತೋರಿಸಿದ್ದೀನಿ. ಕ್ಯಾನ್ ಟೇಕ್ ಎಷ್ಟಾದ್ರೂ ಇಫ್, ನಿಮ್ದು ಕಂಡೀಷನ್ಗಳು ಯೋಚನೆ ಮಾಡಿ, ನಿಮ್ದು ಪ್ಲಾನ್ ಮಾಡ್ಕೊಳ್ಳಿ, ಯಾವ ತರ ಇಫ್ ಎಲ್ಸ್ ಬರಿಬಹುದು, ಎಲಿಫ್ ಬರಿಬಹುದು, ಅಥವಾ ನೆಸ್ಟೆಡ್ ಇಫ್ ಬರಿಬಹುದು. ಇವೆಲ್ಲ ಸ್ವಲ್ಪ ಪ್ಲಾನ್ ಮಾಡ್ಕೊಳ್ಳಿ. ದಿಸ್ ಲುಕ್ ಸಿಂಪಲ್ ರೈಟ್, ಈಸಿ ಇದೆ. ಸೊ ಕನ್ಫ್ಯೂಷನ್ ಆಗ್ಬೋದು ನಿಮಗೆ. ನಾನು ಬೇಕಾದ್ರೆ ಇನ್ನೊಂದ್ಸರಿ ಹೇಳ್ತೀನಿ. ನಾನು 3 ಇನ್ಪುಟ್ ತಗೊಂಡಿದ್ದೀನಿ, ಸ್ಲೋ ಅಟೆಂಡೆನ್ಸ್ ಸಬ್ಮಿಟೆಡ್ ಅಂತ. ಸ್ಕೋರ್ ಬಂದ್ಬಿಟ್ಟು ಒಂದು ಕಂಡೀಷನ್ ಹಾಕಿದ್ದೀನಿ, ಸ್ಕೋರ್ ಈಸ್ ಗ್ರೇಟರ್ ದಾನ್ ಈಕ್ವಲ್ ಟು 60 ಅಂತ ಹಾಕಿದ್ದೀನಿ. ಆ ಥರ 3 ಕಂಡೀಷನ್ ಬರ್ತೀನಿ, ವಿಚ್ ಇಸ್ ಡಿಪೆಂಡೆಂಟ್ ಆನ್ ಸಬ್ಮಿಟೆಡ್ ಮತ್ತೆ ಅಟೆಂಡೆನ್ಸ್ ಮೇಲೆ. ಇನ್ಪುಟ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ 3 ಇನ್ಪುಟ್ ಕೊಟ್ಟಿದ್ದೀನಿ, ಸ್ಕೋರು, ಅಟೆಂಡೆನ್ಸ್, ಸಬ್ಮಿಟೆಡ್. ಅದರ ಮೇಲೆ ವರ್ಕ್ ಆಗುತ್ತೆ. ಏನಂದ್ರೆ ಫಸ್ಟ್ ಕಂಡೀಷನ್ ಟ್ರೂ ಆಯ್ತು ಅಂದ್ರೆ ನೆಕ್ಸ್ಟ್ ಕಂಡೀಷನ್ ಆಗುತ್ತೆ, ನೆಕ್ಸ್ಟ್ ಕಂಡೀಷನ್ ಟ್ರೂ ಆಯ್ತು ಅಂದ್ರೆ ಥರ್ಡ್ ಕಂಡೀಷನ್ ಹೋಗುತ್ತೆ. ಈಗ ಫಸ್ಟ್ ಕಂಡೀಷನ್ ಟ್ರೂ ಆಗಿಲ್ಲ ಅಂದ್ರೆ ಒಳಗಡೆ ಹೋಗೋದೇ ಇಲ್ಲ. ಅಟೆಂಡೆನ್ಸ್ ಇಟ್ಕೊಂಡು ಏನ್ ಮಾಡುತ್ತೆ, ಅದು ಸಬ್ಮಿಟ್ ಇಟ್ಕೊಂಡು ಏನ್ ಮಾಡುತ್ತೆ, ಇನ್ ಕೇಸ್ ಅವ್ನು ಪಾಸೇ ಆಗಿಲ್ಲ ಅಂದ್ರೆ. ಸೊ ಡೈರೆಕ್ಟ್ ಆಗಿ ಇದರ ಲೈನ್ ಬಂದ್ಬಿಟ್ಟು ಫೇಲ್ ಅಂತ ಇದೆ, ಫೇಲಿಗೆ ಬಂದ್ಬಿಡುತ್ತೆ. ನಿಮಗೆ ಇಲ್ಲೊಂದು ನಾಚ್ ಬರುತ್ತೆ ನೋಡಿ, ನಿಮಗೆ ಇನ್ನೂ ಕನ್ಫ್ಯೂಷನ್ ಆಗ್ತಾ ಇದೆ ಅಂದ್ರೆ ಯು ವಿಲ್ ಗೆಟ್ ಅ ನಾಚ್. ಒಂದು ಇಫ್ ಕಂಡೀಷನ್ಗೆ ನಾಚ್ ಬರ್ತಾ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಅದು ಐಡ್ ಆಗಿರುತ್ತೆ ಬಟ್ ಕೋಡ್ ಇರುತ್ತೆ. ಇಫ್ ಈ ಕಂಡೀಷನ್ ಪಾಸಾ ಅಂದ್ರೆ ಒಳಗಡೆ ಹೋಗು, ಇಲ್ಲ ಫೇಲ್ ಅಂತ ಬರೀ. ಈ ಕಂಡೀಷನ್ ಬೇಕಾ ನಿಮಗೆ ನೋಡಿ, ಈ ಕಂಡೀಷನ್ ಪಾಸಾ, ಇದು ಡಿಬಗ್ ಮಾಡ್ಬೇಕಾದ್ರೆ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ 2-3 ಲೈನ್ ಇರೋದಿಲ್ಲ ನಿಮಗೆ. ಇಫ್ ಎಲ್ ಸ್ಟೇಟ್ಮೆಂಟ್ ಅಥವಾ ಒಂದು 50-60 ಲೈನ್ ಇರುತ್ತೆ. 50-60 ಲೈನ್ ಇದ್ದಾಗ ನೀವು ಕೆಳಗೆ ಸ್ಕ್ರೋಲು ಮೇಲ್ಗಡೆ ಸ್ಕ್ರೋಲು ಮಾಡ್ಕೊಂತ ಕೂರೋದಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಆ ನಾಚ್ ಬಟನ್ನ ಯೂಸ್ ಮಾಡ್ತಾರೆ. ಸೊ ವಿ ವಿಲ್ ಡಿಸ್ಕಸ್ ಒನ್ ಮೋರ್ ಥಿಂಗ್, ದಟ್ ಈಸ್ ಪಾಸ್. ಪಾಸ್ ಅನ್ನೋದೊಂದು ಯೂಸ್ ಮಾಡ್ತೀನಿ. ಏನಿದು ಪಾಸ್? ಕಾಮನ್ ಆಗಿ ಇಲ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಹೇಳ್ತೀನಿ. Just give any input of your choice.
ಬಿ ಗ್ರೇಟರ್ ಇದೆಯಾ, ಜಸ್ಟ್ ಪಾಸ್ ಮಾಡು ಅಂದ್ರೆ ಜಸ್ಟ್ ಎಕ್ಸಿಕ್ಯೂಟ್ ಇಟ್ ಇದೆ ಸಿಂಪಲ್. ನಾನು ಪ್ರಿಂಟ್ ಕೊಡಲ್ಲ, ಏನು ಕೊಡಲ್ಲ, ಜಸ್ಟ್ ಎಕ್ಸಿಕ್ಯೂಟ್ ಮಾಡು. ಏನಕ್ಕೆ ಯೂಸ್ ಮಾಡ್ತಾರೆ ಇದು? ರಿಯಲಿ ಯೂಸ್ ಮಾಡ್ತಾರ ಪಾಸ್. ಈಗ ನಾವು ಒಂದು ಸ್ಟೇಟ್ಮೆಂಟ್ ಬರಿತೀವಿ ಅಂದ್ರೆ ಐ ಕಾಂಟ್ ಗಿವ್ ಎಂಟಿ. ನಾನಿಲ್ಲಿ ಎಂಟಿ ಕೊಡೋದಕ್ಕೆ ಆಗೋದಿಲ್ಲ. ನಾನು ಪ್ರಿಂಟ್ ಆದ್ರೂ ಮಾಡ್ಬೇಕು, ಏನಾದ್ರೂ ಮಾಡ್ಬೇಕು. ಸೇವ್ ಮಾಡ್ತೀನಿ, ರನ್ ಮಾಡ್ತೀನಿ, ನೋಡಿ ಎರರ್ ಬರ್ತಾ ಇದೆ. ಐ ನೀಡ್ ಟು ಗಿವ್ ಸಮಥಿಂಗ್. ಸೊ ಈಗ ನನಗೆ ಕಂಡೀಷನ್ ಇನ್ನು ಗೊತ್ತಿರಲ್ಲ, ಯಾವ ಕಂಡೀಷನ್ ಬರಿಬೇಕು ಅಂತ. ಕಂಡೀಷನ್ ಜಸ್ಟ್ ಚೆಕ್ ಮಾಡ್ತಾ ಇದ್ದೀನಿ, ಅಥವಾ ನಾನು ಎಲ್ಸ್ಗೆ ಏನೋ ಪ್ಲಾನ್ ಮಾಡ್ತಾ ಇದ್ದೀನಿ. ಅಥವಾ ಎಲಿಫ್ ಕಂಡೀಷನ್ಗೆ ಏನೋ ಕಂಡೀಷನ್ ಬರೆಯಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ನಾನು ಇದನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಅಲ್ಲಿವರೆಗೂ ಲೆಟ್ ಮೀ ಡೆವಲಪ್ ಫಾರ್ ಎಲಿಫ್ ಅಥವಾ ಎಲ್ಸ್ ಇನ್ನೊಂದು, ಅಲ್ಲಿವರೆಗೂ ಇದು ಪಾಸ್ ಆಗಿರ್ಲಿ. ಆಮೇಲೆ ನಾನು ಇದನ್ನ ಬಿಲ್ಡ್ ಮಾಡ್ತೀನಿ, ಇಫ್ ಒಳಗಡೆ ಏನು ಮಾಡಬೇಕು ಅಂತ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಜಸ್ಟ್ ಪಾಸ್ ಮಾಡಿದ್ರು ಯೂಸ್ ಏನು? ಈಗ ಹೇಳದ್ನಲ್ಲ, ನೀವೇನಾದ್ರು ಕೋಡ್ ಕ್ರಿಯೇಟ್ ಮಾಡ್ತಿರ್ತೀರ, ಇಂಪ್ಲಿಮೆಂಟ್ ಮಾಡಿರಲ್ಲ ಲಾಜಿಕ್, ಬಟ್ ಜಸ್ಟ್ ಇನ್ಸ್ಟೆಡ್ ಆಫ್ ಎಂಟಿ ಕೊಡೋದಕ್ಕಾಗೋದಿಲ್ಲ, ಅದಕ್ಕೋಸ್ಕರ. ಸೊ ಇದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಅಥವಾ ಯಾರೋ ಒಬ್ರು ಈಗ ಇಫ್ ಕೋಡ್ ಬಂದ್ಬಿಟ್ಟು ಬೇರೆಯವ್ರಿಗೆ ಅಸೈನ್ ಆಗಿರುತ್ತೆ ಅಂತ ಅನ್ಕೊಳ್ಳಿ. ನೀವೀಗ ಎಲಿಫ್ ಮಾಡ್ತಾ ಇರ್ತಾರೆ, ನಿಮ್ದು ಎಲಿಫ್ ಕಂಡೀಷನ್ ಫುಲ್ ನಾನು ಟೆಸ್ಟ್ ಮಾಡಬೇಕು ಅಂದ್ರೆ, ಸೊ ಅವ್ನು ಇವತ್ತು ರಜಾ ಹಾಕಿದ್ದಾನೆ, ಅದಕ್ಕೋಸ್ಕರ ನಾನು ಪಾಸ್ ಅಂತ ಕೊಡ್ತಾ ಇದ್ದೀನಿ. ಅವ್ನು ಬಂದ್ ಬೇಕಾದ್ರೆ ಮಾಡ್ಕೊಳ್ಳಿ. ಲೆಟ್ ಮೀ ಟ್ರೈ ಫಾರ್ ಎಲಿಫ್ಗೆ ಮಾಡಿ ನೋಡೋಣ. ನನ್ನ ಕೆಲಸ ನಾನು ಮಾಡ್ತೀನಿ, ಲೆಟ್ ಹಿಮ್ ವರ್ಕ್. ಇನ್ಸ್ಟೆಡ್ ಆಫ್ ಅವನ ಮೇಲೆ ಡಿಪೆಂಡ್ ಆಗೋ ಬದಲು ನಾನು ಜಸ್ಟ್ ಪಾಸ್ ಅಂತ ಕೊಡ್ತೀನಿ. ಅಂದ್ರೆ ವಿ ಆರ್ ನಾಟ್ ಎಟ್ ಡಿಸೈಡೆಡ್ ದ ಎಕ್ಸಾಕ್ಟ್ ವರ್ಕ್. ದಟ್ಸ್ ವೈ ಕಾಮನ್ ಡೆವಲಪ್ಮೆಂಟ್ ಅಲ್ಲಿ ಯೂಸ್ ಮಾಡ್ತಾರೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಡೆವಲಪ್ಮೆಂಟ್, ಟೆಸ್ಟಿಂಗ್, ಪ್ರೊಡಕ್ಷನ್ ಅಂತ ಇರುತ್ತೆ. ಕಾಮನ್ ಡೆವಲಪ್ಮೆಂಟ್ ಅಲ್ಲಿ ಯೂಸ್ ಮಾಡ್ತಾರೆ ಟು ಎಂಡ್ ಟು ಎಂಡ್ ಟೆಸ್ಟ್ ಮಾಡೋದಕ್ಕೆ ಅಥವಾ ಇನ್ನೊಂದಕ್ಕೆ ಮತ್ತೊಂದಕ್ಕೆ. ಸೊ ಇದು ಬಂದ್ಬಿಟ್ಟು ಎಲಿಫ್ ಕಂಡೀಷನಲ್ ಸ್ಟೇಟ್ಮೆಂಟ್ ಅದಾಗಿ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವೈಲ್ ಲೂಪ್ ಡಿಸ್ಕಸ್ ಮಾಡೋಣ. ಲೂಪ್ಸ್ ಅಲ್ಲಿ ಇಲ್ಲಿ ನಾವು 2 ಲೂಪ್ ಓದ್ತೀವಿ, ಒಂದು ವೈಲ್ ಲೂಪ್ ಮತ್ತೆ ಇನ್ನೊಂದು ಫಾರ್ ಲೂಪ್ ಓದ್ತೀವಿ. ವೈಲ್ ಲೂಪ್ ಓದೋಣ. ವಿಚ್ ಲುಕ್ ಸಿಮಿಲರ್ ಇರೋದಿಲ್ಲ ನೋಡೋದಕ್ಕೆ, ಆಕ್ಟ್ಸ್ ಸಿಮಿಲರ್ ವೇ, ಸ್ವಲ್ಪ ಡಿಪೆಂಡೆನ್ಸಿ ಇರುತ್ತೆ. ವೈಲ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಎಕ್ಸಿಕ್ಯೂಟ್ ಸ್ಟೇಟ್ಮೆಂಟ್ಸ್ ಆಸ್ ಲಾಂಗ್ ಆಸ್ ಕಂಡೀಷನ್ ಟ್ರೂ. ಒಂದು ಕಂಡೀಷನ್ ಟ್ರೂ ಆಗೋವರೆಗೂ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಒನ್ ಎಕ್ಸಾಂಪಲ್ ಕೊಡೋದಾದ್ರೆ, ದಿಸ್ ಇಸ್ ದ ಇನ್ಪುಟ್, i is equals to 1 ಅಂತ ತಗೊಂತೀನಿ. ವೈಲ್ ಲೂಪ್ ಇದು, ಅದಕ್ಕೋಸ್ಕರ ವೈಲ್ ಅನ್ನೋ ಕೀವರ್ಡ್ ನ ಯೂಸ್ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಐ ಡಿಕ್ಲೇರ್ ಮಾಡಿದೀನಿ, is equals to 1, is less than 6 ಇದೆಯಾ? ಇದ್ರೆ ಐ ವ್ಯಾಲ್ಯೂನ ಪ್ರಿಂಟ್ ಮಾಡು. ಪ್ರಿಂಟ್ ಮಾಡಾದ್ಮೇಲೆ ನೀವು ಕಾಮನ್ ಆಗಿ ಇಲ್ಲಿ ಸಿ ಅಥವಾ C++ ಅವ್ರು ಗೊತ್ತಿದ್ರೆ I++ ಅಂತ ಮಾಡ್ತೀವಲ್ಲ, ಅಥವಾ I+1 ಮಾಡ್ತೀವಲ್ಲ, ಅದೇ ತರನೇ ಇಲ್ಲಿ ಪೈಥಾನ್ ಅಲ್ಲಿ ಇನ್ಸ್ಟೆಡ್ ಆಫ್ ರೈಟಿಂಗ್ i is equals to I+1 ಬರೆಯೋದ್ರ ಬದಲು ಬೋತ್ ಆರ್ ಟು, ಇದು ಕರೆಕ್ಟ್, ಇದು ಕರೆಕ್ಟ್. ಇಲ್ಲ ನಮಗೆ ಇದೇ ಈಸಿ ಅನಿಸ್ತಾ ಇದೆ ಅಂದ್ರೆ ಬರೀರಿ, ಇದೇ ಈಸಿ ಅನಿಸ್ತಾ ಇದೆ ಅಂದ್ರೆ ಬರೀ. ಎರಡೂ ಕೂಡ ಒಟ್ಟು ಇನ್ಕ್ರೀಸ್ ಆಗ್ತಾ ಇದೆ, ಒನ್ ನಂಬರ್ ಐಗೆ ಒನ್ ನಂಬರ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. I'll explain one more time. 1 2 3 4 5 6. ಒಂದು ವೈಲ್ ಲೂಪ್ ಬಂದ್ಬಿಟ್ಟು ಒಂದು ಕಂಡೀಷನ್ ಟ್ರೂ ಆಗೋವರೆಗೂ, ಇಲ್ಲೊಂದು ಕಂಡೀಷನ್ ಇದೆ, ವೆದರ್ i is less than 6 ಅಂತ. ಆ ಕಂಡೀಷನ್ ಟ್ರೂ ಆಗೋವರೆಗೂ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಇನ್ ಕೇಸ್ ನಾನೇನಾದ್ರೂ ಇಲ್ಲಿ ಇದನ್ನು ಕೊಟ್ಟಿಲ್ಲ ಅಂತ ಅನ್ಕೊಳ್ಳಿ, ಇದನ್ನ ಕಾಮೆಂಟ್ ಮಾಡ್ತೀನಿ. ಇನ್ ಕೇಸ್ ಕೊಟ್ಟಿಲ್ಲ ಅಂತ ಅನ್ಕೊಳ್ಳಿ, ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ನೋಡಿ 1 ಬರ್ತ, ಇದು ಸ್ಟಾಪ್ ಆಗಿಲ್ಲ, ಎಕ್ಸಿಕ್ಯೂಟ್ ಆಗ್ತಾ ಇದೆ. ನಾನು ಎಕ್ಸ್ಪ್ಲಿಸಿಟ್ಲಿ ಕಟ್ ಮಾಡ್ತೀನಿ ಇವಾಗ, ಯಾಕೆಂದ್ರೆ ನಾನು ಅಲ್ಲಿ ಆ ಕಂಡೀಷನ್ ಇನ್ಕ್ರೀಸ್ ಮಾಡೋದು ಅಥವಾ ಡಿಕ್ರೀಸ್ ಮಾಡೋದನ್ನೇ ಬಿಟ್ಟುಬಿಟ್ಟಿದ್ದೀನಿ, ಕಮೆಂಟ್ ಮಾಡಿದ್ದೀನಿ. ನೋಡಿ ಇಲ್ಲ ಅನ್ಕಮೆಂಟ್ ಮಾಡ್ತೀನಿ. ಈಗ ಬಂದ್ಬಿಟ್ಟು ಏನಕ್ಕೆ 1 ಇಂದ 5 ಬಂತು ಅಂದ್ರೆ, ಇಲ್ಲಿ ಫಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು 1 ಇದೆ, ಇದು ತೆಗೆದು ಬಿಡ್ತೀನಿ ಟು ಅವಾಯ್ಡ್ ಕನ್ಫ್ಯೂಷನ್. ಫಸ್ಟ್ ವ್ಯಾಲ್ಯೂ 1 ಇದೆ. ಓಕೆ, ನೆಕ್ಸ್ಟ್ ಏನ್ ಬಂತು, ನಾನು 1 ಅನ್ನ
ಇನ್ ಆಡ್ ಮಾಡ್ತಾ ಇದೀನಿ, 1ಗೆ 1 + 1 ಆಡ್ ಮಾಡ್ತಾ ಇದೀನಿ. 1 + 1 ಬಂದ್ಬಿಟ್ಟು 2 ಆಯ್ತು. ನೆಕ್ಸ್ಟ್ ಇದು 1. ಈಗ I ಬಂದ್ಬಿಟ್ಟು 2 ಆಗಿದೆಯಲ್ಲ, 2 ಇಲ್ಲಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ 2 + 1. ನೆಕ್ಸ್ಟ್ ಇಲ್ಲಿ ಇದಾದ ಕೂಡಲೇ ಇದು 3 ಆಗುತ್ತಲ್ವಾ, 2 + 1 3 ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು I 3 ಆಯ್ತಲ್ಲ, 3 ಇಲ್ಲಿ ಬರುತ್ತೆ. ನೆಕ್ಸ್ಟ್ 3 + 1 = 4. ನೆಕ್ಸ್ಟ್ 4 ಇರೋದು ಇಲ್ಲಿ ಬರುತ್ತೆ, ಮೇಲ್ ಬರುತ್ತೆ ಸಿಂಪಲ್ ಆಗಿ ವೈಲ್ ಅಲ್ಲೇ, ನಾನು ಪ್ರಿಂಟ್ ಅಲ್ಲೇ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ 4 + 1 = 5. ನೆಕ್ಸ್ಟ್ 5 ಇಲ್ಲಿ ಬರುತ್ತೆ, 5 + 1 6. ನೋಡಿ ಫಸ್ಟ್ ಬಂದ್ಬಿಟ್ಟು I 1 ಆಯ್ತು, ಪ್ರಿಂಟ್ I ಮಾಡಿದ್ವಿ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಸೇವ್ ಮಾಡಿಲ್ಲ, ನಾನು ಸೇವ್ ಮಾಡಬೇಕು ಅಂದ್ರೆ ಇದನ್ನ ಕಮೆಂಟ್ ಮಾಡಬೇಕು, ಅದಕ್ಕೋಸ್ಕರ ನಾನು ಸೇವ್ ಮಾಡಿಲ್ಲ, ಅದಕ್ಕೋಸ್ಕರ ಇಲ್ಲಿ 1 ಅಂತ ಕಾಣ್ತಾ ಇದೆ ನಿಮಗೆ. ಫಸ್ಟ್ ಬಂದ್ಬಿಟ್ಟು I ವ್ಯಾಲ್ಯೂ 1 ಇದೆ, ಜಸ್ಟ್ ಕಂಪೇರ್ ಮಾಡ್ತಾ ಇದೀನಿ ಟ್ರೂ ಇದೆಯೋ ಇಲ್ವೋ ಅಂತ. I > 6, ಕಂಡೀಷನ್ ಟ್ರೂ ಆಯ್ತು. ಇಲ್ಲೂ ನೋಡಿ ಕೋಲನ್ ಕೊಡ್ತಾ ಇದೀವಿ, ವೈಲ್ ಲಾಸ್ಟ್ಗೆ ಪ್ರಿಂಟ್ ಮಾಡ್ತಾ ಇದೀವಿ. ಫಸ್ಟ್ಗೆ I ವ್ಯಾಲ್ಯೂ 1 ಅಂತ ಬಂತು, ಈ 1 ಬರೆದಿರೋದು ನಾನಿಲ್ಲಿ, ಆ 1 ಇಲ್ಲಿ ಪ್ರಿಂಟ್ ಆಗಿರೋದು. ನೆಕ್ಸ್ಟ್ ಏನ್ ಮಾಡ್ತಾ ಇದೀನಿ, I ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತಾ ಇದೀನಿ. ಇಲ್ಲಿ ನೋಡಿ ಎಷ್ಟು ಇನ್ಕ್ರೀಸ್ ಮಾಡ್ತಾನೆ, 1 ಇನ್ಕ್ರೀಸ್ ಮಾಡ್ತಾನೆ. ಇದು ಬಂದ್ಬಿಟ್ಟು I ವ್ಯಾಲ್ಯೂ, ದಟ್ ಈಸ್ ಫಸ್ಟ್, ದಟ್ ಈಸ್ 1 ಅನ್ನ ಆಡ್ ಮಾಡ್ತೇನೆ, ಸೊ ದಟ್ ಇಟ್ ವಿಲ್ ಬಿಕಮ್ 2. ಸೊ ಇಲ್ಲಿ ಬಂದ್ಬಿಟ್ಟು 2 is greater than 6 ಆಗ್ತಾ ಇದೆಯಾ ಅಂತ ಒಂದು ಕಂಡೀಷನ್. 2 is greater than 6 ಇದೆಯಾ? ಎಸ್, ಇಟ್ ಈಸ್ 6. 6 ಆಗಿದೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಪ್ರಿಂಟ್ I ಅಂತ ಇದೆ, ಇಲ್ಲಿ 2 ಆಗಿದೆಯಲ್ಲ, ಈ 2 ಬಂದಿರೋದು ಅದಕ್ಕೆ. ದೆನ್ ಐ ಆಮ್ ಆಡಿಂಗ್ 1 to it, 1 ಅನ್ನ ಆಡ್ ಮಾಡ್ತೇನೆ, ಸೊ ದಟ್ ವಿಲ್ ಬಿಕಮ್ 3. ಆಮೇಲೆ ಮತ್ತೆ ಇಲ್ಲಿಗೆ ಹೋಗುತ್ತೆ, ದಟ್ ಈಸ್ ಈ ಕಂಡೀಷನ್ ಲೈನ್ ನಂಬರ್ 390. 3 is greater than 6 ಇದೆಯಾ? ಎಸ್. ಸೊ ಐ ಆಮ್ ಪ್ರಿಂಟಿಂಗ್ 3, ಈ 3 ಅಲ್ಲಿ ಅದಕ್ಕೆ ಬಂದಿರೋದು. ಸೊ ಐ ಆಮ್ ಆಡಿಂಗ್ 1 to it, 3 ಬಿಕಮ್ 4 ಆಗುತ್ತೆ. ನೆಕ್ಸ್ಟ್ ಮತ್ತೆ ಮೇಲೆ ಹೋಗುತ್ತೆ, ಕಂಡೀಷನ್ ಟ್ರೂ ಇದೆಯಾ ಫಾಲ್ಸ್ ಇದೆಯಾ? ಎಸ್, ಇಟ್ ಈಸ್ ಟ್ರೂ. ಐ ಆಮ್ ಪ್ರಿಂಟಿಂಗ್ 4, ಈ 4 ಅದಕ್ಕೆ ಬಂದಿರೋದು. ಐ ಆಮ್ ಆಡಿಂಗ್ 1, ಇಟ್ ವಿಲ್ ಬಿಕಮ್ 5. 5 ಬಂದ್ಬಿಟ್ಟು ಟ್ರೂ ಆಗಿದೆಯಾ? ಎಸ್, ಇಟ್ ಈಸ್ ಟ್ರೂ. ನಿಮಿಷ ಗ್ಯಾಪ್ ಮಾಡ್ಬಿಡ್ತೀನಿ. 6 ಆಗಿದೆಯಾ? ಎಸ್, ಇಟ್ ಈಸ್ ಟ್ರೂ. ಅದಕ್ಕೋಸ್ಕರ ಇಲ್ಲಿ 5 ಪ್ರಿಂಟ್ ಮಾಡಿದೆ, ಲಾಸ್ಟ್ 5 ಬಂದಿರೋದು ಇದೇ ಕಾರಣಕ್ಕೆ. ನೆಕ್ಸ್ಟ್ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನೋಡಿ ಈ ಕಂಡೀಷನ್ ಆಗಿ ಫಾಲ್ಸ್ ಆಗುತ್ತೆ, 6 is greater than 6 ಅಂತ, ನೋ ಕಂಡೀಷನ್. ಸೊ ದಟ್ ಇಟ್ ಔಟ್ ಬರುತ್ತೆ, ಆ ಕಡೆ ಬಂದ್ಬಿಡುತ್ತೆ ಲೂಪ್ ಇಂದ. ದಿಸ್ ಇಸ್ ಹೌ ದ ವೈಲ್ ಲೂಪ್ ವರ್ಕ್. ಇಂಪಾರ್ಟೆಂಟ್ ವೈಲ್ ಲೂಪ್ ಮತ್ತೆ ಫಾರ್ ಲೂಪ್. ಸೊ ನನಗೆ ಫಾರ್ ಲೂಪ್ ಡಿಸ್ಕಸ್ ಮಾಡಕ್ ಆಗಲ್ಲ, ಇಟ್ ವಿಲ್ ಟೇಕ್ ಸಮ್ ಟೈಮ್. ಈಗ ವೈಲ್ ಮೇಲೆ 1 2 3 ಸಮ್ ನೋಡೋಣ. ಬಟ್ ವೈಲ್ ಅರ್ಥ ಆಯ್ತು ಅನ್ಸುತ್ತೆ ನಿಮಗೆ. ಸಿಂಪಲ್ ನೋಡೋಣ. ಇದೇ ತರನೇ ವೈಲ್ ವರ್ಕ್ ಆಗೋದು. ನಾವ್ ಹೆಂಗೆ ಕಂಡೀಷನ್ ಬರಿತೀವೋ ಆ ಕಂಡೀಷನ್ ಮೇಲೆ ವರ್ಕ್ ಆಗುತ್ತೆ. ನೋಡಿ ಇಲ್ಲಿ ವೈಲ್ ಒಳಗಡೆ ಇಫ್ ಮಿಕ್ಸ್ ಮಾಡಿದ್ದೀವಿ. ಇಫ್ ಒಳಗಡೆ ವೈಲ್ ಬರಿಬಹುದು, ವೈಲ್ ಒಳಗಡೆ ಇಫ್ ಬರಿಬಹುದು, ಹೆಂಗ ಬೇಕಾದ್ರೂ ಬರಿಬಹುದು. ನಮ್ಮ ಕಂಡೀಷನ್ ನಮ್ಮ ಪ್ರಿಫರೆನ್ಸ್ ಮೇಲೆ ವಿ ವಿಲ್ ಗೋ ಇನ್ ಟು ರೈಟ್. ನಾವು ಆ ತರ ಬರಿತೀವಿ. I is equals to 1, while I is greater than 6 ಇದೆಯಾ ಅಂತ ಚೆಕ್ ಮಾಡ್ತೀವಿ. ಒಂದೊಂದೇ ನಾವು ಬರ್ಕೊಂತ ಹೋಗೋಣ ಸೈಡ್ ಬೈ ಸೈಡ್. 1 is greater than 6 ಇದೆಯಾ ಅಂತ. ಎಸ್, ಇಟ್ ಈಸ್ ಟ್ರೂ. ಐ ಆಮ್ ರೈಟಿಂಗ್ ಇಟ್. ಇಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀನಿ. ಪ್ರಿಂಟ್ ಏನ್ ಬರುತ್ತೆ, ಫಸ್ಟ್ಗೆ ಐ ವ್ಯಾಲ್ಯೂ 1 ಅದು ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಕಂಡೀಷನ್ ಅಲ್ಲಿ ಏನ್ ಬರುತ್ತೆ, 1 is equals to 3 ಅಂತ ಬರ್ತಾ ಇದೆ. 3 ಆಗಿದ್ರೆ ಬೇಕಾಗುತ್ತೆ, 3 ಅಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ 1 + 1 ನ 2 ಆಡ್ ಮಾಡು. 2 ಆಯ್ತು. ಈಗ ದ ಸೇಮ್ ಮೆಥಡ್ ನಾನು ಇಲ್ಲಿ ಮೇಲ್ಗಡೆ ಏನ್ ತೋರಿಸಿದ್ನೋ ಅದೇ ಮೆಥಡ್
ಈಗ 2 ಆಗುತ್ತೆ, ಇದು 2 is greater than 6 ಅಂತ ಬರುತ್ತೆ. ಹೌದು 2 is greater than 6, ಸೊ ದಟ್ ಇಲ್ಲಿ ಪ್ರಿಂಟ್ ಬಂದ್ಬಿಟ್ಟು 2 ಪ್ರಿಂಟ್ ಆಗುತ್ತೆ. ಸೊ ಈ ತರ ಲೂಪ್ ಆಗುತ್ತೆ. ಸೇಮ್ ಹೇಳಿದ್ನಲ್ಲ, ಮೇಲ್ ಏನ್ ಎಕ್ಸಿಕ್ಯೂಟ್ ಮಾಡೋದು ಅದೇ, ಬಟ್ ಇಲ್ಲೇನಾದ್ರೂ i is equals to 3 ಬಂದ ತಕ್ಷಣನೇ ಎಕ್ಸಿಕ್ಯೂಟ್ ಆಗುತ್ತೆ. ನಾನೇನು ಎಕ್ಸಿಕ್ಯೂಟ್ ಮಾಡಿಲ್ಲ. ನಾನು ಕಮೆಂಟ್ ಔಟ್ ಮಾಡಬೇಕು. ಒಂದು ಸೆಕೆಂಡ್. ಹಿಂಗೆ ಇರಲಿ, ನಾನೇನು ಮಾಡ್ತೀನಿ, ಯಾಕೆಂದ್ರೆ ನಿಮಗೆ ರೆಫರೆನ್ಸ್ ಬೇಕಾಗುತ್ತೆ. ಐ ಪೇಸ್ಟ್ ದ ಕೋಡ್ ಅಗೇನ್. 1 2 3 ಬಂತು. ಏನಕ್ಕೆ 1 2 3 ಅಂದ್ರೆ ಇಲ್ಲಿ when i is equals to 3 ಬಂದ ಬ್ರೇಕ್ ಅಂದ್ರೆ ಕಂಟಿನ್ಯೂ ಮಾಡಬೇಡ, ಬ್ರೇಕ್ ಆಗು. ನಾವೇನಾದ್ರು ಪಾಸ್ ಕೊಟ್ರೆ ತಪ್ಪಾಗುತ್ತೆ, ಪಾಸ್ ಕೊಟ್ರೆ ಕಂಟಿನ್ಯೂ ಆಗ್ಬಿಡುತ್ತೆ. ಬ್ರೇಕ್ ಅಂದ್ರೆ ಕಟ್ ಆಗಿ ಎಕ್ಸಿಕ್ಯೂಟ್ ಇಂದ ಆಚೆ ಕಡೆ ಬಾ, ಎಕ್ಸಿಕ್ಯೂಷನ್ ಇಂದ ಆಚೆ ಕಡೆ ಬಾ. ದಟ್ಸ್ ವಾಟ್ ಬ್ರೇಕ್ ಮೀನ್ಸ್. ಸೊ ಇದು ವರ್ಕ್ ಆಗುತ್ತೆ ಇಲ್ಲಿ. ಸೊ ಇದು ಬಂದ್ಬಿಟ್ಟು ವೈಲ್ಡ್ ಆಯ್ತು. ನೀವು ಯಾವ ತರನಾದ್ರೂ ಕಂಡೀಷನ್ಗಳು ಬರೀಬಹುದು. ಇದೇ ತರ ಅದೇ ತರ ಇಲ್ಲ, ಯಾವ ತರನಾದ್ರೂ ಕಂಡೀಷನ್ ಬರೀಬಹುದು. ಇಲ್ಲಿಗೆ ನಾವು ಪಾಸ್ ಅರ್ಥ ಮಾಡ್ಕೊಂಡ್ವಿ, ಬ್ರೇಕ್ ಅನ್ನು ಕೂಡ ಅರ್ಥ ಮಾಡ್ಕೊಂಡ್ವಿ. ಇನ್ನೊಂದು ಕಂಟಿನ್ಯೂ ಅಂತ ಇದೆ ನೋಡಿ, ಸಾರಿ ಇದೆಲ್ಲ ಕಂಟಿನ್ಯೂ ಅಂತ ಇದೆ ನೋಡಿ. ನಾನು ಪ್ರಿಂಟ್ ಮಾಡ್ತೀನಿ, ಸೇವ್ ಇಟ್. ಓಕೆ ನೋಡಿ, ಇಲ್ಲಿ 1 2 3 4 ನಾನು ಅಲ್ಲಿ ಬ್ರೇಕ್ ಮಾಡಿದೆ, ಅದಕ್ಕೋಸ್ಕರ 1 2 3 ಅಂತ ಬಂತು. ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಸೊ ದಟ್ ಮತ್ತೆ ಅದು ಲೂಪ್ ಹೊಡ್ಕೊಂತ ಹೋಗುತ್ತೆ. ಸೊ ದಟ್ 4 5 6 ಅಂತ ಬರುತ್ತೆ. ಕ್ಲಿಯರ್ ಆಯ್ತಾ? ಐ ಮೀನ್ ವೈಲ್ ಲೂಪ್ ಬಹಳ ಇಂಪಾರ್ಟೆಂಟ್. ಲೂಪ್ಸ್ಗಳು ನೀವು ಅರ್ಥ ಮಾಡ್ಕೊಳ್ಳಿ. ಐ ಥಿಂಕ್ we discussed while tuple list 3 ಆಯ್ತು ಟೈಮು. ಫುಲ್ ಸ್ಲೋ ಹೋಗಿದ್ದೀನಿ ಅನ್ಸುತ್ತೆ ನನಗೆ, if I'm not wrong. ಸೊ ಏನಾದರೂ ಕ್ವಶನ್ ಇದ್ರೆ ಕೇಳಿ, we can discuss. Otherwise continuously passing again the both same, right? Continue Pass. ಈಗ ಏನ್ ಮಾಡ್ತೀನಿ ಅಂದ್ರೆ ನೋಡಿ, I'll execute this, save it, I'll write this. See, ಇನ್ನೊಂದು ನೋಡಿ, the way of learning the code ಹೆಂಗೆ ಅಂದ್ರೆ, instead of learning theoretically we'll do practically. ಈಗ ಫಸ್ಟ್ ಇದನ್ನ ಓಕೆ ಪಾಸ್ ನೋಡ್ಬಿಡೋಣ, ಔಟ್ಪುಟ್ ಏನ್ ಬರುತ್ತೆ ಅಂತ ನೋಡಿ. ಇಲ್ಲಿ ಏನ್ ಬರ್ತಾ ಇದೆ ಅಂದ್ರೆ 1 2 3 4 5 6 1 2 3 4 5 6. ಫಸ್ಟ್ ಬಂದ್ಬಿಟ್ಟು ಕಂಡೀಷನ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ i is equals to 0 ಇಂದ ಸ್ಟಾರ್ಟ್ ಮಾಡಿದ್ದೀನಿ, ಒಂದೊಂದು ನಂಬರ್ ಇನ್ಕ್ರೀಸ್ ಮಾಡಿದ್ದೀನಿ. ಈಕ್ವಲ್ಸ್ ಟು 3 ಆಯ್ತು ಅಂದ್ರೆ ಫಸ್ಟ್ 3 ಗಂಟ ಸ್ಟಾಪ್ ಆಗುತ್ತೆ ಅಂದ್ಕೊಂಡಿದ್ವಿ ನಾವು, ಬಟ್ ನೋಡ್ಬೋದು, ನಾವೆರಡು ಎಕ್ಸಿಕ್ಯೂಟ್ ಮಾಡ್ತೀವಿ. ಓಕೆ ಸಾರಿ, ಇಲ್ಲಿ ನೋಡ್ಬೋದು 1 2 3 4 5 6. ನಮಗೆ ಲೆಕ್ಕದಲ್ಲಿ ಇಲ್ಲಿ ಇದಕ್ಕೆ ಸ್ಟಾಪ್ ಆಗಿ ನಾವು ಬ್ರೇಕ್ ಅಂತ ಕೊಟ್ಟಿದ್ರೆ 1 2 3 ಅಂತ ಬರಬೇಕಿತ್ತು ಅಕಾರ್ಡಿಂಗ್ ಟು ದಿಸ್. ಬಟ್ ಇಲ್ಲಿ ನಾವು ಪಾಸ್ ಅಂತ ಕೊಡ್ತಾ ಇದೀವಿ. ವಿ ಆರ್ ಜಸ್ಟ್ ಗಿವಿಂಗ್ ಪಾಸ್ ಮಾಡು ಅಂದ್ರೆ ಕಂಟಿನ್ಯೂಯೇಷನ್ ಮಾಡು. ಕಂಟಿನ್ಯೂಯೇಷನ್ ಮಾಡಿದಾಗ ಸೊ ದಟ್ ಅಲ್ಲಿ ಇರೋ ನಂಬರ್ ಎಲ್ಲಿ ಗಂಟ ಕಂಡೀಷನ್ ಇರುತ್ತೋ 1 2 3 4 5 6 ಇಟ್ ವಿಲ್ ಗೋಯಿಂಗ್ ಟು ವರ್ಕ್. ಈಗ ಯಾವುದು ಕಂಟಿನ್ಯೂ ಅಂತ ಕೊಡ್ತೀರಾ ಅಂತ ಅನ್ಕೊಳ್ಳಿ. ಈಗ I'll comment this and then I'll uncomment this, save it, run it. ನೋಡಿ ಇಲ್ಲಿ 1 2 3 ಕಂಡೀಷನ್ ನಾನು ಪ್ರಿಂಟ್ ಮಾಡ್ತಾ ಇಲ್ಲ ಇಲ್ಲಿ. ಅಲ್ಲಿ ನೀವು ನೋಡ್ಬೋದು 3 ಬಂದ್ಬಿಟ್ಟು ಎಗರ್ಕೊಂಡು ಹೋಗಿದೆ, ಸಿಂಪಲ್ ಆಗಿ ಜಂಪ್ ಆಗಿದೆ. 3 ಬಂದ್ಬಿಟ್ಟು ಔಟ್ಪುಟ್ ಬರ್ತಾ ಇಲ್ಲ. ವೈ? ಬಿಕಾಸ್ ಐ ಆಮ್ ನಾಟ್ ಇವನ್ ಪ್ರಿಂಟಿಂಗ್ ಇಟ್. ನಾನು ಹೇಳಿದೆ ಅವಾಗಲೇ ಇಲ್ಲಿ ಇದು ಒಳಗಡೆ ಬರಬೇಕು ಅಂತ, ಆ ಕಂಡೀಷನ್ ಇದು ಕಂಟಿನ್ಯೂಷನ್ ಪ್ರಿಂಟ್ ಆಗಬೇಕು ಅಂತ. ಸೊ ಇಲ್ಲಿ is equal to I is equal to ಆಗ್ತಾ ಇದೆಯಾ? It is saying that yes, it is true.
ಇಟ್ ಈಸ್ ಪ್ರಿಂಟಿಂಗ್ ಇಟ್. ಆಲ್ಮೋಸ್ಟ್ ಸೇಮ್ ಅಂತಾನೆ ಹೇಳ್ಬೋದು, ಬಟ್ ದೇರ್ ವಿಲ್ ಬಿ ಸಮ್ ಮೈನ್ಯೂಟ್ ಚೇಂಜಸ್ ಅಂತೂ ಇದ್ದೇ ಇರುತ್ತೆ. ವಾಟ್ ಆರ್ ದಟ್ ಮೈನ್ಯೂಟ್ ಚೇಂಜಸ್? ಇಫ್ ಐ ವಾಂಟ್ ಟು ಗಿವ್ ಅ ಕ್ಲಿಯರ್ ಸ್ಟೇಟ್ಮೆಂಟ್ ಕೊಡಬೇಕು ಅಂದ್ರೆ, ಒನ್ ಸೆಕೆಂಡ್. See, and one more thing, these are all the important interview question as well. ನೀವು ಕೇಳಬಹುದು, ಆಕ್ಚುಲಿ ಗುಡ್ ಕ್ವಶನ್ ಅದು, ಕಂಟಿನ್ಯೂ ಮತ್ತೆ ಪಾಸ್ ಡಿಫರೆನ್ಸ್ ಅಂತ. ಕಾಮನ್ ಆಗಿ ನಾವೀಗ ಪಾಸ್ ಅಲ್ಲಿ ನೋಡಿದ್ವಿ, ಇದು ಏನೂ ಮಾಡಲ್ಲ. ಲಾಸ್ಟ್ ನಾವು ಪಾಸ್ ಅಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ, ನಾವು ಯಾವ್ದಾದ್ರು ಒಂದು ಕೋಡನ್ನ ಮಾಡ್ತಾ ಇದೀವಿ, ಫಾರ್ ಸಮ್ ಡಿಪೆಂಡೆನ್ಸಿ ವಿ ಆರ್ ನಾಟ್ ಯೂಸಿಂಗ್ ದಟ್, ವಿ ಜಸ್ಟ್ ವಾಂಟೆಡ್ ಟು ಸ್ಕಿಪ್ ದಟ್. ಮತ್ತೆ ಕೋಡ್ ನನಗೆ ಅದು ಇಫ್ ವರ್ಕ್ ಆಗ್ಬೇಕು ಆ ತರ ಮಾಡ್ತಾ ಇದ್ವಿ, ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ವಿ ಪಾಸ್. ಇಟ್ ಡಸ್ ನಥಿಂಗ್ ಇನ್ ಅ ಸಿಂಪಲ್ ವೇ. ಪಾಸ್ ಡಸ್ ನಥಿಂಗ್, ಜಸ್ಟ್ ಅವಾಯ್ಡ್ ಸಿಂಟ್ಯಾಕ್ಸ್ ಎರರಿಂಗ್ ಮಾಡ್ತಾ ಇದ್ವಿ. ಇಲ್ಲಿ I'll show you. If A is equals to B, pass ಅಂತ ಇಲ್ಲಿ ನಾನು A is equals to 5, B is equals to 10, 5 ಕೊಡೋಣ. ಈಗ ನನಗೆ ಇಫ್ ಒಳಗಡೆ ಏನನ್ನೂ ಬರೆದಿಲ್ಲ ನಾನು, ಬಿಕಾಸ್ ನನಗೆ ಇದೇನು ಅವಶ್ಯಕತೆ ಇಲ್ಲ. ಸೊ ಈಗ ನಾನೇನಾದ್ರೂ ಇದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ ನನಗೆ ಎರರ್ ಬರುತ್ತೆ. ಏನಕ್ಕೆ ಎರರ್ ಬರುತ್ತೆ ಅಂದ್ರೆ, ಇಟ್ ನೀಡ್ಸ್ ಸಮಥಿಂಗ್ ಇನ್ ದ ಇಫ್ ಕಂಡೀಷನ್. ಬಟ್ ನಾನಿನ್ನು ಇವಾಗಿನ್ನು ಲಾಜಿಕ್ ಇನ್ನು ಬಿಲ್ಡ್ ಮಾಡಿಲ್ಲ ಇಫ್ ಅಲ್ಲಿ. ಸೊ ಟು ಅವಾಯ್ಡ್ ಸಿಂಟ್ಯಾಕ್ಟಿಕಲ್ ಎರರ್ನ ತಪ್ಪಿಸೋದಿಕ್ಕೆ ಐ ಆಮ್ ಡೂಯಿಂಗ್ ದಟ್. ಬೇರೆ ಕಂಡೀಷನ್ ಇದೆಯಾ ಅಲ್ಲಿ? ಓಕೆ, ನೋಡಿ ಇವಾಗ ಔಟ್ಪುಟ್ ಏನು ಬರಲ್ಲ ನಮಗಿಲ್ಲಿ. ಇಟ್ ಅವಾಯ್ಡ್ ಸಿಂಟ್ಯಾಕ್ಸ್ ಎರರ್ ನೋಡಿ. ಬಟ್ ಇನ್ ಟರ್ಮ್ಸ್ ಆಫ್ ಕಂಟಿನ್ಯೂ ಇದು ಬಂದ್ಬಿಟ್ಟು ಸ್ಕಿಪ್ ಮಾಡುತ್ತೆ. ಸಿಂಪಲ್ ಸ್ಕಿಪ್ ದ ರೆಸ್ಟ್ ಆಫ್ ದ ಕರೆಂಟ್ ಅಲ್ಲಿ ನೀವು ಯಾವ್ದನ್ನ ಈಕ್ವಲ್ ಆಗ್ತಾ ಇರುತ್ತೋ, ಅಂದ್ರೆ ನಾನು ಅವಾಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ ನಿಮಗಿಲ್ಲಿ. ಕಮೆಂಟ್ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟೆ. ಆ ಎಕ್ಸಾಂಪಲ್ ಕೊಟ್ಟಾಗ ಯಾವ್ದು ಈಕ್ವಲ್ ಆಗಿರುತ್ತೋ ಅದನ್ನ ಸ್ಕಿಪ್ ಮಾಡುತ್ತೆ. ಅಂದ್ರೆ ಔಟ್ಪುಟ್ ಬಂದ್ಬಿಟ್ಟು ಇಲ್ಲಿ 1 2 4 5. ನೀವು ಓಕೆ, ಫಾರ್ ಲೂಪ್ ಗೊತ್ತಿಲ್ಲ ಅಲ್ಲೇ. ಓಕೆ ವೇಟ್, ವೈಲ್ ಲೂಪ್ ಅಲ್ಲೇ ನೀವು ನೋಡಿದ್ರಲ್ಲ, ಈ ವೈಲ್ ಲೂಪ್ ಅಲ್ಲಿ ನೋಡಿ, ವೈಲ್ ಲೂಪ್ ಅಲ್ಲಿ ನಮಗೆ ಕಂಟಿನ್ಯೂ ಹಾಕಿಲ್ಲ ಅಂದಿದ್ರೆ, ನಾವು ಮೇಲ್ಗಡೆ ಹಾಕಿಲ್ಲ, ವಿ ಗಾಟ್ ಇಟ್ ಆಸ್ 3 ಅಂತ ಬಂತು ನಮಗೆ. ಬಟ್ ಇಲ್ಲಿ ಕಂಟಿನ್ಯೂ ಹಾಕಿದ್ರೆ ಯಾವ ಕಂಡೀಷನ್ಗೆ ಟ್ರೂ ಆಗ್ತಾ ಇದೆಯಲ್ಲ, ದಟ್ ಈಸ್ 3 is equals to 3, ಇಟ್ ವಿಲ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಇಟರೇಷನ್ಗೆ ಹೋಗುತ್ತೆ. ಸೊ ದಟ್ ವಿ ಆರ್ ಗೆಟಿಂಗ್ ದ ಔಟ್ಪುಟ್ ಆಸ್ 1 2 4 5 6. ನಮಗೆ 3 ಬರೋದಿಲ್ಲ. ಇದು ಬಂದ್ಬಿಟ್ಟು ಕಂಟಿನ್ಯೂ ಮತ್ತೆ ಪಾಸ್ ಬಂದ್ಬಿಟ್ಟು ಜಸ್ಟ್ ಒಂದು ಸುಮ್ಮನೆ ಪಾಸ್ ಮಾಡೋದಕ್ಕೆ. ಇಟ್ ಡಸಂಟ್ ಹ್ಯಾವ್ ಟು ಬಿ ಲಾಜಿಕಲ್ ಇರಬೇಕು ಅಂತಲ್ಲ ಪಾಸ್. ಬಟ್ ಕಂಟಿನ್ಯೂ ಕೊಡ್ತೀನಿ ಅಂದ್ರೆ ಕಂಟಿನ್ಯೂ ಆಗುತ್ತೆ ಬೈ ಸ್ಕಿಪ್ಪಿಂಗ್ ದಟ್ ಕಂಡೀಷನ್. ಕ್ಲಿಯರ್? ಹಲೋ, ಮತ್ತೆ ಇನ್ನೊಂದು ನಾನು ನಿಮಗೆ ಮೇ ಬಿ ನಾಳೆಯಿಂದಾನೇ ಕೋಡಿಂಗ್ ನೀವು ಇಂಟರ್ನೆಟ್ ಅಲ್ಲಿ ಸ್ಟಾರ್ಟ್ ಮಾಡಿ. ನಿಮಗೆ ಗೊತ್ತಿರ್ಬೋದು, ಆಕರ್ ರ್ಯಾಂಕ್ ಅಥವಾ ಆಕರ್ ಅರ್ತ್ ವೆಬ್ಸೈಟ್ ಎಲ್ಲ ಗೊತ್ತಿರ್ಬೋದು ನಿಮಗೆ.